ಬೇಕಾಗಿರೋ ಸಂಕಲ್ಪವನ್ನ ನೋಡಿ. ಕರ್ಮ ಮಾಡಬೇಕಾದ್ರೆ ನಿಮಗೆ ಬೇಕಾದಷ್ಟು ಕಲ್ಪನೆಗಳಿರ್ತವೆ, ಬೇಕಾದಷ್ಟು ಯೋಚನೆಗಳಿರ್ತವೆ, ಬೇಕಾದಷ್ಟು ಯೋಜನೆಗಳಿರ್ತವೆ. ಇವತ್ತಿನ ಪ್ರೆಷರೈಸ್ಡ್ ಲೈಫಲ್ಲಿ ತುಂಬಾ ಟೆನ್ಷನ್, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕಂತ. ಆದರೆ ಅದರ ನಡುವೆನೇ ನಾನು ರಾಜಯೋಗ ಮಾಡಬೇಕು ಅಂತ ಏನ್ ಮಾಡಬೇಕು? ಅದಕ್ಕೆ ಬಾಬಾ ದೃಢ ಸಂಕಲ್ಪ ಅಂತ ಹೇಳ್ತಾರೆ. ಬಾಬಾ ಏನ್ ಹೇಳ್ತಾರೆ? ಆ ಸಂಕಲ್ಪವನ್ನು ಏನ್ ಮಾಡಬೇಕು? ದೃಢ ಮಾಡಬೇಕು. ಎಸ್, ನಾನು ಮಾಡ್ಲೇ ಅಲ್ವಾ? ಕಾಲ್ ಮೇಲಾಗಿ ತಲೆ ಕೆಳಗಡೆ ಆಗ್ಲಿ ಏನ್ ಮಾಡ್ಬೇಕು? ನಾನು ಯಾವ್ದನ್ನು ಮಾಡಬೇಕು? ನಾನು ಕೈ ಮಾಡಿದ್ರೆ ಅವನು ಕಾಲ್ ನಿಲ್ಸಿಲ್ವಲ್ಲ, ಈ ವರ್ಷದ ಎಂಡೊಳಗಡೆ ಅವನಿಗಿಂತ ಚೆನ್ನಾಗಿರೋ ಕಾರು ನನ್ನ ಮನೆ ಎದುರುಗಡೆಗೆ ಬಂದ್ಬಿಟ್ಟು ನಿಲ್ಬೇಕು. ಬೇಕಾದ್ರೆ 1 ಎಕರೆ ಜಮೀನು ಸೇಲ್ ಆಗ್ಲಿ, ಏನು ಬೇಕಾದ್ರೆ ಅಲ್ವಾ? ನಾವೇನ್ ಮಾಡ್ತೀವಿ? ಆದ್ರೆ ಅದನ್ನ ರಾಜಯೋಗದಲ್ಲಿ ಮಾಡೋದಿಲ್ವೇ? ಅವರ ಮೇಲೆ ದ್ವೇಷಕ್ಕೋಸ್ಕರ, ಸಿಟ್ಟಿಗೋಸ್ಕರ ಆ ಸಂಕಲ್ಪವನ್ನು ಮಾಡ್ತೀವಿ. ಅದನ್ನು ಕಾರ್ಯಗತನೂ ಮಾಡಲಿಕ್ಕೆ ಬೇಕಾದಷ್ಟು ಸಮಯವನ್ನ, ಶಕ್ತಿಯನ್ನ ಕೊಡ್ತೀವಿ. ಆದರೆ ಮೂಲವಾಗಿ ಬೇಕಾಗಿರೋದಕ್ಕೆ ಏನ್ ಮಾಡುದಿಲ್ಲ, ಅಷ್ಟು ಸೀರಿಯಸ್ನೆಸ್ ಆಗಿ ಸಂಕಲ್ಪ ಮಾಡುದಿಲ್ಲ. ಅಂದ್ರೆ ಕರ್ಮದ ಆರಂಭ ಯಾವುದು? ಓಕೆ, ಯಾರು ಮಾಡಬೇಕು? ಗೊತ್ತಿರ್ಲಿ. ಬಾಬಾ ಹೇಳಿದ್ರು ಅಂತ ಮಾಡೋದಲ್ಲ, ಟೀಚರ್ ಹೇಳಿದ್ರು ಅಂತ ಮಾಡೋದಲ್ಲ, ಯೋಗೇಶನ್ನ ಹೇಳಿದ್ರು ಅಂತ ಮಾಡೋದಲ್ಲ. ಯಾರು ಮಾಡಬೇಕು? ಯಾರಿಗೆ ರಾಜಯೋಗ ಮಾಡಬೇಕು ಅಂತ ಮನಸ್ಸಿದೆಯೋ, ಇಚ್ಛೆ ಇದೆಯೋ, ಹಸಿವಿದೆಯೋ, ಮಾಡಬೇಕು ಹೇಳುವಂಥದ್ದು ಒಂದು ಬಾಯಾರಿಕೆ ಇದೆಯೋ, ಅವಶ್ಯಕತೆ ಇದೆಯೋ, ಅವನೇನು ಮಾಡಬೇಕಾಗ್ತದೆ? ಸಂಕಲ್ಪ ಮಾಡಬೇಕು. ನಾನು ಅದನ್ನು ಮಾಡ್ತೀವಿ, ವಿಕರ್ಮ ವಿನಾಶ ಆಗ್ತಂತದ ಅದ್ಯಾವುದು ಇರಬಾರ್ದು, ಏನು ಇರಬಾರ್ದು. ಏನಿರಬೇಕು? ನಾನು ಅದನ್ನ ಮಾಡಬೇಕಷ್ಟೇ. ಮುಂದೆ ಏನಾಗ್ತದೆ ಆಮೇಲೆ ನೋಡೋಣ, ಫಲ ಏನು ಸಿಗತ್ತೆ ಅದನ್ನು ನೋಡೋಣ. ಮೊದಲು ಆರಂಭ ಏನು? ನಾನು ರಾಜಯೋಗ ಮಾಡಬೇಕು. ಅದು ಇಲ್ಲದೇನೆ ಯೋಗೇಶಣ್ಣ ಹೇಳಿದ್ರು ಅಂತ ಬಿಟ್ಟು ವಿಜಯಣ್ಣ ಬಂದು ಕೂತ್ಕೊಂಡ್ರೆ ಅಲ್ಲಿ ರಾಜಯೋಗ ಆಗೋದಿಲ್ಲ. ಏನಾಗ್ತದೆ ವಿಜಯಣ್ಣ? ನೋಡಿ, ಅಮ್ಮನೇ ಕರೆಕ್ಟಾಗಿ ಗೊತ್ತು. ಯಾಕೆ ಹೇಳಿ? ಅಮ್ಮ ಹೇಳಿದ್ರು ಅಂತ ಬಂದು ಕೂತ್ಕೊಂಡಿದ್ದಾರೆ, ಯೋಗೇಶಣ್ಣ ಅಂತ ಹೇಳಿ ಕುಂತಿದ್ದಾರೆ ಹೊರತು ಅವರು ಸ್ವಹಿತಾಸಕ್ತಿಯಿಂದ ಅಲ್ಲಿ ಏನಿಲ್ಲ ಕೂತ್ಕೊಂಡಿಲ್ಲ. ಅಂದ್ಮೇಲೆ ಯಾರು ರೆಡಿ ಆಗಬೇಕು? ಮೊದಲು ಬಟ್ಟಿಗಂತ ಕರೆದಿದ್ದಾರೆ, ಮೌಂಟಿಗೆ, ಇದು ಯಾವುದು ಎಲ್ಲ ಮುಖ್ಯವಾಗಿ ಕರ್ಮ ಮಾಡುವಂತ ವ್ಯಕ್ತಿ ಆ ಕರ್ಮಕ್ಕೆ ಮಾನಸಿಕವಾಗಿ ಏನಾಗಿರ್ಬೇಕು? ಒಂದು ವಿಷಯ ತಿಳ್ಕೊಳ್ಳಿ, ನೀವು ಕರೆಕ್ಟಾಗಿ ರೆಡಿ ಆದರೆ ಪ್ರಪಂಚದ ಯಾವ ಶಕ್ತಿನೂ ಕೂಡ ನಿಮ್ಮನ್ನ ನಿಲ್ಲಿಸೋದಿಲ್ಲ. ಒಂದು ವೇಳೆ ನೀವು ರೆಡಿ ಆಗಿಲ್ಲ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವೇನ್ ಮಾಡ್ತೀರಿ? ಅಲ್ಬೇಲಪ್ಪನ್ ಹುಡುಗಾಟಕ್ಕೆ ಕಾರಣ ಸಬೂಬನ್ನ ಹೇಳ್ತಾ ಹೋಗ್ತೀರಿ ಅಲ್ವಾ? ಯಾವುದೇ ಉದ್ದೇಶ, ಯಾವುದೇ ಲಕ್ಷ್ಯ ಅಥವಾ ಯಾವುದೇ ಒಂದು ಸ್ವಾರ್ಥಕ್ಕೋಸ್ಕರ ನಾನು ರಾಜಯೋಗ ಮಾಡಬೇಕು ಅಂತ ಇಟ್ಕೊಳ್ಬೇಡಿ. ಆ ರಾಜಯೋಗದ ಸುಖವನ್ನು ನಾನೇನ್ ಮಾಡಬೇಕು? ಅನುಭವಿಸ್ಬೇಕು ಅಲ್ವಾ? ಓಕೆ, ಈಗ ಫಸ್ಟ್ ಯಾರು? ಆತ್ಮ ಏನ್ ಮಾಡಬೇಕು? ಸಂಕಲ್ಪ ಏನ್ ಮಾಡಬೇಕು ಅಂತ ಮಾಡ್ಬೇಕು. ಯಾರು ಮಾಡಬೇಕು? ಓಕೆ, ಆತ್ಮ ಮಾಡಬೇಕು. ಹಾಗಿದ್ರೆ ನಾನು ರಾಜಯೋಗ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಮೇಲೆ ಮುಂದಿನ ಹಂತ ಅದಕ್ಕೆ ಬೇಕಾಗಿರೋ ಸಾಧನ ತಗೊಳ್ಬೇಕು. ನಾನು ಒಂದ್ಸಲ ನಾನು ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ. ಮುಂದೆ ಮೊದಲು ಅದನ್ನು ಮಾಡಿದ ಮೇಲೆ ಅದಕ್ಕೆ ಏನೇನು ಬೇಕು ಅಂತ ನಾನು ಪ್ಲಾನಿಂಗ್. ಶಾವಿಗೆ ಇದೆಯಾ, ಆಮೇಲೆ ಕಾರ್ನ್ ಇದೆಯಾ, ಹಸಿಮೆಣಸಿನಕಾಯಿ ಇದೆಯಾ, ಉಪ್ಪಿದೆಯಾ, ಎಣ್ಣೆ ಇದೆಯಾ, ತೆಂಗಿನಕಾಯಿ ಇದೆಯಾ? आपको समझ में आ रहा है कि हिंदी में कहना है? समझ में आता है ना? ओके, क्योंकि आप एक हिंदी वाले हैं, बाकी सभी कन्नड़ वाले. ठीक है? ಓಕೆ. ಆವಾಗ ಏನೇನು ಇದೆ ಅಂತ ನೀವೇನ್ ಮಾಡಬೇಕಾಗ್ತದೆ? ಮೊದಲು ಸಂಬಂಧಪಟ್ಟಂತ ಸಾಧನಗಳನ್ನ ಏನ್ ಮಾಡಬೇಕಾಗ್ತದೆ? ರೆಡಿ ಮಾಡಬೇಕಾಗ್ತದೆ. ಸ್ಥೂಲ ಸಾಧನದ ಜೊತೆಗೆ ಕರ್ಮವನ್ನ ಮಾಡಲಿಕ್ಕೆ ವಿಧಿಗೆ ಸೂಕ್ಷ್ಮ ಜ್ಞಾನನೂ ಕೂಡ ನನಗೆ ಬೇಕಾಗ್ತದೆ. ಯಾವುದು? ಸೂಕ್ಷ್ಮ ಜ್ಞಾನ. ಯಾವುದು? ಉಪ್ಪಿಟ್ಟು ಹೆಂಗ್ ಮಾಡಬೇಕು ಅಂತ ಏನ್ ಬೇಕು? ಸೂಕ್ಷ್ಮ ಜ್ಞಾನನೂ ಕೂಡ ನನಗೆ ಬೇಕು. ಈಗ ಜೊತೆಗೆ ಕರ್ಮವನ್ನ ಮಾಡಲಿಕ್ಕೆ ಸ್ಥಳ ಬೇಕು. ಏನ್ ಬೇಕು? ಆ ಸ್ಥಳಕ್ಕೆ ಯಾರು ಹೋಗ್ಬೇಕು? ನಾನೊಂದು ಯಾರು? ರೈಟ್. ಇದೆಲ್ಲ ಬುದ್ಧಿ ಕರೆಕ್ಟ್ ಆಗಿದೆ ನಿಮಗೆ. ಸರಿ, ಈಗ ಮುಂದೆ ನಾನು ಯಾರು? ಆತ್ಮ. ಏನ್ ಮಾಡಬೇಕು? ರಾಜಯೋಗ ಮಾಡಬೇಕು. ಸರಿ, ಮೊದಲು ತಗೊಳ್ಳೋಣ ಸ್ಥಳ. ಮೊದಲೇನು ತಗೊಳ್ಳೋಣ? ಮೊದಲು ಹೋಗ್ಬೇಕು ತಾನೆ. ಮೊದಲು ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನಾನು? ಬಾತ್ರೂಮಿಗೆ ಹೋಗ್ಬೇಕು, ದೇವ್ರ ಕಡೆಗೆ ಹೋಗ್ಬೇಕು.
ಯಾರು? ಅಲ್ಲ, ಶರೀರ ಹೋಗ್ಬೇಕಲ್ಲಿ. ಹೋಗ್ಬೇಕಾಗಿರೋದು ಯಾರು? ಅಲ್ಲಿ ಹೋಗ್ಬಿಟ್ಟು ಕರ್ಮ ಮಾಡೋದು ಯಾರು? ಶರೀರ ಹೇಳುವಂತ ಸಾಧನೆ ಇರುವಂತ ಕಾರಣದಿಂದ ಏನೋಗ್ಬೇಕಲ್ಲಿ? ಶರೀರ ಹೋಗ್ಬೇಕು. ಶರೀರ ಹೇಳುವ ಸಾಧನದಲ್ಲಿ ತಗೊಂಡೋಗ್ಬೇಕು ತಾನೆ. ಅದು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಶರೀರ ಹೇಳುವಂತ ಸಾಧನ ಯಾವ ಮೂಲೆಯಲ್ಲಿ ಇದು ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲಿ ಇಡಬೇಕಾಗ್ತದೆ? ಆಗ ಕಾರುಣ್ಯಕ್ಕರು ಹೇಳ್ತಾರೆ, ಅಣ್ಣವ್ರೆ ನಾನು ಶರೀರವನ್ನ ಏನ್ ಮಾಡೋದಿಲ್ಲ, ಅಡಿಗೆ ಮನೆಗೆ ತಗೊಂಡು. ಯಾಕೆ? ಜೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ತೇನೆ. ಆವಾಗ ಏನಾಗ್ತದೆ ಜಯಂತಣ್ಣ? ಕೈ ಮೊಬೈಲ್ ಕಡೆಗೆ ಹೋಗ್ತದೆ. ಎಲ್ಲಿ ಹೋಗ್ತದೆ? ಶರೀರ ಇಲ್ಲಿ ಹೋಗೋದಿಲ್ಲ, ಶರೀರ ಅಲ್ಲೇ ಇರ್ತದೆ. ಕೈ ಎಲ್ಲಿ ಹೋಗ್ತದೆ? ಮೊಬೈಲ್ ಕಡೆಗೆ ಹೋಗ್ತದೆ ಅಲ್ವಾ? ಏನಾದ್ರೂ ಮಾಡ್ಬೇಕಲ್ಲ, ಆರ್ಡರ್ ಮಾಡಬೇಕು ಅಂತದ್ದು ಕೂಡ ಒಂದು ಸಾಧನ ಹೋಗ್ಬೇಕು ತಾನೆ. ಹಾಗಿದ್ರೆ ರಾಜಯೋಗವನ್ನು ಎಲ್ಲಿ ಮಾಡ್ಬೇಕು ನೀವು? ಸ್ಥಳ ಹೇಳಿ. ಸ್ಥಳ ಎಲ್ಲಿ? ರಾಜಯೋಗ ಮಾಡುವಂತ ಸ್ಥಳ ಎಲ್ಲಿ? ಪರಮಧಾಮ. ಓಕೆ, ಅಲ್ಲಿ ಯಾರು ಹೋಗ್ಬೇಕು? ಆತ್ಮ ಹೋಗತ್ತಾ? ಅಂದ್ರೆ ಅಲ್ಲಿ ಕಳಿಸಬೇಕಾಗಿರೋದು ಮನಸ್ಸು ಬುದ್ಧಿಯನ್ನೇ ಹೊರತು ಆತ್ಮನನ್ನ ಅಲ್ಲ, ಕಣ್ಣನ್ನ ಅಲ್ಲ, ಶರೀರ ಅಲ್ಲ, ಧನ ಅಲ್ಲ, ಜನ ಅಲ್ಲ. ಕಳಿಸ್ಬೇಕಾಗಿರೋದು ಯಾವ್ದನ್ನ? ಮನ ಬುದ್ಧಿ ಮಾತ್ರ. ಕ್ಲಿಯರ್? ಯಾವ್ದನ್ನು ಕಳಿಸ್ಬೇಕಲ್ಲಿ? ಪರಂಧಾಮ ಕಳಿಸ್ಬೇಕು. ಯಾವ್ದನ್ನ? ಮನಸ್ಸನ್ನ. ಓಕೆ, ಈಗ ನಾವು ನೋಡೋಣ. ನನ್ನ ಮನಸ್ಸನ್ನು ರಾಜಯೋಗ ಮಾಡ್ಬೇಕಾದ್ರೆ ಮೊದಲೆಲ್ಲಿ ಕಳಿಸ್ತೀವಿ ನಾವು? ಪೀಸ್ ಆಫ್ ಮೈಂಡಿಗೆ. ಎಲ್ಲಿ ಕಳಿಸ್ತೀವಿ? ಪೀಸ್ ಆಫ್ ಮೈಂಡಿಗೆ ಕಳಿಸ್ತೀವಿ ತಾನೆ. ಕಿರಣಗಳಿಗೆ ಕಳಿಸ್ತೀವಿ ತಾನೆ. ಹಾಡಿಗೆ ಕಳಿಸ್ತೀವಿ ತಾನೆ. ರೆಡ್ ಲೈಟಿಗೆ ಕಳಿಸ್ತೀವಿ ತಾನೆ. ಫೋಟೋ ಕಳಿಸ್ತೀವಿ ತಾನೆ. ಹಾಗಿದ್ರೆ ನೀವೆಲ್ಲಿದ್ದೀರಿ? ಅವಾಗ ಯಾವ ಸ್ಥಳಕ್ಕೆ ಹೋಗ್ಬೇಕು ಅಲ್ಲಿ ಹೋಗ್ಲೇ ಇಲ್ವಲ್ಲ. ಅರ್ಥ ಆಗ್ತಿದೆ ಇವಾಗ? ಅರ್ಥ ಆಗ್ತಿದೆಯಲ್ವೋ? ಹಾಗಿದ್ರೆ ರಾಜಯೋಗಕ್ಕೆ ಶರೀರ ಬೇಕೋ ಬೇಡವೋ? ಬೇಡ. ಆರಂಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಬೇಕು, ತಿಳ್ಕೊಳ್ಳಿಕ್ ಬೇಕು. ಹೌದು, ಎನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲು ಆ್ಯಪಲ್ಲು ನೋಡಬೇಕು, ಬ್ಲ್ಯಾಕ್ ಬೋರ್ಡ್ ನೋಡ್ಬೇಕು, ಎಲ್ಲ ನೋಡಬೇಕು. ಆದ್ರೆ ಮುಂದಿನ ಹಂತದಲ್ಲಿ ಆ ಸಾಧನದಿಂದ ನಾನೇನಾಗಬೇಕು? ಭಿನ್ನನಾಗಬೇಕು. ಇನ್ನೂ ನಾವು ಪ್ರತಿದಿನ ಹೋದಾಗ ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಯ್, ಸಿ ಫಾರ್ ಕ್ಯಾಟ್ ಅಲ್ಲೇ ಇದ್ದೀವಿ ಹೊರತು ಮುಂದಕ್ಕೆ ಇಲ್ಲ. ಅದಕ್ಕಾಗಿ ರಾಜಯೋಗದ ಅನುಭವ ನಮಗೆ ಯಥಾರ್ಥವಾಗಿ. ಓಕೆ, ಹಾಗಿದ್ರೆ ಟಕ್ ಅಂತ ನಮ್ಮ ಮನಸ್ಸನ್ನೆಲ್ಲಿ ಕಳಿಸ್ಬೇಕು? ಓಕೆ, ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಹೋಗಿರೋದು ಈ ಕಣ್ಣಿಂದ ನೋಡ್ಲಿಕ್ಕಾಗತ್ತಾ? ಕಿವಿಯಿಂದ ನೋಡ್ಲಿಕ್ಕಾಗತ್ತಾ? ಟಿವಿಯಿಂದ ನೋಡ್ಲಿಕ್ಕಾಗತ್ತಾ? ಫೋಟೋದಿಂದ ನೋಡ್ಲಿಕ್ಕಾಗತ್ತಾ? ಯೋಗೇಶ್ವರನ ಮುಖ ನೋಡಿದ್ರೆ ಆಗತ್ತಾ? ಇಲ್ಲ. ಏನ್ ಮಾಡಬೇಕು? ನಿಮ್ಮ ಮನಸ್ಸನ್ನ ನೀವೇ ಎಲ್ಲಿ ಕಳಿಸ್ಬೇಕು? ಓಕೆ, ನಿಮ್ಮ ಮನಸ್ಸನ್ನು ಬೇರೆಯವ್ರು ಕರ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಯಾರು ಕಳಿಸ್ಬೇಕು? ಅವಾಗ ಏನ್ ಮಾಡಬೇಕು? ಮೂರನೇ ಕಣ್ಣು ಓಪನ್ ಮಾಡ್ಬೇಕು. ಏನ್ ಮಾಡಬೇಕು? ನಾವ್ ಯಾವ ಕಣ್ಣು ಓಪನ್ ಮಾಡ್ತೀವಿ? ಮೊಬೈಲ್ ಕಣ್ಣು ಮೊದಲು ಓಪನ್ ಮಾಡ್ತೀವಿ. ಏನು ಓಪನ್ ಮಾಡ್ತೀವಿ? ಮೊಬೈಲ್ ಕಣ್ಣು, ಹಾಡಿನ ಕಣ್ಣು, ಕಾಮೆಂಟ್ರಿ ಕಣ್ಣು, ಆತ್ಮಪ್ರಕಾಶ್ ಬಾಯಿ ಅವ್ರ ಕಾಮೆಂಟ್ರಿ, ಉಷಾ ಬೆಹನ್ ಅವ್ರ ಕಾಮೆಂಟ್ರಿ. ಇಲ್ಲೇನಾಗ್ತದೆ? ಸ್ಟಾರ್ಟ್ ಆಗ್ತದೆ. ನಾವಿಲ್ಲೇ ಸ್ಥೂಲ ವತನದಲ್ಲಿ ಇರ್ತೀವಿ. ಹೇಳೋದು ಮಾತ್ರ ನಾನೆಲ್ಲಿದ್ದೇನೆ? ಪರಂಧಾಮದಲ್ಲಿ ಹೋಗೋದು ಮನಸ್ಸು ಮಾತ್ರ. ಶರೀರದ ಯಾವುದೇ ಸಾಧನವನ್ನ ನೀವು ಉಪಯೋಗ ಮಾಡಿ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಸ್ಥೂಲವತನದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳಲ್ಲಿ ನಿಮ್ಮ ಗಮನ ಇದ್ದರೆ, ಮನಬುದ್ಧಿ ಇದ್ದರೆ, ನೀವು 100% ಪರಂಧಾಮಕ್ಕೆ ಹೋಗಿಲ್ಲ. ಪತಿ ನೆನಪಿಗೆ ಬರ್ತಿದ್ದಾರೆ, ಮಕ್ಕಳು ನೆನಪಿಗೆ ಬರ್ತಿದ್ದಾರೆ, ಟಿವಿ ಇದೆ. ಯಾವುದಾದ್ರೂ ಸ್ಥೂಲ ವತನದ ಈಗಿರುವಂತಹ ವಸ್ತು, ವ್ಯಕ್ತಿ, ವಿಷಯ, 84 ಜನ್ಮದ ಸಂಸ್ಕಾರ, ಲಕ್ಷ್ಮೀ ನಾರಾಯಣ, ಯಾವುದಾದ್ರೂ ಶರೀರದ ಆಧಾರದಿಂದ, ತನು ಧನ ಜನದ ಆಧಾರದಿಂದ ಎಲ್ಲಾದ್ರೂ ಮನಬುದ್ಧಿಯಿಂದ ನೀವು ಕನೆಕ್ಟ್ ಆದ್ರೆ ಫಸ್ಟ್ ಸ್ಟೆಪ್ ಏನಿದೆ? ಯಾವ ಸ್ಥಳಕ್ಕೆ ಹೋಗ್ಬೇಕೋ ನೀವಿನ್ನೂ ಅಲ್ಲಿಗೆ ಹೋಗಿಲ್ಲ. ಹೋದ್ರೂ ಕೂಡ ಇದನ್ನೆಲ್ಲ ಏನ್ ಮಾಡಿದಿರಿ? ಅರ್ಥ ಆಯ್ತು ನಿಮಗೆ? ಜಾಸ್ತಿಗೆ ನಾವು ಕೆಲಸ ಮಾಡೋದು ಏನು ಅಂದ್ರೆ, ಪರಂಧಾಮಕ್ಕೆ ಹೋದಾಗ ಪತಿನೂ ಕರ್ಕೊಂಡು ಹೋಗ್ತೀವಿ. ಏನ್ ಮಾಡ್ತೀವಿ? ಬಾಬಾ ಇವತ್ತು
ಸ್ಕೂಲಲ್ಲಿ ತುಂಬಾ ಕಷ್ಟ ಇದೆ, ಅದಕ್ಕಾಗಿ ಏನ್ ಮಾಡೋದು, ಸ್ವಲ್ಪ ಶಕ್ತಿಯನ್ನ ಕೊಡು. ಸ್ಕೂಲ್ ನೆನಪಿಗೆ ಬರ್ತದೆ, ಸ್ಟೂಡೆಂಟ್ಸ್ಗಳು ನೆನಪಿಗೆ ಬರ್ತಾರೆ, ಎಲ್ಲಾನು ಬದು. ಹೌದೌದು, ಕಿರಣ ಕೊಡೋದು, ಹೌದೌದು. ಈ ಹಂಗೆ ನಾವು ಕಿರಣದಲ್ಲಿದ್ದೇವೆ ಹೊರತಲ್ಲಿ ಬಾಬಾ ಇಲ್ಲಿದ್ದಾರಲ್ಲಿ. ಏನು ಕೊಡಬೇಕು ಮುಂದೆ ಗೊತ್ತಾಗ್ತದೆ, ಮುಂದೆ ಗೊತ್ತಾಗತ್ತೆ ಏನು ಕೊಡಬೇಕು, ಸರಿನಾ? ಅಂದ್ರೆ ನಾವೇನು ತಪ್ಪು ಮಾಡ್ತಿದ್ದೀವಿ ಅಂತ ದಯವಿಟ್ಟು ಆತ್ಮೀಯರೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿ. ಯಾಕೆಂದ್ರೆ ಅದನ್ನು ನಾವು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಯೋಗ ಸರಿ ಆಗೋದಿಲ್ಲ. ವಾಸ್ತವಿಕತೆ ಅಂದಮೇಲೆ ನನ್ನ ಮನಸ್ಸು ಪರಂಧಾಮಕ್ಕೆ ಹೆಂಗ್ ಹೋಗ್ಬೇಕು? ಅಪನೇಕೋ ಆತ್ಮ, ನೀನು ಆತ್ಮ ಅಷ್ಟೇ ಆಗ್ಬಿಟ್ಟು ಮನಸ್ಸನ್ನು ಕಳಿಸ್ಬೇಕೇ ಹೊರತು ಆತ್ಮನ ಜೊತೆಗೆ ಬೇರೆ ಯಾವುದನ್ನು ತೆಗೆದುಕೊಂಡು ನಿನ್ನ ಮನಸ್ಸಿಗೆ ಹೋಗುವ ಹಾಗೆ. ಕ್ಲಿಯರ್? ಯಾವಾಗ ಮನಸ್ಸು ಮಾತ್ರ ಅಲ್ಲಿ ಹೋದಾಗ ಅದಕ್ಕೆ ಹೇಳ್ತಾರೆ ಅಪನೇಕೋ ಆತ್ಮ ಸಮಜನ. ಯಾಕೆ ನಾನಲ್ಲಿ ಹೋಗಿದ್ದೆ? ಯಾಕೆ ನಾನು ಪರಂಧಾಮಕ್ಕೆ ಹೋಗಿದ್ದೆ? ಯಾಕೆ? ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ. ಯಾವುದೋ ಕೊಡ್ಲಿಕ್ಕೆ? ಅವಾಗ ಅದನ್ನು ಮಾತ್ರ ತಗೊಂಡೋಗಿ ಸ್ಥೂಲ ಪ್ರಪಂಚದ ಅದಕ್ಕೆ ಏನು ಸಂಬಂಧ ಇದೆ? ಬೆಡ್ಶೀಟ್ ಅಂತ ತಗೊಂಡು ಅಡಿಗೆ ಮನೆಗೆ ಯಾಕ್ರಿ ಹೋಗ್ತೀರಿ? ಬಕೆಟ್ ಅಂತ ತಗೊಂಡ್ಬಿಟ್ಟು ದೇವ್ರ ಕೊನೆಗೆ ಯಾಕ್ರಿ ಹೋಗ್ತೀರಿ? ಇದನ್ನು ತೆಗೆದುಕೊಂಡು ಹೋಗಿದ್ದೀವಿ ಅಂತಂದ್ರೆ ನಮ್ಗೆ ಜ್ಞಾನ ಇನ್ನೂ ಗೊತ್ತಿಲ್ಲ. ಅವಾಗ ಕೇವಲ ಖಾಲಿ ಮನಸ್ಸು. ಎಷ್ಟು ಬೇಕಾದ್ರೂ ಇಲ್ಲಿ ವಿಕರ್ಮ ಇಲ್ಲಿ, ಎಷ್ಟು ಬೇಕಾದ್ರೂ ಲೆಕ್ಕಾಚಾರ ಇಲ್ಲಿ, ಎಷ್ಟು ಬೇಕಾದ್ರೂ ಜವಾಬ್ದಾರಿ ಇಲ್ಲಿ, ಎಷ್ಟು ಬೇಕಾದ್ರೂ ಪಾತ್ರ ಇಲ್ಲಿ, ಅದನ್ನೆಲ್ಲವನ್ನೇನು ಮಾಡೋಣ? ಇಲ್ಲಿ ಬಿಟ್ಬಿಡೋಣ. ಯಾವಾಗ ರಾಜಯೋಗ ಆರಂಭ ಮಾಡಿ ಮುಗಿಸೋದ್ರೊಳಗಡೆ ಅದಕ್ಕೆಲ್ಲ ಪಕ್ಕದಲ್ಲಿ ಇಡೋದು ಅಲ್ವಾ ವಿಜಯಣ್ಣ? ಕ್ರಿಕೆಟ್ ಮ್ಯಾಚ್ ಬಂತಂದ್ರೆ ಮೊದಲು ಕ್ರಿಕೆಟ್ ಮ್ಯಾಚ್ ನೋಡೋದು, ಉಳಿದಿಲ್ಲ ಆಮೇಲೆ ನೋಡೋಣ, ನಾಳೆ ಎಕ್ಸಾಮ್ ಇದ್ದು ಆಮೇಲೆ ನೋಡ್ಕೊಂಡು ಅಲ್ವಾ? ಇವಾಗ ಏನು ಮಾಡಬೇಕು ಹೇಳೋದು? ನಮ್ಮಲ್ಲಿ ಏನಿರಬೇಕು? ಸ್ಪಷ್ಟವಾಗಿರ್ಬೇಕು. ಅಂದ್ರೆ ನಾನು ಆತ್ಮನಾಗಿ ನನ್ನ ಮನಸ್ಸನ್ನೆಲ್ಲಿ ಕಳಿಸ್ಬೇಕು? ಓಕೆ. ಈಗ ಪರಂಧಾಮಕ್ಕೆ ಕಳಿಸ್ಲಿಕ್ಕೆ ನೀವು ಕಿರಣ, ಬಣ್ಣ, ಹಾಡು, ರೆಡ್ ಲೈಟ್ ಇದೆಲ್ಲ ಮಾಡ್ತಿರಲ್ಲ, ಇದಕ್ಕೆ ಹೇಳ್ತಾರೆ ಪುರುಷಾರ್ಥ. ಏನ್ ಹೇಳ್ತಾರೆ? ಪುರುಷಾರ್ಥ, ಪ್ರಯತ್ನ, ಕರ್ಮ, ಕೆಲಸ ಅಂತ ಹೇಳ್ತಾರೆ. ಹೇಳ್ತಾರೆ ಕರ್ಮ ಮಾಡ್ಬೇಕಲ್ಲ, ನೀವು ಮಾಡಬೇಕು ತಾನೆ, ಅದನ್ನೊಂದು ಕರ್ಮ ತಾನೆ. ಕರ್ಮ ಅಂತಾದ್ರೂ ಹೇಳಿ, ಕೆಲಸನಾದ್ರೂ ಹೇಳಿ, ಪ್ರಯತ್ನ ಅಂತ ಆದ್ರೂ ಹೇಳಿ, ಪುರುಷಾರ್ಥ ಅಂತ ಆದ್ರೂ ಹೇಳಿ. ಆದರೆ ಬಾಬಾ ಮುರಳಿಯಲ್ಲಿ ಅದಕ್ಕೆ ಪುರುಷಾರ್ಥ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ ಬಾಬಾ ಮುರಳಿಯಲ್ಲಿ? ಕಾರಣ ಪ್ರಯತ್ನ ಅಂತ ಯಾಕೆ ಹೇಳಲಿಲ್ಲ? ಕರ್ಮ ಅಂತ ಯಾಕೆ ಹೇಳಲಿಲ್ಲ? ಕೆಲಸ ಅಂತ ಯಾಕೆ ಹೇಳಲಿಲ್ಲ? ಪುರುಷಾರ್ಥ ಅಂತ ಯಾಕೆ ಹೇಳಿದ್ರು? ಪುರುಷನಿಗೋಸ್ಕರ ನೀನು ಮಾಡ್ತಾ ಇದ್ದೀಯಾ? ಯಾರಿಗೋಸ್ಕರ ಮಾಡ್ತಿದೀಯಾ? ಪುರುಷ ಅರ್ಥ. ಪುರುಷ ಯಾರಿಲ್ಲಿ? ನೀನು ಮಾಡ್ತಾ ಇರೋದು ಆತ್ಮನಿಗೋಸ್ಕರ, ಶರೀರಕ್ಕೋಸ್ಕರ ಅಲ್ಲ. ಯಾರಿಗೋಸ್ಕರ ಮಾಡ್ತಿದ್ದೀನಿ ನೀನು? ಇದು ಮಾಡ್ತಾ ಇರೋದು ಪುರುಷಾರ್ಥ. ಅಂದ್ರೆ ಪುರುಷಾರ್ಥ ಎಲ್ಲಿವರೆಗೆ? ಎಲ್ಲಿಂದ ಆರಂಭ ಆಗುತ್ತೆ ಪುರುಷಾರ್ಥ? ನನ್ನ ಮನಸ್ಸು ರಾಜಯೋಗದಲ್ಲಿ ಕುತ್ಕೊಂಡಾಗ ಊರೆಲ್ಲ ಸುತ್ತಿದಿರ್ತದಲ್ಲ, ಏನಾಗಿರ್ತದೆ? ಊರಿಲ್ಲ. ಇವಾಗ ಬೆಳಿಗ್ಗೆ ಅಡಿಗೆ ಮನೆ ಹೋಗ್ಬೇಕಾದ್ರೆ ಶರೀರ ಎಲ್ಲ ಕ್ಲೀನ್ ಮಾಡ್ಕೊಂತಾನೆ ಅಡಿಗೆ ಮನೆಗೆ ಹೋಗ್ತೀರಿ. ಅಲ್ಲಿರುವ ಒಂದು ಸಾಧನ ರೆಡಿ ಮಾಡ್ಕೊಂತಾನೆ ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಹೌದು ತಾನೆ? ಹಾಗೆ ಪುರುಷಾರ್ಥ ಎಲ್ಲಿಂದ ಆರಂಭ ಆಗತ್ತೆ, ಎಲ್ಲಿಗೆ ಕ್ಲೋಸ್ ಆಗುತ್ತೆ? ಅಥವಾ ಪ್ರಯತ್ನ ಎಲ್ಲಿಂದ ಆರಂಭ ಆಗತ್ತೆ, ಎಲ್ಲಿಂದ ಕ್ಲೋಸ್ ಆಗತ್ತೆ? ಎಲ್ಲಾಗತ್ತೆ? ಸಂಕಲ್ಪದಿಂದ ಕರ್ಮ ಸ್ಟಾರ್ಟ್. ಕರ್ಮ ನೀವು ನಿರ್ಣಯ ಮಾಡಿದ್ರಿ, ಸಂಕಲ್ಪ ಮಾಡಿದ್ಮೇಲೆ ಮುಂದೆ ಸ್ಟಾರ್ಟ್. ಇವಾಗ ಮುಂದೆ ನಾನೇನ್ ಮಾಡಬೇಕು? ಪುರುಷಾರ್ಥ ಅಲ್ಲಿಂದ ಸ್ಟಾರ್ಟ್. ಸಂಕಲ್ಪ ಮಾಡಿದ್ಮೇಲೆ ಇದನ್ನು ಮಾಡಬೇಕು ಅಂತ ನೀವು ನಿರ್ಣಯ ಮಾಡಿದ ಮೇಲೆ ಮುಂದೆ ಸ್ಟಾರ್ಟ್. ಎಲ್ಲಿಂದ ಆಗುತ್ತದು? ನಿಮ್ಮ ಮನಸ್ಸು ಎಲ್ಲೆಲ್ಲಿದೆಯೋ ಅಲ್ಲಿದೆಲ್ಲ ತೆಗಿಬೇಕದನ್ನ. ಏನ್ ಮಾಡಬೇಕು? ಬೇರೆ ಎಲ್ಲ ಕೆಲಸವನ್ನು ಬಿಟ್ಬಿಟ್ಟು ನಾನು ಅಲ್ಲಿ ಏನ್ ಮಾಡಬೇಕು? ಉಪ್ಪಿಟ್ಟು ಮಾಡ್ಲಿಕ್ಕೆ ಬರ್ಬೇಕು ತಾನೆ? ಬೇರೆ ಎಲ್ಲದಿಂದ ನಾನು ವಿಡ್ರಾವಲ್ ಆಗಬೇಕು ತಾನೆ? ಹಾಗೆ ನಮ್ಮ ಮನಸ್ಸನ್ನು ಎಲ್ಲ ಕಡೆಯಿಂದ ತೆಗೆದು ನೀವು ಯಾರ ಜೊತೆಗೆ ಜೋಡಣೆ ಆಗಬೇಕು? ತೆಗೆದು ಪರಮಾತ್ಮನ ಜೊತೆಗೆ ಜೋಡಣೆ ಆಗುವವರೆಗೂ ದಟ್ ಇಸ್ ಪುರುಷಾರ್ಥ. ಏನ್ ಹೇಳಿ? ಪುರುಷಾರ್ಥ ಇಲ್ಲಿ ಎಲ್ಲದ ಕಡೆಯಿಂದ ತೆಗೆದು ಏನ್ ಮಾಡಬೇಕು? ಪರಮಾತ್ಮನ ಜೊತೆಗೆ ಜೋಡಣೆ ಆಗುವವರೆಗೂ ಪುರುಷಾರ್ಥ. ಅಂದರೆ ಹೊಲದಲ್ಲಿ ಬೆಳೆದಿರುವಂತ ಕಬ್ಬನ್ನ ತೆಗೆದುಕೊಂಡು ಬಂದು ಮಷಿನ್ನಲ್ಲಿ ಹಾಕಿ ಅದನ್ನ ಟೂ ವೀಲರ್ನಲ್ಲಿ ಹುಸ್ಕೂರಿಂದ ಚಿಂತನೆ ಮಾಡಿ ಒಳಗೆ ತಂದು ಅದನ್ನ ಪ್ಲಾಸ್ಟಿಕ್ ಲೋಟದಲ್ಲಿ ಹಾಕಿ ಅದನ್ನು ಬೇರೆಯವರು ನನ್ನ ಕೈಯಲ್ಲಿ ಕೊಟ್ಟು ನಾನದನ್ನು ನೋಡಿ ಮುಂದೆ
ನಾಲ್ಗೆ ಮೇಲೆ ಇಡುವವರೆಗೆ, ನಾಲ್ಗೆ ಮೇಲೆ ಅದಕ್ಕೆ ಅರ್ಥ ಆಯ್ತು ಇವಾಗ. ಯಾಕೆ ನೀವು ಜ್ಯೂಸ್ ತಂದಿದ್ದು? ಯಾಕೆ? ರುಚಿ ನೋಡ್ಲಿಕ್ಕೆ. ಏನ್ ಮಾಡ್ಬೇಕು? ರುಚಿ ನೋಡ್ಲಿಕ್ಕೆ. ಅಂದ್ರೆ ಅಲ್ಲಿವರೆಗೂ ನೀವು ಮಾಡಿದ್ದು ಪ್ರಯತ್ನನೇ. ಅಲ್ಲಿವರೆಗೂ ನೀವು ಮಾಡಿದ್ದೇನು? ಪ್ರಯತ್ನ ತಾನೆ, ಎಫರ್ಟ್ ತಾನೆ, ಕರ್ಮ ತಾನೆ, ಕೆಲಸ ತಾನೆ, ಪುರುಷಾರ್ಥ ತಾನೆ. ಹಂಗಂದ್ರೆ ಕೇಳಿ, ಇಲ್ಲಿ ಮನಸ್ಸಿನಲ್ಲಿ ಊರೆಲ್ಲ ಇರ್ತದಲ್ಲ, ಯಾವುದು 63 ಜನ್ಮ, 21 ಜನ್ಮ, ವಾಪೀಸು, ಕೆಲಸ, ಇದು ಎಲ್ಲದಿಂದ ಮನಸ್ಸನ್ನು ತೆಗೆದು ಪರಮಧಾಮಕ್ಕೂ ಹೋಗಿ ಪರಮಧಾಮದಿಂದನೂ ಮನಸ್ಸನ್ನು ತೆಗೆದು ಪರಮಾತ್ಮನಲ್ಲಿ ಮಾತ್ರ. ಎಲ್ಲಿ? ಮಾತ್ರ. ಹೌದು, ಜ್ಯೂಸ್ ಯಾವುದಲ್ಲಿ ಇಟ್ಕೊಂಡಿದೆ? ನಾಲ್ಗೆ ಮಿನಿಟಾಗಿ ಲೋಟ ಕಡೆ ನೋಡ್ತೀವ, ಕೈ ನೋಡ್ತೀವ? ಕೈಗಿರುವಂಥ ತಂಪಿನ ಅನುಭವ ನನಗಾಗತ್ತಾ? ಅಣ್ಣವ್ರೆ ಸ್ವಲ್ಪ ಕೈಯಲ್ಲಿ ಕೊಟ್ಟು ನೋಡಿ ಜ್ಯೂಸ್, ಆವಾಗ ಹೇಳ್ತೀವಿ. ಸ್ವಲ್ಪ ಹೊತ್ತಲ್ಲಿ ಬರ್ಬೋದು, ಗೊತ್ತಿಲ್ಲ ಇವತ್ತು ಜ್ಯೂಸ್ ಬರ್ತದಿಲ್ಲ, ನನಗೆ ಗೊತ್ತಿಲ್ಲ, ನಿನ್ನೆ ನಾನು ಹೇಳ್ತಾ ಇರೋದು, ಸರಿನಾ? ಓಕೆ. ಪುರುಷಾರ್ಥ ಇಲ್ಲಿ ಫಲ ಬರುವವರೆಗೂ ನೀವು ಉಪಯೋಗ ಮಾಡುವಂತ ಕರ್ಮೇಂದ್ರಿಯಗಳ ಉಪಯೋಗ. ಫಲ ಬರುವವರೆಗೂ ಏನ್ ಮಾಡಬೇಕು? ನಾನು ಕರ್ಮವನ್ನ ಮಾಡ್ತಾ ಇರ್ಬೇಕು ತಾನೆ. ಯಾವುದಿಂದ? ಕರ್ಮೇಂದ್ರಿಯಗಳಿಂದ. ಆವಾಗ ನಿಮ್ಮ ಮನಸ್ಸು ಬೇರೆ ಎಲ್ಲದಿಂದ ಏನ್ ಮಾಡಬೇಕು? ತೆಗೆದು ಯಾರಲ್ಲಿ ಇಡಬೇಕು? ನಾವೇನ್ ಮಾಡ್ತೀವಿ? ಅದನ್ನು ತೆಗೆಯುವಂತ ಪ್ರಯತ್ನವನ್ನ ಮಾಡ್ತೀವಿ. ಯಾವುದನ್ನ? ಯಾವುದಿಂದ? ಈಗ ನನ್ನ ಮನಸ್ಸು ಸ್ಕೂಲಿಗೆ ಹೋಗಿದೆ, ಅಲ್ಲಿಂದ ತೆಗಿತಾ ಇದ್ದಾನೆ. ಶರೀರದ ಒಳಗಡೆಗೆ ಇಲ್ಲಿಂದ ತೆಗಿತಾ ಇದ್ದಾನೆ. ನನ್ನ ಮನಸ್ಸು ಎಲ್ಲಿ ಹೋಗ್ತಾ ಇದೆ? ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಎಲ್ಲಿಗೆ ಏನ್ ಮಾಡ್ತಾ ಇದೆ? ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ತೆಗೆಯೋದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಏನು ಮಾಡಬೇಕು ಮಾಡ್ತಾ ಹೋಗಿ. ಏನು ಮಾಡಬೇಕು ಮಾಡ್ತಾ ಹೋದ್ರೆ ಏನು ಹೋಗ್ಬೇಕು ಅದು ತನ್ನಿಂತಾನೆ ಹೋಗಿದ್ದಿರುತ್ತೆ. ಇವಾಗ ನಾಲ್ಗೆ ಮೇಲೆ ನಿಮಗೆ ಏನು ಕಬ್ಬಿನ ಹಾಲು ಬಂದಾಗ ಬೇರೆದ ಕಡೆ ನಿಮ್ಮ ಗಮನ ಹೋಗುತ್ತೋ ಹೋಗಲ್ವೋ? ಹೋಗೋದೇ ಇಲ್ಲ. ಆಟೋಮೆಟಿಕಲಿ ಏನಾಗ್ಬಿಡ್ತದೆ? ಅದು ಡಿಸ್ಕನೆಕ್ಟ್ ಆಗ್ಬಿಡ್ತದೆ. ಅದನ್ನು ತೆಗಿಬೇಕಾದ್ರೆ ಇಲ್ಲಿಂದ ಮನಸ್ಸು ತೆಗಿಬೇಕು, ಕಿವಿಯಿಂದ ತೆಗಿಬೇಕು, ಕಣ್ಣಿಂದ ತೆಗಿಬೇಕು, ಮನಸ್ಸಿಂದ ತೆಗಿಬೇಕು, ಎಲ್ಲ ನಾವು ಯೋಚನೆ ಮಾಡ್ತೀವ? ಇಲ್ವಲ್ಲ. ಏನು ಮಾಡಬೇಕಲ್ಲ ಅದ್ರ ಕಡೆಗೆ ಏನು ಮಾಡ್ತಾ ಹೋಗಿ? ಗಮನ ಕೊಡ್ತಾ ಹೋಗಿ. ನೀವು ಎಲ್ಲಿಡ್ಬೇಕು ಇವಾಗ ಮನಸ್ಸನ್ನ? ಯಾರಲ್ಲಿಡ್ಬೇಕು? ಪರಮಾತ್ಮನಲ್ಲಿ. ಯಾರಲ್ಲಿ? ಪರಂಧಾಮನು ಬಿಟ್ಬಿಡ್ಬೇಕು. ಇವಾಗ 3 ಲೋಕನೂ ಬಿಟ್ಬಿಡ್ಬೇಕು. ನಾನು ಆತ್ಮ ಭ್ರಕುಟಲ್ಲಿ ಇದ್ದೇನೋ ಹೇಳೋದನ್ನು ಬಿಟ್ಬಿಡ್ಬೇಕು. ನನ್ನ ಮನಸ್ಸು ಕೇವಲ ಯಾರಲ್ಲಿ ಇರಬೇಕು? ಯಾಕೆ? ನನಗೆ ಬೇಕಾಗಿರೋ ಶಾಂತಿ ಇರೋದು ಯಾರ ಹತ್ರ? ಅವನ ಹತ್ರ. ಅವಾಗೆಲ್ಲಿಡ್ಬೇಕಾಯ್ತು? ಪರಮಾತ್ಮನ. ಸರಿ, ಪರಮಾತ್ಮನತೆ ಇಟ್ಟ ತಕ್ಷಣದಲ್ಲಿ ನಿಮಗೆ ಶಾಂತಿ ಅನುಭವ ಆಗತ್ತಾ? ಯಾಕಾಗೋದಿಲ್ಲ? ಯಾಕೆ ಅನುಭವ ಆಗೋದಿಲ್ಲ ಅಂದ್ರೆ ಆ ಮನಸ್ಸಿನ ಮೇಲೆ ಏನಾಗಿದೆ? ಕೊಳೆ ಕೂತ್ಕೊಂಡಿದೆ. ಯಾಕೆ ಕೊಳೆ ಕೂತ್ಕೊಂಡಿದೆ? ಊರೆಲ್ಲ ಸುತ್ತಿಸಿದಿರಲ್ಲ, ಅದಕ್ಕೆ ಏನಾಗಿದೆ? ಕೊಳೆ ಕೂತ್ಕೊಂಡಿದೆ. ಅಲ್ಲಿ ಮನಸ್ಸನ್ನು ಇಟ್ಟಾಗ ಭಗವಂತ ಮೊದಲು ಮಾಡುವಂತ ಕೆಲಸ ಯಾವುದು? ಕ್ಲೀನಿಂಗ್. ಊರು ಸುತ್ಕೊಂಡು ಬಂದಿರುವಂತ ಮಗುವನ್ನ ಮೊದಲು ಮನೆಗೆ ಬಂದಾಗ ವಿಜಯಣ್ಣ ಅಮ್ಮ ಏನ್ ಮಾಡ್ತಾರೆ? ಕೋಲ್ ತಗೊಂಡು ಬರ್ತಾರೆ ಅಲ್ವಾ? ಎಷ್ಟು ಕೊಳೆ ಮಾಡ್ಕೊಂಡು ಬಂದಿದೆಯಾ, ಬೆಳಿಗ್ಗೆ ಎಷ್ಟು ಕ್ಲೀನ್ ಮಾಡಿ ಕಳಿಸಿದ್ಯಾ ಅಲ್ವಾ? ಹಾಗೆ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಮೊದಲು ಮಾಡುವಂತ ಕೆಲಸ ಯಾವುದು? ಯಾವುದು? ಕ್ಲೀನಿಂಗ್. ಯಾವಾಗ? ಅದು ಮಲಿನವಾಗಿದ್ದರೆ ಮಾತ್ರ. ಅದು ಮಲಿನವಾಗಿದ್ದರೆ ಮಾತ್ರ. ಒಂದು ವೇಳೆ ಅದು ಕ್ಲೀನೇ ಇದ್ದಿದ್ದರೆ ಇಟ್ಟ ತಕ್ಷಣದಲ್ಲಿ ನಿಮ್ಗೆ ಅನುಭವ ಸ್ಟಾರ್ಟ್. ಅದಕ್ಕೆ ನೋಡಿ, ಬಟ್ಟೆಯಲ್ಲಿ ಇದ್ದಾಗ ಒಂದು ಕ್ಲಾಸ್ ಮುಗೀತು, ಊಟ ಮಾಡಿದ್ವಿ, ಮತ್ತೆ ಬಂದು ಕೂತ್ಕೊಂಡ್ವಿ, ಟಕ್ ಅಂತ ಅನುಭವ ಸ್ಟಾರ್ಟ್ ಆಗಿಬಿಡ್ತದೆ. ಯಾಕೆ? ಮತ್ತೆ ಊರು ಸುತ್ತಿಸಿಲ್ವಲ್ಲ ನಾವು. ಅವಾಗ ಏನಾಯ್ತು? ಕ್ಲೀನ್ ಇತ್ತು. ಮತ್ತೆ ವಾಪಸ್ ಏನಿತ್ತು? ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡ್ತು. ಅರ್ಥ ಆಯ್ತು? ಆದರೆ ಬೇರೆ ಕಡೆ ಹೋದಾಗ ಏನಾಗ್ತದೆ? ಗುರುವಾರಕ್ಕೆ ಮಾತ್ರ ಹೋಗ್ತೀವಿ, ಒಂದು ವಾರ ಚೆನ್ನಾಗಿ ಏನು ಮಾಡಿರ್ತೀವಿ? ಮೆಸ್ಕೊಂಡು ಬಂದಿರ್ತೀವಿ. ಆವಾಗ ಅನುಭವ ಆಗೋದಿಲ್ಲ. ಒಂದು ಗೊತ್ತಿರಲಿ, ನಿಮ್ಮ ಮನಸ್ಸನ್ನು ಬಾಬನ ಹತ್ರ ಇಟ್ಟಾಗ ಕ್ಲೀನ್ ಮಾಡಬೇಕಾದ್ರೆ ನಿಮಗೆ ಯಾವ ಅನುಭವನೂ ಆಗೋದಿಲ್ಲ. ಸ್ವಲ್ಪ ಹಗುರತೆ ಆಗ್ಬಹುದು, ಅದು ಅಷ್ಟು ಪವರ್ಫುಲ್ ಇದ್ದರೆ ಮಾತ್ರ. ಅನುಭವ ಆಗ್ಲಿ ಆಗದೆ ಇರಲಿ ಏನ್ ಮಾಡಬೇಕು? ಇಡಬೇಕಲ್ಲಿ ಬೈ ಫೋರ್ಸ್, ಹುಕ್ ಆ್ಯಂಡ್ ಕುಕ್ ಏನ್ ಮಾಡಬೇಕು? ಇಡಬೇಕು. 50 ಡಿಗ್ರಿ ಟೆಂಪರೇಚರ್ಲಿ ಸೆಕೆ ಆಗ್ಬಿಟ್ಟು ಬಂದಿದೆ, AC ಕೆಳಗಡೆ ಕೂತ್ಕೊಂಡಿದ್ದೀರಾ, ಕುಂತ ತಕ್ಷಣದಲ್ಲಿ ಏನು ತಂಪಾಗ್ಬಿಡತ್ತಾ? ಆಗತ್ತೋ ಆಗಲ್ವೋ? ಇಲ್ಲ. ಎಷ್ಟೊತ್ತು ಬೇಕೋ? 10 ನಿಮಿಷ ಬೇಕು ತಾನೆ? ತಂಪೆ ಆಗ್ಲಿಲ್ಲ ಅಂತ ಕಿಟಕಿ ಬಾಗಿಲು ಓಪನ್ ಮಾಡಿಬಿಡಿ, ಹೊರಗಡೆ ಹೋಗ್ಬಿಡಿ. ಅನುಭವ ಆಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ಮನಸ್ಸನ್ನು ಏನ್ ಮಾಡ್ಬೇಕಲ್ಲಿ? ಇಡಬೇಕು. ಇಲ್ಲಿ ಪರಮಾತ್ಮ. ಆವಾಗ ಏನಾಗುತ್ತೆ? ಸುಮ್ಮನೆ ಮನಸ್ಸಿದ್ದು ಬಿಟ್ರೆ ನಿದ್ರೆ ಬಂದ್ಬಿಡ್ತದೆ. ಅದಕ್ಕೇನ್ ಬೇಕು?
ಕೆಲಸ ಬೇಕು. ಅದಕ್ಕಾಗಿ ವಿಷನ್ ಏನು ಕೊಡಬೇಕು? ದೃಷ್ಟಿ. ಯಾವ ದೃಷ್ಟಿ? ನಾನು ಬಾಬನ ಒಳಗಡೆಗೆ ಇದ್ದೇನೆ. ಅದು ಕೆಲಸ ಕೊಡಬೇಕು. ಮನಸ್ಸಲ್ಲಿ ಇದ್ದು ವೈಟ್ 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 ಏನು ಹೇಳಿ? ವೈಟ್ 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 ಅಂತ ನೋಡ್ತಾ ಇರಿ. ಎಲ್ಲಿವರೆಗೆ? ಅನುಭವ ಆರಂಭ ಆಗುವವರೆಗೆ. ಓಕೆ, ಈಗ ನೀವು ಬಾಬಾ ಜೊತೆಗೆ ಜೋಡಣೆ ಆದ್ರೆ ಈಗ ಪುರುಷಾರ್ಥ ಏನು ಅಂತ ಗೊತ್ತಾಯ್ತಾ? ಇದರಲ್ಲಿ 3 ಸ್ಟೇಜು ಆದ್ಮೇಲೆ. ಮೊದಲು ಆರಂಭಿಕ ಹಂತ ಸಂಕಲ್ಪ. ಒಂದು ಸ್ಟೇಜ್ ಯಾವುದು? ಅಂದ್ರೆ ಮೆಂಟಲಿ ಫಿಸಿಕಲಿ ನಾನು ರೆಡಿ ಆಗೋದು. ಯಾರು ರೆಡಿ ಆಗೋದು? ಈಗ ಹೇಳಿ, ಆತ್ಮ ರಾಜಯೋಗ ಮಾಡಲಿಕ್ಕೆ ಸ್ಥೂಲ ಪ್ರಪಂಚದ ಯಾವುದೇ ಜ್ಞಾನ, ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಪುಸ್ತಕ, ವೇದ, ಶಾಸ್ತ್ರ, ಪುರಾಣ ಬೇಕೋ ಬೇಡವೋ? ರೈಟ್. ಇನ್ಮೇಲೆ ಏನಾದ್ರು ಕಿರಣ ಅಂತ ಹೇಳಬೇಕು ನೀವು. ಫೋಟೋ ಗಿಟೋ ಅಂತ ಹೇಳಬೇಕು. ಎಲ್ಲ ಅಣ್ಣವ್ರೆ ಕೆಂಪು ಕಿರಣ ತಗೊಳ್ಬೇಕು, ಹಳದಿ ಕಿರಣ. ನಾನು ತಲೆ ಚಚ್ಕೊಳ್ಬೇಕಿಲ್ಲ. ಬೆಳಗಿನ ಬರೀ ರಾಮಾಯಣ ಹೇಳ್ಕೊಂಡು ಇವ್ರ ಕಿರಣ ಇವ್ರಿಗೆ ಬಿಡೋದೇ ಇಲ್ಲ. ಇವ್ರ ಬದಲಾವಣೆ ಎಷ್ಟು ಹೇಳಿದ್ರು ಕೂಡ ಮತ್ತೆ ವಾಪಸ್ ಯಾವ ಕಿರಣ ತಗೊಳ್ಬೇಕು ಅಂದ್ರೆ ಅದನ್ನು ಏನ್ ಮಾಡ್ಕೊಂಡ್ಬಿಟ್ಟಿದೀವಿ? ಅದು ಸೀಲ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಕಿರಣ 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 ಕಿರಣದ ಕಡೆನೇ ನಾವು ಇದು ಬಿಟ್ಟಿದೀವಿ. ಅದಕ್ಕಾಗಿ ನಮ್ಗೆ ಅನುಭವ ಅಲ್ವಾ? ಹಾಗೆ ಆರಂಭದಲ್ಲಿ ಮೊದಲು ಸಂಕಲ್ಪ, ಆಮೇಲೆ ಕರ್ಮ. ಕರ್ಮ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ನಿಮ್ಮ ಮನಸ್ಸನ್ನ ಆ ಕರ್ಮಕ್ಕೆ ರೆಡಿ ಮಾಡಿ ಅದನ್ನು ಒಯ್ದ್ಬಿಟ್ಟು ಪರಮಧಾಮದಲ್ಲಿಟ್ಟು ಪರಮಾತ್ಮನಲ್ಲಿಟ್ಟು ಅನುಭವ ಆಗುವವರೆಗೆ. ದಟ್ ಈಸ್ ಪುರುಷಾರ್ಥ ಕರ್ಮ. ಓಕೆ, ಸರಿ. ಈಗ ಅನುಭವ ಆಯ್ತು. ಏನಾಯ್ತು? ಅದಕ್ಕೇನು ಹೇಳ್ತಾರೆ? ಪ್ರಾರಬ್ಧ. ಅದಕ್ಕೇನು ಹೇಳ್ತಾರೆ? ಫಲ ಸಿಕ್ತಲ್ಲ ಇವಾಗ ನಿಮಗೆ. ನಿಮ್ಗೆ ಏನು ಬೇಕಿತ್ತು? ಶಾಂತಿ. ಏನ್ ಬೇಕಿತ್ತು? ಶಾಂತಿ. ಯಾವುದರಿಂದ ತಗೊಳ್ತೀರಿ? ಮನಸ್ಸನ್ನಲ್ಲಿ ಇಟ್ಟಿದಿರಿ. ಶಾಂತಿ ಬಾಬಾ ಹೇಗೆ ಕೊಡ್ತಾರೆ? ಬುದ್ಧಿಯಿಂದ. ಹೆಂಗ್ ಕೊಡ್ತಾರೆ? ಅದು ಹೆಂಗಣ್ಣವ್ರೆ? ಮನಸ್ಸನ್ನಲ್ಲಿ ಒಯ್ದಿಟ್ಟಿದ್ದೀವಿ. ಫಲ ಯಾವುದರಿಂದ ಸಿಗ್ತದಂತೆ? ಬುದ್ಧಿಯಿಂದ. ಬುದ್ಧಿಯಿಂದ ಸಿಗ್ತದೋ ಮನಸ್ಸಿಂದ ಸಿಗ್ತದೋ? ಫಲ ಸಿಗೋದು ಬುದ್ಧಿಯಿಂದನೋ ಮನಸ್ಸಿಂದನೋ? ಬುದ್ಧಿಯಿಂದ ಫಲ ಸಿಗೋದು. ನಾನು ಮನಸ್ಸು ಯಾಕೆ ತಗೊಂಡು ಹೋಗ್ಬೇಕಿತ್ತು? ಮನಸ್ಸಿನನ್ನು ಫಾಲೋ ಮಾಡೋದು ಬುದ್ಧಿ. ಮನಸ್ಸು ಯಾವುದಲ್ಲಿ ಇದೆಯೋ ಅದರ ಗುಣಲಕ್ಷಣಗಳನ್ನು ಅನುಭವ ಮಾಡೋದು ಬುದ್ಧಿ ಅಲ್ವಾ? ಅಕ್ಕಂದಿರು ಹೇಳ್ತಾರೆ, ಅಣ್ಣವ್ರೆ ನಮ್ಗೆ ಇದೆಲ್ಲ ಹೇಳ್ತಾ ಅರ್ಥ ಆಗೋದಿಲ್ಲ, ಸ್ವಲ್ಪ ಉದಾಹರಣೆ ಕೊಡಿ ನೋಡೋಣ. ಏನ್ ಕೊಡಿ? ಸರಿ. ಗುಲಾಬ್ ಜಾಮೂನ್ ಯಾವುದರಿಂದ ಮಾಡ್ತೀರಿ? ಕೈಯಿಂದ. ಗುಲಾಬ್ ಜಾಮೂನ್ ಮಾಡೋದು ಯಾವುದರಿಂದ? ಕೈಯಿಂದ. ನೋಡೋದು ಯಾವುದರಿಂದ? ಕಣ್ಣಿಂದ. ರುಚಿ ನೋಡೋದು ಯಾವುದರಿಂದ? ಯಾವುದನ್ನು ಕರ್ಮ ಮಾಡಿದ್ರು ಫಲ ತಗೊಳ್ಳಿಕ್ಕದು ಇಲ್ವಲ್ಲ, ರೈಟ್? ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಕೈ ಬೇಕು, ನೋಡ್ಲಿಕ್ಕೆ ಕಣ್ಣು ಬೇಕು, ಬಾಯಿವರೆಗೆ ಹೋಗ್ಲಿಕ್ಕೆ ಸ್ಪೂನ್ ಬೇಕು, ಕಟೋರ ಬೇಕು. ಅದು ರುಚಿ ನೋಡ್ಲಿಕ್ಕೆ ಏನ್ ಬೇಕು? ನಾಲ್ಗೆನೆ ಬೇಕೆ ಹೊರತದ್ದು ಮೂಗು, ಕೂದಲು, ಚರ್ಮ. ಕ್ಲಿಯರ್? ಕರ್ಮ ಮಾಡುವಂತ ಸಾಧನ ಬೇರೆ, ಫಲವನ್ನ ತಗೊಳ್ಳುವಂತ ಸಾಧನ. ಅದಕ್ಕೆ ಬಾಪ ಹತ್ರ ಬುದ್ಧಿಯೋಗ ಅಂತ ಹೇಳ್ತಾರೆ. ಬಾಪ ಏನ್ ಹೇಳ್ತಾರೆ? ಬುದ್ಧಿಯೋಗ ಯಾವಾಗ ಸ್ಟಾರ್ಟ್ ಆಗ್ತದೆ? ಯಾವಾಗ ಮನಸ್ಸಿನ ಯೋಗ ಕಂಪ್ಲೀಟ್ ಆಗ್ತದೆ ಅವಾಗ ಬುದ್ಧಿಯೋಗ ಸ್ಟಾರ್ಟ್ ಆಗ್ತದೆ. ಆವಾಗ ಯೋಗ ಕಂಪ್ಲೀಟ್ ಆದಾಗ ನಾಲ್ಗೆ ಮೇಲೆ ನೀವೇನಿಟ್ಟಿದ್ದೀರಿ? ಅಲ್ಲ, ಜ್ಯೂಸು. ಏನಿಟ್ಟಿದ್ದೀರಿ? ಜ್ಯೂಸ್ ಇಟ್ಟಾಗ ಯಾವಾಗ ಜ್ಯೂಸಿನ ಅನುಭವ ಆದಾಗ ಆತ್ಮನ ಶಕ್ತಿ ಬುದ್ಧಿ ಕಡೆ ಹೋಗ್ತದೆ. ಯಾವ್ದು ಕಡೆ ಹೋಗ್ತದೆ? ಅನುಭವದ ಕಡೆ ಹೋಗ್ತದಲ್ವಾ? ಆವಾಗ ಆತ್ಮನ ಎನರ್ಜಿ ಯಾವ ಕಡೆ ಪಾಸ್ ಆಗ್ತದೆ? ಬುದ್ಧಿ ಕಡೆ. ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಬುದ್ಧಿ ಕಡೆ ಇಡೋದು ಬಿಟ್ಬಿಟ್ಟು ಮನಸ್ಸಲ್ಲೇ ಇಡ್ತೀವಿ. ಯಾವ್ದಲ್ಲಿ ಇಡ್ತೀವಿ? ಮನಸ್ಸಲ್ಲಿ. ಏನಂತ? ನಾನು ಬಾಬನತ್ತಿದ್ದೇನೆ, ಪರನಾಮದಲ್ಲಿದ್ದೇನೆ, ಒಳಗಡೆ ಇದ್ದೇನೆ, ವೈಟ್ ಇದ್ದೇನೆ. ಎಲ್ಲಿರ್ತೀರಿ ನೀವು? ಇನ್ನು ಪುರುಷಾರ್ಥದಲ್ಲೇ ಇದ್ದೀರಿ. ಎಲ್ಲಿದ್ದೀರಿ? ನಾಲ್ಗೆ ಮೇಲೆ ಏನಿದೆ? ಈಗ ಗುಲಾಬ್ ಜಾಮೂನ್ ಇದೆ. ಏನಿದೆ? ಗುಲಾಬ್ ಜಾಮೂನ್ ಇದೆ. ನಾಲ್ಗೆ ಮೇಲೆ ಗುಲಾಬ್ ಜಾಮೂನ್ ಇದ್ದಾಗ ನಾನು MTR ತಂದಿದ್ದೇನೆ, ಪ್ಯಾಕೆಟ್ ಮಾಡಿದ್ದೇನೆ, ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಾ ಕೂತ್ಕೊಳ್ಳಿ. ಅವಾಗ ರುಚಿ ಅನುಭವ ಆಗುತ್ತದೋ ಆಗಲ್ವೋ? ಅವಾಗೇನ್ ಮಾಡ್ಬೇಕು? ಅದೆಲ್ಲದಿಂದ ತೆಗೆದು ಸಂಪೂರ್ಣ ಗಮನ ಯಾವ್ದು ಕಡೆಗೆ ಇರಬೇಕು? ಫಲದ ಕಡೆಗೆ. ಯಾವ್ದು ಕಡೆಗೆ? ಒಂದು ಪುರುಷಾರ್ಥ ಮಾಡಿದ ಮೇಲೆ ಏನಾಗ್ತದೆ? ಫಲ ಸಿಗತ್ತೆ. ಫಲ ಸಿಕ್ಕಿದಾಗ ನಿಮ್ಮ ಗಮನ, ನಿಮ್ಮ ಏಕಾಗ್ರತೆ ಯಾವ್ದು ಕಡೆಗೆ ಇರಬೇಕು? ಫಲದ ಕಡೆಗೆ ಮಾತ್ರ. ಯಾವ ಫಲ? ನೀವ್ಯಾರು? ಆತ್ಮ. ಮನಸ್ಸನ್ನು ಯಾರಲ್ಲಿ ಇಟ್ಟಿದ್ದೀರಿ? ಬಾಬನಲ್ಲಿ. ಫಲ ಯಾವುದರಿಂದ ಅನುಭವ ಆಗ್ತದೆ?
ಅಷ್ಟು ಮಾತ್ರ ಬಾಯಿ ಮುಚ್ಕೊಂಡು ಮಾಡಿ ನೋಡೋಣ. ಬೇರೆದು ಬೇಡ ನಿಮಗೆ, ಬೇರೆ ಏನು ಬೇಡ, ಸಂಕಲ್ಪ ಏನು ಬೇಡ. ನಿಮಗೆ ಶಾಂತಿ ಬೇಕು, ಮನಸ್ಸಲ್ಲಿ ಇಟ್ಟಿದ್ದೀರಿ, ಬುದ್ಧಿನ ಅನುಭವ, ಅದು ಬಿಟ್ಟು ಬೇರೆ ಯಾವುದರ ಬಗ್ಗೆನೂ ಕೂಡ ನೀವು ಮನನ, ಚಿಂತನೆ, ಟೆನ್ಷನ್, ಕನ್ಫ್ಯೂಷನ್ ಮಾಡಿಕೊಳ್ಳಬಾರದು. ನನಗೇನು ಬೇಕು ಅದು ಸಿಕ್ಕಿದೆ, ನನ್ನ ಶಾಂತಿ ಅನುಭವ, ಅದು ವಿಕರ್ಮ ವಿನಾಶ ಆಗತ್ತೋ, ವಿಶ್ವ ಕಲ್ಯಾಣ ಆಗತ್ತೋ, ಅದು ಅಶರೀರಿನೋ, ಸರ್ವಶಕ್ತಿವಂತನೋ, ಅದು ನೀವು ನಿರ್ಣಯ ಮಾಡಲಿಕ್ಕೆ ನಾಲ್ಗೆ ಮೇಲೆ ಜ್ಯೂಸ್ ಇದೆ, ರುಚಿ ನೋಡೋದು, ಅದು ಉಪ್ಪು ಹುಳಿ ಖಾರ ಅಷ್ಟು ಮಾತ್ರ ನೋಡೋದೇ ಹೊರತು ಮುಂದೇನಾಗತ್ತೆ, ಯಾರು ತಂದಿದ್ರು, ರೇಟ್ ಎಷ್ಟು, ಯಾವುದಿಂದ ಮಾಡಿದಾರ, ಅದು ನಿಮಗೆ ಬೇಡ. ಆದ್ಮೇಲೆ ನಮಗೆ ರಾಜಯೋಗದ ಅನುಭವ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಫಲದ ಸಮಯದಲ್ಲಿ ನಾನು ನನ್ನ ಬುದ್ಧಿಯನ್ನು ಫಲದ ಕಡೆಗೆ, ಯಾವುದ್ರ ಕಡೆ ಕೊಡ್ತಾ ಇದ್ದೇನೆ, ಕಿರಣ ಬರ್ತಾ ಇದೆ, ಕಿರಣ ಹೋಗ್ತಾ ಇದೆ, ಪರಂಧಾಮದಲ್ಲಿದ್ದೇನೆ, ಅಲ್ಲಿ ಹೇಳೋದಲ್ಲಿ ಬ್ಯೂಸಿ ಆಗಿದ್ದೇನೆ ಬಿಟ್ಟರೆ ಆ ಅನುಭವದ ಕಡೆಗೆ ನನ್ನ ಬುದ್ಧಿಯನ್ನು ಕೇಂದ್ರೀಕರಿಸ್ತಾ ಇಲ್ಲ. ಅದಕ್ಕಾಗಿ ನಿಮಗೆ ಮಜಾ ಅಲ್ವಾ? ಬೆಳಗಿಂದ ಸಾಯಂಕಾಲದವರೆಗೆ ಕೆಲಸ ಮಾಡಿ 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 ಒಂದು 10 ನಿಮಿಷ ಮಸಾಲೆ ದೋಸೆ ತಿನ್ನು ರುಚಿ ನೋಡಿಲ್ಲ ಅಂತಂದ್ರೆ ಯಾಕ್ರಿ ಆ ಜೀವನ? ಯಾಕ್ರಿ ಆ ಜೀವನ? ಬೆಳಗಿನ ಸಾಯಂಕಾಲ ಕಸ ಗುಡಿಸ್ರಿ, ಪಾತ್ರೆ ತೊಳೆದ್ರಿ, ಎಷ್ಟೆಲ್ಲ ಕಷ್ಟ ಮಾಡ್ತೀವಿ. ಎಟ್ಲೀಸ್ಟ್ ನೀವೇ ಮಾಡಿರುವಂಥ ಆ ಮಸಾಲೆ ದೋಸೆಯನ್ನ ಚಟ್ನಿ ಹಾಕಿ ಆಲೂಗಡ್ಡೆ ಸಾಗು ಹಾಕ್ಬಿಟ್ಟು ಏನು ಮಾಡಬೇಕು, ಅಂತ ಏನು ಮಾಡ್ಬೇಕು, 10 ನಿಮಿಷ ಅನುಭವಿಸಿ. ದಟ್ ಇಸ್ ಲೈಫ್. ಅದು ಜೀವನ. ಅನುಭವಿಸೋದು ಜೀವನನೇ ಹೊರತು ನಾನು ಪುರುಷಾರ್ಥ ಮಾಡೋದು, ಕರ್ಮ ಮಾಡೋದು ಜೀವನ ಅಲ್ಲ ಅಲ್ವಾ? ಆತ್ಮೀಯ, ನಮ್ಮ ಜೀವನ ಬೆಂಗಳೂರಿನಲ್ಲಿ ಏನಾಗ್ಬಿಟ್ಟಿದೆ ಅನಿತಕ್ಕ? ಮಸಾಲೆ ದೋಸೆ ಮಾಡೋದು ತಿನ್ಲಿಕ್ಕೆ ಪುರುಸತ್ತೋ ಇಲ್ಲ. ಈಗ ಸ್ಕೂಲಿಗೆ ಏನಾಗ್ತಾ ಇದೆ, 1000 ಕೋಟಿದ್ದು ಏನು ಪ್ರಯೋಜನ ಆತ್ಮೀಯರೇ? ಪಂಚತತ್ವ ಕೊಟ್ಟಿರುವಂಥದ್ದು, ಅಲ್ಲಿ ತುಂಬಿರುವಂಥ ರುಚಿಯ ಅನುಭವ ನಾನು ಮಾಡ್ತಾ ಇಲ್ಲ ಅಂತಂದ್ರೆ ಅಂಥ ಜೀವನ ತಗೊಂಡು ಅದಕ್ಕೆ ಅನುಭವ ಮಾಡ್ಲಿಕ್ಕೆ ನಾನು ಮನುಷ್ಯರಾಗೋದು ಯಾಕೆ? ನಿನ್ನೆದು ಮೊನ್ನೆದು ಮಕ್ಕಳ ಹಂಗೆ ಅಂತ ಚಿಂತೆ 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 ಮಾಡಿಬಿಟ್ಟು ಏನಾಗ್ಬಿಟ್ಟಿದ್ದೀವಿ, ಚಿಂತೆಯ ಚಕ್ರವರ್ತಿ ಆಗಿಬಿಟ್ಟಿದ್ದೀವಿ, ನಿಶ್ಚಿಂತ ಚಕ್ರವರ್ತಿಗಳಲ್ಲ. ಅಲೌಕಿಕ ಬಿಟ್ಟುಬಿಡಿ, ರಾಜಯೋಗ ಬಿಟ್ಟುಬಿಡಿ, ಈವನ್ ಲೌಕಿಕ ಜೀವನದಲ್ಲೂ ಕೂಡ ನಮಗೆ ಸಿಕ್ಕಿರುವಂಥ ಸಾಧನಗಳ ಸುಖವನ್ನು ನಾವು ಅನುಭವ ಎಷ್ಟು ನಮಗೆ ಅವಕಾಶ ಇದೆ. ಈಗ ಈ ಪ್ರಪಂಚದಲ್ಲಿ ಇದ್ದೀವಿ, ಗಾಳಿ ಎಷ್ಟು ತಂಪಾದ ಗಾಳಿ, ಸೂರ್ಯನ ಬಿಸಿಲಲ್ಲಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುವಂಥ ಆ ಬಿಸಿಲಿನ ಸುಖ ನನ್ನ ಗಮನ ಕೊಟ್ಟರೆ ತಾನೇ ಆಗ್ತದೆ. ನಾವು ಇಲ್ಲ ಇಲ್ಲ ಅಂತ ಬೊಬ್ಬೆ ಹೊಡಿತಿದ್ದೀವಿ, ಅದರ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಅಲ್ವಾ? ಅದಕ್ಕಾಗಿ ಪುರುಷಾರ್ಥದ ಸಮಯದಲ್ಲಿ ಪುರುಷಾರ್ಥದ ಕಡೆನೇ ಗಮನ ಕೊಡಬೇಕು, ಫಲ ಬಂದಾಗ ಫಲದ ಕಡೆನೇ ಗಮನ ಕೊಡಬೇಕು. ಓಕೆ, ರಾಜಯೋಗ ಆಯ್ತು ಅಂತ ನಿಮ್ಗೆ ಗೊತ್ತಾಗೋದು ಯಾವಾಗ? ಎಸ್, ಶಾಂತಿ ಅನುಭವ ಆಗ್ಬೇಕು. ಅದು ಯಾರಿಂದ ಬರಬೇಕು? ದಿರ್ಜಿ. ನೀವು ಅಲ್ಲಿ ಕನೆಕ್ಟ್ ಆಗಬೇಕು. ಆ ಸಮಯದಲ್ಲಿ ನಿಮ್ಮ ಮನ ಬುದ್ಧಿ ಬೇರೆ ಯಾರ ಜೊತೆನೂ ಕನೆಕ್ಟ್, ಯಾರ ಜೊತೆಗೂ ಇರಬಾರ್ದು. ಯಾಕಂದ್ರೆ ನೀವು ರಾಜಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಗೇನು ಬೆಳಗ್ಗೆ ಕೆಲಸ ಇಲ್ವಲ್ಲ, ಅಮೃತ ವೇಳೆಯಲ್ಲಿ ಬೇರೆ ಟೈಮಲ್ಲಿ ಏನು ಕೆಲಸ ಇಲ್ವಲ್ಲ, ಸ್ಥೂಲವಾಗಿ ಅದೆಲ್ಲವನ್ನು ಬಿಟ್ಬಿಟ್ಟು ತಾನೇ ಕೂತ್ಕೊಂಡಿದ್ದೀನಿ. ಆದ್ಮೇಲೆ ಶಾರೀರಿಕವಾಗಿ ಅಲ್ಲಿ ಬಿಟ್ಕೊಂಡು ಕೂತ್ಕೊಂಡ್ರು ಕೂಡ ಮಾನಸಿಕ ಒಂದು ಎಲ್ಲ ಸೇರಿಸ್ಕೊಂಡ್ಬಿಡ್ತೀವಿ. ಏನ್ ಮಾಡ್ಬಿಡ್ತೀವಿ? ಎಷ್ಟು ಸೇರಿಸ್ಕೊಳ್ತೀವಿ? ಜ್ಞಾನಿಗಳಲ್ವಾ 84 ಜನ್ಮ ಸೇರಿಸ್ಕೊಂಡ್ಬಿಡ್ತೀವಿ. ಒಂದು ಜನ್ಮತ್ತಲ್ಲ, ಎಲ್ಲ ಏನ್ ಮಾಡ್ತೀವಿ, ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ? ಬಾ 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 ಅಂತ ಏನ್ ಮಾಡ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾನೆ, ಇಲ್ಲಿ ಬಾಬಾನ ಮನೆಗೆ ಬರ್ಬೇಕಾದ್ರೆ ಮಕ್ಕಳು, ಮೊಮ್ಮಕ್ಕಳು, ಇಲ್ಲಿಗಳು, ಜೊಲ್ಲೆಗಳು ಎಲ್ಲ ತಗೊಂಡು ಬಂದ್ಬಿಡಿ. ಎಲ್ಲಿಗೆ? ಇಲ್ಲಿ ಬಂದು ಕುತ್ಕೊಳ್ಳಿ, ಜ್ಞಾನ ಕೇಳ್ತಾ ಕುತ್ಕೊಳ್ಳಿ ಅಲ್ವಾ? ಪಾರ್ವತಕ್ಕವ್ರು ಏನ್ ಮಾಡಿದಾರೆ, 3-4 ಜನ ಮಕ್ಕಳಿಗೆ ತಗೊಂಡು ಬಂದಿದ್ದಾರೆ, ಮೊಮ್ಮಕ್ಕಳಿಗೆ ತಗೊಂಡು ಬಂದಿದ್ದಾರೆ, ಸರಿನಾ? ತಗೊಂಡು ಬಂದಾಗ ಇಲ್ಲಿ ಕ್ಲಾಸ್ ಹೇಳ್ತಾ ಇರ್ತಾರೆ, ಅವ್ರ ಗಮನ ಇಲ್ಲಿ ಇರ್ತದೆ, ಈ ಮಗ ಇಲ್ಲೋದ, ಆ ಮಗ ಇಲ್ಲದ, ಅವರೆಲ್ಲ ಅದಿಲ್ಲದ. ಈಗ ಗಮನ ಇಲ್ಲಿ ಈಗ ನೀವು ಮದ್ವೆಗೆ ಹೋಗಿರ್ತೀರಾ, ಎಲ್ಲಿ ಹೋಗಿರ್ತೀರಿ? ಯಾಕೆ ಹೋಗಿದ್ದೀರಿ? ಹೆಂಗೆ ಹೋಗಿದ್ದೀರಿ? ಹೆಂಗೆ ರೆಡಿ ಆಗ್ಬಿಟ್ಟು ಮನೆಯಲ್ಲಿರುವಂಥ ಎಲ್ಲ ಒಳ್ಳೆ ಬಂಗಾರ, ಒಳ್ಳೆ ಸೀರೆ ಎಲ್ಲ ಹಾಕೊಂಡು ಹೋಗಿದ್ದೀರಾ. ಯಾಕೆ? ಎಂಜಾಯ್ ಮಾಡ್ಲಿಕ್ಕೆ. ಏನ್ ಮಾಡ್ಲಿಕ್ಕೆ? ಎಂಜಾಯ್ ಮಾಡ್ಲಿಕ್ಕೆ. ಹೋಗ್ಬೇಕಾದ ಒಂದು 2 ವರ್ಷದ ಮಗು ಕರ್ಕೊಂಡು ಹೋಗಿ. ಯಾರಿಗೆ ಕರ್ಕೊಂಡು ಹೋಗಿ? ಅವನು ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ, ಅವನೇನ್ ಮಾಡ್ತಿರ್ತಾನೆ, ಆವಾಗ ಅವ್ರ ಕಡೆ ನಿಮ್ ಗಮನ ಇರ್ಲಿ. ಅವಾಗ ಹೆಂಗಿರ್ತದೆ? ಮದುವೆಗೆ ಹೋಗ್ಬಿಟ್ಟು ವಾಪಸ್ ಬರೋದ್ರಿಗೆ ಎಷ್ಟು ಖುಷಿಯಾಗಿರ್ತೀರಿ ನೀವು ಅಲ್ವಾ? ಅಂದ್ಮೇಲೆ ಈ ನಿಮ್ಮ ಮನಸ್ಸು ಹೇಳುವಂತ ಮಗುವನ್ನು ರಾಜಯೋಗದಲ್ಲಿ ಏನ್ ಮಾಡಿಸ್ತಿದ್ದೀರಿ? ಊರು ಸುತ್ತಿಸ್ತಾ ಇದ್ದೀರಿ. ಏನ್ ಮಾಡ್ತಿದ್ದೀರಿ? ಊರು ಸುತ್ತಿಸ್ತಾ ಇದ್ದಾಗ ಆತ್ಮನ ಶಕ್ತಿ ಅದ್ರ ಕಡೆಗೆ ಹೋದ್ರೆ ರಾಜಯೋಗ ಆಗತ್ತಾ?
ಆತ್ಮೇಲೆ ಗೊತ್ತಿರಲಿ, ನಾನು ಒಂದು ಕರ್ಮವನ್ನ ಮಾಡಬೇಕಾದ್ರೆ ಆ ಕರ್ಮೇಂದ್ರಿಯಗಳು ಮಾತ್ರ ಅದಲ್ಲಿ ಮಾತ್ರ ಇರಬೇಕು, ಅದಲ್ಲಿ ಮಾತ್ರ ಇರಬೇಕು. ಈಗ ರಾಜಯೋಗದ ನಾನು ಯಾರು? ನನಗೇನು ಬೇಕು? ಎಲ್ಲಿದೆ? ಪರಮಾತ್ಮ. ಮನಸ್ಸನ್ನಲ್ಲಿಡೋದು, ಬುದ್ಧಿನ ಅನುಭವ ಅಷ್ಟು ಬಿಟ್ಟರೆ ಬೇರೆ ಯಾವುದರ ಬಗ್ಗೆ ಕೂಡ ನೀವೇನು ಮಾಡಬಾರ್ದು? ಯೋಚನೆ ಚಿಂತನೆ ಮಾಡುವ. ಅಪ್ನೆ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರೋ. ಮನಸ್ಸನ್ನ ಅಲ್ಲಿ ಇಟ್ಟ ಮೇಲೆ ನಿಮ್ಮ ಕೆಲಸ ಮುಗೀತು. ಮುಂದಿನ ಕೆಲಸ ಯಾರ್ದು? ಬಾಬನ್. ಈಗ ನಿಮ್ಮ ಮನಸ್ಸನ್ನು ಬಾಬನ ಕೈಲಿ ಇಟ್ಟಿದ್ದೀರಿ. ಇವಾಗ ಕರ್ಮ ಮುಗೀತು, ಪುರುಷಾರ್ಥ ಆಯ್ತು, ಮುಂದೇನು? ಫಲ. ಓಕೆ, ಆ ಫಲಕ್ಕೆ ಏನು ಹೇಳ್ತಾರೆ? ಫಲವನ್ನು ಅನುಭವ ಮಾಡ್ತೀರಿ, ಅದಕ್ಕೇನು ಹೇಳ್ತಾರೆ? ಪ್ರಾರಬ್ಧ ಅಂತ ಹೇಳ್ತಾರೆ. ಪ್ರಾರಬ್ಧ ಇದೆ, ಅದರ ಅನುಭವವನ್ನು ನೀವು ಮಾಡ್ತಿದ್ದೀರಿ, ಅದಕ್ಕೆ ಬಾಬಾ ಹೇಳ್ತಾರೆ ಸ್ವರೂಪ. ಏನ್ ಹೇಳ್ತಾರೆ ಬಾಬಾ? ಫಸ್ಟಿಗೆ ಫಲ ಬಂತ, ಫಲ ನೀವು ತಗೊಂಡ್ರಲ್ಲ, ಓಕೆ, ಅದಾದ್ಮೇಲೆ ಅದನ್ನು ಅನುಭವಿಸಿದ್ರಲ್ವಾ, ನೆಕ್ಸ್ಟ್ ಸ್ಟೇಜ್ ಯಾವುದು? ಸ್ವರೂಪ. ಹಂಗಂದ್ರೆ ಅಂತ ನೀವು ಕೇಳ್ಬೋದು. ಹೇಳ್ತೀನಿ ಕೇಳಿ. ಇವಾಗ ಇದೇನು? ಇಲ್ಲಿ ತಗೊಂಡೆ, ಇಲ್ಲಿಟ್ಟಿದ್ದೇನೆ, ಇದೇನು? ಫಲ, ಹೌದಾ? ಇಲ್ಲಿ ಒಳಗಡೆ ಹೋಯ್ತೋ ಇಲ್ವೋ? ಮುಂದೆ ಕೆಲಸ ಮಾಡುತ್ತೋ ಮಾಡಲ್ವೋ? ಕೆಂಬಂತ ಇವಾಗ ಇದ್ಯಾವುದು? ಸ್ವರೂಪ. ಕೆಂಬಂತಲ್ಲ, ಅದೇನು? ಏನು? ಇದು ಒಳಗಡೆ ಗಿತ್ತಲ್ಲ, ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ತದೋ. ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತೋ? ಕೆಲಸ ಮಾಡಿತ್ತು. ಅದು ರೂಪ ಏನಾಗ್ತದೆ ಹೊರಗಡೆಗೆ? ಅರ್ಥ ಆಯ್ತು? ಅರ್ಥ ಆಗಿಲ್ವಾ? ಅರ್ಥ ಆಗಲ್ಲ ಅಂತ ಹೇಳಿದೆ, ಯಾಕಂದ್ರೆ ಅವ್ರ ಕೈಲಿ ಜ್ಯೂಸ್ ಕೊಟ್ಟಿಲ್ವಲ್ಲ, ಅದಕ್ಕಾಗಿ. ಹೇಳ್ತೀನಿ ಒಂದು ನಿಮಿಷ. ಕೇಳಿ, ನಿಮಗೆ ತಲೆನೋವು ಬಂತು. ಏನು ಬಂತು? ಯಾರಿಗೆ ಬಂದಿತ್ತು? ಯಾರಿಗೆ? ಶರೀರಕ್ಕೆ. ಮಾತ್ರೆ ತಗೊಳ್ತೀರಿ, ಓಕೆ. ಎಲ್ಲಿ ಹೋಗ್ಬಿಟ್ಟು? ಶಾಪಲ್ಲಿ ಹೋಗ್ಬಿಟ್ಟು. ಓಕೆ, ಕರ್ಮ ಎಲ್ಲಿವರೆಗೆ? ನಾನು ಮಾತ್ರೆ ತಗೊಳ್ಬೇಕಂದ್ರೆ ಸಂಕಲ್ಪ ಮಾಡಿದ್ರಿ, ಅಲ್ಲಿಂದ ಏನು ಮಾಡಿದ್ರಿ? ಅಕ್ಕರೆ ಮಾತಾಡಬೇಡಿ ಮಧ್ಯದಲ್ಲಿ, ಕೇಳ್ತಾ ಹೋಗಿ. ಹಾಸ್ಪಿಟ್ಲಿಗೆ ಇಲ್ಲಿ ಮೆಡಿಕಲ್ ಸ್ಟೋರಿಗೆ ಹೋದ್ರಿ, ಓಕೆ. ಕರ್ಮ ಯಾವಾಗ ಕಂಪ್ಲೀಟ್ ಆಗ್ತದೆ? ಮಾತ್ರೆ ತಗೊಳ್ಬೇಕು. ಮಾತ್ರೆ ತಗೊಂಡು ನಾಲಿಗೆ ಮೇಲೆ ಇಡ್ತೀರಿ, ಅವಾಗ ಏನಾಗ್ತದೆ? ಮಾತ್ರೆ ನಾಲಿಗೆ ಮೇಲೆ ಇಟ್ಟಿದ್ರೆ ಅವಾಗ ಏನಾಗ್ತದೆ? ಕಹಿ ಆಗ್ತದೆ. ಅದೇನು? ಪ್ರಾರಬ್ಧ. ಅದೇನು ಹೇಳಿ? ನಾಲಿಗೆ ಮೇಲೆ ಇಟ್ಟಿದ್ರೆ ಅದ್ಯಾವುದು? ಪ್ರಾರಬ್ಧ. ಆ ಕಹಿ ಅನುಭವ ನನಗೆ ಆಗ್ಬಾರ್ದು ಅಂತ ಮೊದಲು ನೀರು ಹಾಕ್ಬೇಕು, ಆಮೇಲೆ ಮಾತ್ರೆ ಹಾಕ್ಬೇಕು, ನುಂಗ್ಬಿಡ್ಬೇಕು. ಓಕೆ, ಸರಿ. ಹಾಗಂದ್ರೆ ಮಾತ್ರ ನೀರು ಹಾಕ್ಬಿಟ್ಟು ನುಂಗ್ತೀವಿ. ಇದನ್ನೇನು ಮಾಡ್ತೀವಿ? ನನಗೆ ರುಚಿ ಬೇಕು. ಆ ಸಮಯದಲ್ಲಿ ನೀವು ಅದ್ರ ಜೊತೆ ಕನೆಕ್ಟ್ ಆಗಿದ್ದೀರಿ. ಯಾವುದ್ರ ಜೊತೆಗೆ? ರುಚಿ ಜೊತೆ ಕನೆಕ್ಟ್. ಅದಕ್ಕೆ ಏನ್ ಹೇಳ್ತಾರೆ? ಪ್ರಾರಬ್ಧ. ಅದ್ರ ಜೊತೆ ಕನೆಕ್ಟ್ ಆಗಿದೆ. ಓಕೆ, ಸರಿ. ಈಗ ಮಾತ್ರೆ ಒಳಗಡೆ ಹೋಯ್ತು ಹೋಗಿಲ್ವೋ? ಹೋಯ್ತು. ಹೋದ್ಮೇಲೆ ನಿಮ್ಮ ತಲೆನೋವು ಕಡಿಮೆ ಆಗ್ತದೋ ಆಗಲ್ವೋ? ಅದಕ್ಕೇನು ಹೇಳ್ತಾರೆ? ಎಸ್, ಅದಕ್ಕೇನು ಹೇಳ್ತಾರೆ? ಒಳಗಡೆ ಹೋಗಿರುವಂತ ಮಾತ್ರೆ ಕೆಲಸ ಮಾಡ್ತಾ ಇದೆ, ನೀವಲ್ಲ. ಯಾರು ಕೆಲಸ ಮಾಡ್ತಿದ್ದಾರೆ? ಮಾತ್ರೆ ಮಾಡ್ತಿದೆ. ಯಾರ ಮೇಲೆ? ನಿಮ್ಮ ತಲೆ ಮೇಲೆ. ಯಾರ ಮೇಲೆ? ಯಾರಿಗೆ ಅನುಭವ ಆಗ್ತದೆ? ಯಾರಿಗೆ ಅನುಭವ ಆಗ್ತದೆ? ಯಾರು ತಗೊಂಡಿದಾರೋ ಅವರಿಗೆ ಅನುಭವ ಆಗ್ತದೆ. ಅದಕ್ಕೇನು ಹೇಳ್ತಾರೆ? ಸ್ವರೂಪ. ಆ ಸ್ವರೂಪ ಅಂತಂದ್ರೆ ಏನು? ಯಾವ ವಸ್ತು ವ್ಯಕ್ತಿ ವಿಷಯದ ಜೊತೆಗೆ ನೀವು ಜೋಡಣೆಯಾಗಿದ್ದೀರೋ ಅದರ ರೂಪ ಆತ್ಮದ ಮೇಲೆ ಪ್ರಭಾವ ಬೀಳ್ತಾ ಇದೆ. ಅರ್ಥ ಆಯ್ತು? ಅದು ಮಾತ್ರೆನೇ ಇರ್ಬೋದು, ಮುದ್ದೆನೇ ಇರ್ಬೋದು, ಜ್ಯೂಸ್ ಇರ್ಬೋದು, ಬಟ್ಟೆ ಇರ್ಬೋದು, ವ್ಯಕ್ತಿ ಇರ್ಬೋದು, ವಿಷಯ ಇರ್ಬೋದು, ಏನೇ ಇರ್ಬೋದು, ಆತ್ಮ ಕರ್ಮೇಂದ್ರಿಯಗಳ ಮೂಲಕ ವ್ಯಕ್ತಿ ವಸ್ತುವಿನ ಮೇಲೆ ಜೋಡಣೆ ಮಾಡಿದಾಗ ಯಾವುದ್ರ ಜೊತೆಗೆ ಜೋಡಣೆಯಾಗಿದ್ದೀರೋ ಜೋಡಣೆ ಸಮಯದಲ್ಲಿ ಅದರ ಕಡೆ ಗಮನ ಕೊಟ್ಟಾಗ ಅದರ ರೂಪ ಆತ್ಮದ ಮೇಲೆ ಪ್ರಭಾವ ಬೀಳತ್ತೆ. ಅವಾಗ ಅದರ ಕಡೆ ಗಮನ ಕೊಟ್ಟಾಗ ಅದರ ಅನುಭವ ನನಗೆ ಆಗತ್ತೆ. ಅಂದ್ರೆ ಬಾಬನ್ ಜೊತೆಗೆ ನೀವು ಸೇರಿದಾಗ ನಿಮ್ಗೇನಾಗತ್ತೆ? ಶಾಂತಿ. ಏನಾಗ್ತದೆ? ಶಾಂತಿ. ಆ ಶಾಂತಿ ಬರೀ ಆತ್ಮನಿಗಷ್ಟೇ ಅಲ್ಲ, ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ ಎಲ್ಲ ಕಡೆಗೂ ಏನಾಗ್ತದೆ? ಓಕೆ, ಈಗ ನೀವು ಕಬ್ಬಿನ ಜ್ಯೂಸನ್ನು ಯಾವುದಲ್ಲಿ ಇಟ್ಟಿದ್ದೀರಿ? ನಾಲ್ಗೆ ಮೇಲೆ. ಎಲ್ಲಿಟ್ಟಿದ್ದೀರಿ? ಆದ್ಮೇಲೆ ಅದು ನಾಲ್ಗೆ ಮೇಲೆ ಮಾತ್ರ ಇರ್ತದೆ, ಮುಂದೆ ಹೋಗೋದೇ ಇಲ್ಲ. ಎಲ್ಲಿಗೆ ಹೋಗ್ತದೆ? ಗಂಟ್ಲಿಗೆ ಹೋಯ್ತು, ಹೊಟ್ಟೆಗೆ ಹೋಯ್ತು, ಜಠರಕ್ಕೆ ಹೋಯ್ತು. ಇವಾಗ ಎಲ್ಲಿದೆ?
ಇದೆ ತಾನೆ? ಅದು ಕೆಲಸ ಮಾಡ್ತದೋ ಮಾಡಲ್ವೋ? ಏನು ಕೆಲಸ ಮಾಡ್ತದೆ? ಯಾರಿಗಾದ್ರೂ ಶುಗರ್ ಲೆವೆಲ್ ಇದೆ ಜಾಸ್ತಿ ಮಾಡ್ತದೆ. ಏನು ಮಾಡ್ತದೆ? ಜಾಸ್ತಿ ಮಾಡ್ತದಲ್ಲ. ಮಜ್ಜಿಗೆ ಕುಡಿದು ಹುಳಿ ಇರೋದಕ್ಕೆ ನಿದ್ರೆ ಬಂದರೂ ಚೆನ್ನಾಗಿ ನಿದ್ರೆ ಬರ್ತದೆ. ಕಾಫಿ ಕುಡಿದು ನಿದ್ರೆ ಬಂದು ಏನಾಗ್ತದೆ? ಯಾಕೆ ಹೋಯ್ತದು? ಒಳಗಡೆಗಿರುವಂತ ಆ ಕೆಲಸ ಕರ್ವ ಏನ್ ಮಾಡ್ತಿದೆ? ಸಾಧನ ಕೆಲಸ ಅಲ್ವಾ? ಹಾಗೆ ಸ್ವರೂಪ ಅಂತಂದ್ರೆ ನೀವು ಯಾರ ಜೊತೆಗೆ ಜೋಡಣೆಯಾಗಿದ್ದೀರೋ ಅದು ಏನ್ ಮಾಡ್ತದೆ? ಏನ್ ಮಾಡುತ್ತೆ? ಅದರ ರೂಪದ ಪ್ರಭಾವ ಯಾರ ಮೇಲೆ ಬೀಳ್ತದೆ? ಆತ್ಮ. ಈಗ ಪ್ರಶ್ನೆ, ನೀವೇನ್ ಮಾಡ್ತಿದ್ದೀರಿ? ರಾಜಯೋಗ. ಯಾರ ಮೇಲೆ ಇಟ್ಟಿದ್ದೀರಿ ಮನಸ್ಸು ಬುದ್ಧಿಯನ್ನ? ಬಾಬನಲ್ಲಿ. ಆವಾಗ ಅದರ ಶಕ್ತಿ ಯಾರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ? ಯಾರ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇದೆ? ಆತ್ಮನ ಮೇಲೆ, ಮನಸ್ಸಿನ ಮೇಲೆ, ಬುದ್ಧಿ ಮೇಲೆ, ಸಂಸ್ಕಾರದ ಮೇಲೆ. ಫಲಿತಾಂಶ ವಿಕರ್ಮ ವಿನಾಶ ಆಗ್ತಾ ಇದೆ. ನೀರ್ ತಲೆ ಮೇಲೆ ನಾಕ್ತಾ ಇದ್ದೀರಿ, ಫಲಿತಾಂಶ ಕೊಳೆ ಹೋಗ್ತಾ ಇದೆ. ಸೂರ್ಯನ ಬಿಸಿಲು ಚರ್ಮಕ್ಕೆ ಟಚ್ ಆಗ್ತಾ ಇದೆ, ಫಲಿತಾಂಶ ಚಳಿ ಹೋಗ್ತಾ ಇದೆ. AC ಬಂದ್ಬಿಟ್ಟು ಚರ್ಮಕ್ಕೆ ಟಚ್ ಆಗ್ತಾ ಇದೆ, ಫಲಿತಾಂಶ ಸೆಕೆ. ಜೋಡಣೆಯಾಗಿದ್ದೀರೋ ಅದರ ಕರ್ಮದ ಫಲದ ಅನುಭವ ನಿಮಗೆ. ಓಕೆ, ಈಗ ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಅಂತ ಹೇಳ್ತೇನೆ ಕೇಳಿ. ಈಗ ನಿಮ್ಮ ಕೆಲಸ ಏನು? ನಿಮ್ಮ ಮನಸ್ಸನ್ನು ಎಲ್ಲಿಟ್ಟಿದ್ದೀರಿ? ಬಾಬನಲ್ಲಿ ಇಟ್ಟಿದ್ದೀರಿ. ಆವಾಗ ಬಾಬಿದು ಏನಾಗ್ತದೆ? ಅಲ್ಲಿ ಶಾಂತಿ ಅನುಭವ ನಿಮ್ಗೆ ಏನಾಗ್ತಾ ಇರ್ತದೆ? ಆಗ್ತಾ ಇರ್ತದೆ. ಈಗ ಒಂದು ಬಲ್ಬನ್ನ ರೂಮಿನಲ್ಲಿ ಹಾಕಿದ ಮೇಲೆ ಸ್ವಿಚ್ ಆನ್ ಮಾಡಿದಾಗ ಏನಾಗ್ತದೆ? ಪಕ್ಕ ಗ್ಯಾರಂಟಿ ಬೆಳಕು ಬರ್ತದೆ. ಅವಾಗ ಬಲ್ಬ್ ಏನ್ ಮಾಡ್ತದೆ ಅಂತಂದ್ರೆ, ನನ್ನಿಂದ ಕರೆಂಟ್ ಹೋಗ್ಬಿಟ್ಟು ಗೋಡೆ ಮೇಲೆ ಬೀಳ್ತಾ ಇದೆ, ಚೇರ್ ಮೇಲೆ ಬೀಳ್ತಾ ಇದೆ, ಇಲ್ಲಿ ಅನಿತಕ್ಕವ್ರು ಇದ್ದಾರೆ, ಅವರು ಬರೀಲಿಕ್ಕೆ ನನ್ನ ಬೆಳಕು ಹೋಗ್ಬಿಟ್ಟು ಬೀಳ್ತಾ ಇದೆ ಅಂತ ಹೇಳ್ತಾ ಇರ್ತದ. ಯಾರು? ಅಲ್ವಾ? ಆ ಒಂದು ಮಾವಿನ ಹೇಳ್ತದೆ, ನನ್ನ ಸುವಾಸನೆ ಶಬರಿ ಹಣ್ಣವ್ರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತದ. ಅದು ಯಾವುದು? ಅದು ಹೇಳಿದಾಗ ಮಾತ್ರ ಶಬರಿ ಹಣ್ಣಿಗೆ ಹೋಗಿ ತಲುಪ್ತದೆ, ಇಲ್ಲ ತಲುಪೋದೇ ಇಲ್ಲ ಅಲ್ವಾ? ಆ ಗುಲಾಬಿ ಹೂ ಹೇಳ್ತದೆ, ನನ್ನ ಸೌಂದರ್ಯವನ್ನು ನಾನು ಎಲ್ಲರಿಗೂ ತೋರಿಸ್ತಾ ಇದೆ ಅಂತ ಹೇಳ್ತದೋ ಹೇಳಲ್ವೋ? ಹೇಳುದಿಲ್ಲ. ಮತ್ತೆ ನೀವ್ ಯಾಕೆ ಹೇಳ್ತೀರಿ? ನೀವ್ ಯಾಕೆ ಹೇಳ್ತೀರಿ? ಯಾಕೆ ಹೇಳ್ತೀರಿ? ಆ ಪೇಷಂಟಿಗೆ ಹೋಗ್ತಾ ಇದೆ, ಈ ಭೂಮಿಗೆ ಹೋಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದೆ, ಹೋಗ್ತಾ ಇದೆ. ಆತ್ಮರಿ ಏನ್ ಮಾಡ್ತಾ ಇದ್ದೀರಿ ಸ್ವಲ್ಪ ಯೋಚನೆ ಮಾಡಿ. ಪರಂಧಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಜಾಯಿನ್ ಆದ್ರೆ ಅಲ್ಲಿ ಶಕ್ತಿ ಆಟೋಮೆಟಿಕಲಿ ಕೆಳಗಡೆಗೆ, ಸೂರ್ಯ ಆಕಾಶದಲ್ಲಿ ಬಂದ ಬೆಳಕು ಬಂದೇ ಬರ್ತದೆ. ನೀವೇನು ಹೇಳಬೇಕಾದ ಅವಶ್ಯಕತೆ, ಕಿರಣನೂ ಬೇಡ, ಬಾಯಿಂದ ಹೇಳುವಂತ ಅವಶ್ಯಕತೆನೋ. ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಪುರುಷಾರ್ಥ ನಾನು ಮಾಡ್ತಾ ಇದ್ದೇನೆ. ಒಂದು ಅಲ್ಬ್ಯೂಸಿ. ಎರಡನೇದು ಅನುಭವ ಮಾಡ್ಬೇಕಾದ್ರೆ ಪರಂಧಾಮದಲ್ಲಿ ಇದೇನೆ ಅಲ್ಬ್ಯೂಸಿ. ಅದಕ್ಕೆ ಏನ್ ಹೇಳ್ತಾರೆ? ನಿಸ್ಸಂಕಲ್ಪ. ಏನ್ ಹೇಳ್ತಾರೆ? परम धाम का जो स्टेज में संकल्प नहीं रहना चाहिए. क्यों? ಯಾಕೆ ನಿಸ್ಸಂಕಲ್ಪ ಇರಬಾರದು? ಸಂಕಲ್ಪ ಯಾವಾಗ ಮಾಡಬೇಕು? ಕರ್ಮದ ಫಲ ಬರುವ ಮೊದಲು. ಕರ್ಮದ ಫಲ ಬರುವ ಮೊದಲು ಏನು ಮಾಡಬೇಕು, ಹೇಗೆ ಮಾಡಬೇಕು ಅದು ಯೋಚನೆ, ಚಿಂತನೆ, ಸಂಕಲ್ಪ ಎಲ್ಲ ಮಾಡಬೇಕು. ನಿಮ್ಗೆ ಕರ್ಮದ ಫಲ ಬಂದಾಗ ಅವಾಗ ಯೋಚನೆ ಮಾಡೋದು ಅಲ್ಲ. ಅವಾಗ ಕೆಲಸ ಏನು? ಅನುಭವ. ಅರ್ಥ ಆಯ್ತಾ? ಅದಕ್ಕಾಗಿ ಪರಮಧಾಮದಲ್ಲಿ ನೀವು ಬಾಬನ ಜೊತೆಗೆ ಇದ್ದಾಗ ನೀವು ಅನುಭವ ಮಾತ್ರ ಮಾಡಬೇಕೇ ಹೊರತು ಅಲ್ಲಿ ಸಂಕಲ್ಪ ಮಾಡೋದು ಅಲ್ಲ. ಅವಾಗ ನೀವು ಸಂಕಲ್ಪದ ಕಡೆ ನೀವು ಗಮನ ಕೊಟ್ರೆ ಅನುಭವದ ಕಡೆ ಗಮನ ಇರೋದಿಲ್ಲ. ಅವಾಗ ನಿಮ್ಗೆ ಅನುಭವ ಅರ್ಥ ಆಗ್ತಿದೋ ಅರ್ಥ ಆಗ್ತಾ ಇಲ್ವೋ? ಅದು ಸುಮ್ಮನೆ ತಲೆಯಲ್ಲಿ ಆಡಿಸ್ತಿದ್ದೀರಾ? ಅರ್ಥ ಆಗ್ತಿದ್ಯಾ ನಾವೇನೇನು ತಪ್ಪು ಮಾಡಿ? ಓಕೆ, ಹಾಗಿದ್ರೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಯಾರಿಗೆ ಕೊಡಬೇಕು? ಬಾಬನ ಕೈಲಿ ಕೊಟ್ಟು ಬುದ್ಧಿಯ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆದಾಗ ಮೊದಲು ಅನುಭವ ಆಗೋದು ಯಾರಿಗೆ? ಆತ್ಮನಿಗೆ. ಯಾರಿಗೆ? ಫಸ್ಟಿಗೆ ಆತ್ಮನಿಗೆ, ಆಮೇಲೆ ಮನಸ್ಸಿಗೆ, ಆಮೇಲೆ ಬುದ್ಧಿಗೆ. ಅವಾಗ ಬುದ್ಧಿ ಗೊತ್ತಾಗದೆ ಇದಕ್ಕೆ ಏನ್ ಹೇಳ್ತಾರೆ? ಶಾಂತಿ. ಏನು ಅನುಭವ ಇದೆ ಅದು ಸಂಸ್ಕಾರದಲ್ಲಿ ರೆಕಾರ್ಡ್ ಆಗ್ತದೆ. ಏನಾಗ್ತದೆ? ರೆಕಾರ್ಡ್. ಇನ್ನೂ ಸ್ವಲ್ಪ ಹೊತ್ತು ನೀವು ಕಂಟಿನ್ಯೂ ಮಾಡಿದ್ರೆ ಏನ್ ಮಾಡಿದ್ರೆ ಅವಾಗ ಆ ಶಕ್ತಿ ಎಲ್ಲಿ ಪಾಸ್ ಆಗತ್ತೆ? ಶರೀರಕ್ಕೆ ಪಾಸ್ ಆಗುತ್ತೆ. ನೀವಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ರೆ ಪಾಸ್ ಆಗೋದಿಲ್ಲ. ಹಾಗಿದ್ರೆ ಯೋಚನೆ ಮಾಡಿ, ನಿಮ್ಮ ಮನಸ್ಸು ಬಾಬಾ ಜೊತೆಗಿದ್ದು ಕಂಟಿನ್ಯೂ ಆಗಿ ವಿಶ್ವ ಪೂರ್ತಿ ಹರಡಬೇಕು ಅಂದರೆ ಎಷ್ಟು ನಿರಂತರವಾಗಿ ನಿಮ್ಮ ಮನಸ್ಸು ಬುದ್ಧಿ ಯಾರ ಜೊತೆಗಿರಬೇಕು? ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ಏನು? ಮಾತ್ರೆ ಹೊಟ್ಟೆ ಒಳಗಡೆ ಹೋಗಿದೆ, ತಲೆನೋವು ಯಾರಿಗೆ ಬಂದಿದೆ? ಯಾರಿಗೆ ಬಂದಿದೆ?
ನಿಮಗೆ. ಗುಣ ಯಾರಿಗಾಗ್ತಾ ಇದೆ? ನಿಮಗೆ. ಅವಾಗ ನೀವು ಸಂಕಲ್ಪ ಮಾಡಬೇಕು, ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಏನು ಮಾಡಬೇಕು? ಏನು ಮಾಡುವಂಗಿಲ್ಲ. ತಲೆನೋವು ಕಡಿಮೆ ಆಗ್ತಿದೆಯೋ ಇಲ್ವಾ? ಯಾರು ಮಾಡ್ತಿದ್ದಾರೆ? ನಿಮ್ಮ ಕೆಲಸ ಏನು? ಅದೇನು ಮಾಡ್ತಾ ಇದ್ದು ನಾನು ಅನುಭವಿಸೋದು ಅಷ್ಟೇ ತಾನೇ. ಹಂಗೆ ಇಲ್ಲೂ ಕೂಡ ಹಾಗೆ ಮನಸ್ಸನ್ನು ಅವನ ಕೈಯಲ್ಲಿ ಕೊಡಬೇಕು. ಅವನೇನು ಮಾಡ್ತಾನೆ ಅದನ್ನ ಅನುಭವಿಸ್ಬೇಕು. ಏನು ಮಾಡಬೇಕು? ಏನು ಮಾಡಬೇಕು? ಅದಕ್ಕೇನು ಹೇಳ್ತಾರೆ? ಅನುಭವ. ಯಾವ ಅನುಭವ? ಯಾವುದು ಬೇಕು ಅಂತ ನೀವು ಕೇಳಿಕೊಂಡು ಸಂಕಲ್ಪವನ್ನ ಮಾಡಿ ಅಲ್ಲಿಗೆ ಹೋಗಿದ್ದೀರಲ್ವಾ, ಅದು ನಿನಗೆ ಸಿಕ್ಕಿದೆ. ಅದು ನಿನಗೆ ಸಿಕ್ಕಿದೆ. ಮೊದಲು ನೀನು ಅನುಭವಿಸು, ಆಮೇಲೆ ಬೇರೆಯವ್ರಿಗೆ ಕೊಡು. ಮೊದಲು ನೀನು ಅನುಭವಿಸು, ಆ ಕರ್ಮವನ್ನು ಕಂಪ್ಲೀಟ್ ಮಾಡು, ವಿಧಿವತ್ತಾಗಿ ಮಾಡು. ಮನಬುದ್ಧಿಯಿಂದ ಏಕಾಗ್ರತೆ ಇಟ್ಟುಬಿಟ್ಟು ಆ ಕರ್ಮದ ಫಲವನ್ನು ಮಾತ್ರ ಮೊದಲು ನೀನೇನು ಮಾಡು, ಅನುಭವಿಸಿದ್ರೆ ಬೇರೆಯವ್ರಿಗೆ ಅನುಭವ ಹಾಗೆ. ವಾಸ್ತವಿಕತೆ ಏನು ಅಂತಂದ್ರೆ, ನನಗೇ ಶಾಂತಿ ಇಲ್ಲ. ನಾನೇನು ಹೇಳ್ತೇನೆ? ಶಾಂತಿಯ ಸಾಗರನಿಂದ ಕಿರಣಗಳು ನನ್ನ ಮೂಲಕ ಬಂದುಬಿಟ್ಟು ಎಲ್ಲಿ ಹೋಗ್ತಾ ಇದೆ? ಬರೀ ಬಾಯಲ್ಲಿ ಮಾತ್ರ, ನೋಡೋದಲ್ಲಿ ಮಾತ್ರ ಹೊರತು ಶಬ್ದಗಳಿದಾವೆ ಹೊರತು ಅಲ್ಲಿ ಶಾಂತಿಯ ಹೆಸರು, ಗುರುತು, ಚಿಹ್ನೆನೂ ಇಲ್ಲ. ಅವಾಗ ಶಾಂತಿ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು? ಯಾರು ಹುಡ್ಕೊಂಡು ಹೋಗ್ಬೇಕು? ಹಾಗೆ ಶಾಂತಿಯ ಸಾಗರ ಅಂದಮೇಲೆ ಆದ್ಮೇಲೆ ಮನಸ್ಸನ್ನು ಮಾತ್ರ ಅವರಲ್ಲಿ ಇಡೋದು ಕೆಲಸನೇ ಹೊರತು ಮುಂದಿನ ಕೆಲಸ ಯಾರ್ದು? ವಿಶ್ವಕ್ಕೆ ಕೊಡೋದಾಗ್ಲಿ, ವಿಕರ್ಮ ವಿನಾಶ ಮಾಡೋದಾಗ್ಲಿ, ಉಳಿದಿದೆಲ್ಲ ಕೆಲಸ ಯಾರ್ದು? ಭಗವಂತ ಉಪಯೋಗ ಮಾಡ್ತಾ ಇದ್ದಾನೋ ಇಲ್ವೋ ಅನುಭವ ಮಾಡೋದು ಮಾತ್ರ ನಿಮ್ಮ ಕೆಲಸ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ವರ್ತಮಾನ ಸಮಯದ ಮುರಳಿಯಲ್ಲಿ ಟಕ್ 1 ಸೆಕೆಂಡಲ್ಲಿ ಏನಾಗಬೇಕು? ಪರಂಧಾಮ ಅಲ್ಲ, ಬಾಬಾ ನಿಮ್ಗೆ ಉಪಯೋಗ ಮಾಡಿದ್ ನಿಮ್ಗೇನಾಗಬೇಕು? ಗೊತ್ತಾಗ್ಬೇಕು. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಿರೋದು ಏನಾಗಬೇಕು? 1 ಸೆಕೆಂಡ್ ಟಕ್ ಅಂತಂದಾಗ ಬಾಬನ ಶಕ್ತಿ ಏನಾಗಬೇಕು? ಫ್ಲೋ ಆಗಿದ್ದು ಗೊತ್ತಾಗಬೇಕು. ಬಾಬನ ಪ್ರಶ್ನೆ, ಕರೆಂಟ್ ವೈರ್ ಮುಟ್ಟಿದ ಮೇಲೆ ಎಷ್ಟು ಗಂಟೆ ನಂತರ ನಿಮ್ಗೆ ಶಾಕ್ ಹೊಡಿತದೆ? ಶಾಕ್ ಹೊಡೆದ ಮೇಲೆ ಗೊತ್ತಾಗ್ತದೆ ಏನಂತ? ಕರೆಂಟ್ ಟಚ್ ಆಗಿದೆ ಅಂತ. ಹೌದು ತಾನೆ? ಹಾಗೆ ಇಲ್ಲಿ ರಾಜಯೋಗದಲ್ಲಿ ಏನಾಗಬೇಕು? ಭಗವಂತ ನಿಮ್ಮನ್ನು ಉಪಯೋಗ ಮಾಡಿದಾಗ ಗೊತ್ತಾಗಬೇಕು. ಏನಂತ? ಬಾಬಾ ನನ್ನ ಮನಬುದ್ಧಿಯನ್ನ ಇವಾಗ ತೆಗೆದುಕೊಂಡಿದ್ದಾರೆ. ಅಷ್ಟು ಲೆವೆಲಲ್ಲಿ ಬರಬೇಕು. ಆದರೆ ನಾವೆಲ್ಲಿದ್ದೀವಿ ಅಂತ ಹೇಳ್ತೇನೆ ಕೇಳಿ. ಇನ್ನೂ ಬರೀ ಬಾಬನ ಜೋಡಣೆ ಮಾಡೋದಲ್ಲಿ ಬ್ಯೂಸಿ ಆಗಿಬಿಟ್ಟಿದ್ದೀವಿ. ಎಲ್ಲಿ ಬ್ಯೂಸಿ ಆಗಿಬಿಟ್ಟಿದ್ದೀವಿ? ಪುರುಷಾರ್ಥದಲ್ಲೇ ಬ್ಯೂಸಿ ಆಗಿದ್ದೀವಿ. ಇನ್ನು ಕಂಪ್ಲೀಟ್ ಫಲ ಆಯ್ತು ಅಂತ ನಮ್ಮಲ್ಲಿ ನಾವೇನ್ ಮಾಡಿದೀವಿ? ಸಂಕಲ್ಪ. ನಮ್ಮ ಕಥೆ ಹೆಂಗಿದೆ ಅಂತಂದ್ರೆ, ಒಂದು 8-10 ವರ್ಷದ ಮಗು ಕೂತ್ಕೊಂಡ್ಬಿಟ್ಟು ಕನ್ಸು ಕಾಣ್ತಾ ಇದೆ. ಏನಂತ? ನಾನು ಇವಾಗ LKG ಮುಗಿಸಿದೆ, 8ನೇ ಸ್ಟ್ಯಾಂಡರ್ಡು, MBBS ಮಾಡಿದೆ, MD ಮಾಡಿದೆ, ದೊಡ್ಡ ಹಾಸ್ಪಿಟ್ಲು, ಪೇಷಂಟ್ಗಳು ಬರ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣ ಬಂದ್ಬಿಟ್ಟಿದೆ, ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿದ್ದೇನೆ. ಕಣ್ಣು ಬಿಟ್ಟು ನೋಡಿದ್ರೆ ತಿರುಕನ ಕನಸು ಅಲ್ವಾ? ಕಣ್ಣು ಬಿಡೋದು, ಅಯ್ಯೋ ಇದೇ ಸ್ಕೂಲಾ, ಇದೇ ಆಫೀಸಾ, ಇದೇ ಕುಟುಂಬನ, ಇದೇ ಸೆಂಟರ್ ಟೀಚರಾ, ಇದೇ ತಲೆನೋವಾ, ಇದೇ ಕಾಯಿಲೆನ. ಯಾಕಪ್ಪ ಬಾಬಾ ಬ್ರಹ್ಮಕುಮಾರ ಕುಮಾರಿ? ಈ ಮನೋಸ್ಥಿತಿ ಇಟ್ಕೊಂಡ್ಬಿಟ್ಟು ನೀವು ಬೇರೆಯವರಿಗೆ ಶಾಂತಿಯ ಪಾಠ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆ ಶಾಂತಿಯ ಅನುಭವ ಆಗತ್ತಾ? ಆಗತ್ತೋ ಆಗಲ್ವೋ? ಅಂದಮೇಲೆ ಮೊದಲು ಯಾರು ಮಾಡಬೇಕು? ಅಂದಮೇಲೆ ನನ್ನ ವಿಧಿ ಸರಿ ಇದೆಯಾ? ಪುರುಷಾರ್ಥ ಸರಿ ಇದೆಯಾ? ಯಾವ ಕರ್ಮೇಂದ್ರಿಯ ಬೇಕು ಅದನ್ನು ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ದೀನ? ಒಂದು ವಿಷಯ ಹೇಳಿ ನಿಮಗೆ, ರಾಜಯೋಗ ಮಾಡ್ಬೇಕಾದ್ರೆ ಬಾಬಾ ಒಂದು ಬಿಟ್ಟು ಉಳಿದವರೆಲ್ಲ ಇರ್ತಾರೆ ನಿಮ್ಮ ಜೊತೆಗೆ. ಹೌದಲ್ವ? ಯಾರು ಬೇಕು ಅದೊಂದು ಒಂದು ಬಿಟ್ರೆ ಬೇರೆ. ಚಿಕ್ಕ ಮಕ್ಕಳಿಗೆ ನೋಡಿ, ಸ್ಕೂಲಿನ ಪಾಠ ಒಂದು ಬಿಟ್ಟು ಉಳಿದಿದ್ದೆಲ್ಲ ಗೊತ್ತಿರ್ತದೆ ಅವ್ರಿಗೆ. ಹೌದು ತಾನೆ? ಅವ್ರಿಗೆ ಹೇಳ್ತೇವೆ ಓದು ಓದು ಒಂದು, ಅವ್ರಿಗೆ ಹೇಳ್ತೇವೆ. ಮತ್ತೆ ನಾವು ಮಾಡೋದೇನು? ಆ ಚಿಕ್ಕ ಮಕ್ಕಳಿಗೆ ಓದು, ಬೇರೆ ಏನು ಮಾಡಬೇಡ, ಮೊಬೈಲ್ ಹಿಡಿಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಿ. ಮತ್ತೆ ನೀವು ದೊಡ್ಡ ಮಕ್ಕಳು ಮಾಡೋದೇನು? ದೊಡ್ಡ ಮಕ್ಕಳು ದಿನದಿಂದ ದಿನಕ್ಕೆ ಏನು ಮಾಡ್ತಿದ್ದೀರಿ? ದೊಡ್ಡ ಮಕ್ಕಳಾಗ್ತಿದ್ದೀರಿ. ಹೌದು ತಾನೆ? ಹಾಗಿದ್ರೆ ನಿಮ್ಮ ಈಶ್ವರಿ ಜೀವನ ನಿಮಗೆ ಸುಖವನ್ನ ಕೊಟ್ಟಿದೆಯಾ? ನಿಮಗೆ ಆನಂದವನ್ನ ಕೊಟ್ಟಿದೆಯಾ? ನಿಮಗೆ ಸಂತೃಪ್ತತೆಯನ್ನು ಕೊಟ್ಟಿದೆಯಾ? ಯಾವ ಉದ್ದೇಶಕ್ಕೋಸ್ಕರ ವರ್ಷಗಳನ್ನ ಕಳೆದಿದ್ದೀರಿ? ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದನ್ನು ಬಿಟ್ಟಿದ್ದೀರಿ, ಜುಟ್ಕ ಹೊಡೆದು ಅಮೃತ ಕೂತ್ಕೊಂಡಿದ್ದೀರಿ. ಅಷ್ಟೆಲ್ಲ ಮಾಡಿದ ಮೇಲೆ ಆ ಕರ್ಮದ ಫಲ ಸಿಕ್ಕಿದೆ ಹೇಳುವಂತ ಸಂತೃಪ್ತ ಭಾವ ನಿಮ್ಮಲ್ಲಿ ಬಂದಿದೆಯಾ? ಯಾಕೆ ಬಂದಿಲ್ಲ? ಜ್ಞಾನವನ್ನು ಸರಿಯಾಗಿ ಅಪ್ಲಿಕೇಬಲ್ ಜ್ಞಾನದಲ್ಲಿಲ್ಲ. ಬಾಬಾ ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಇಲ್ಲಿವರೆಗೆ ಏನು ಹೇಳಿದ್ದಾರೆ? ಜ್ಞಾನವನ್ನು ಬಿಟ್ಬಿಟ್ಟು ಹೊರಗಡೆ ಹೋಗಲೇ ಇಲ್ಲ. ಏನು ಹೇಳಿದಿದೆ? ಜ್ಞಾನದ ಆಧಾರದಲ್ಲಿ ಹೇಳಿದಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸನ್ನು ಇಡೋದು ಮಾತ್ರ ನಿಮ್ಮ ಕೆಲಸನೇ ಹೊರತು ಮುಂದಿನ ಕೆಲಸ
ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆಪ್ ಮಾಸ್ಟರ್ ಸರ್ವಶಕ್ತಿವಾನ್ ಹೋ, ಆಪ್ ಸರ್ವಶಕ್ತಿವಾನ್ ನೈ ಹೋ. ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಯಾವಾಗ? ನಿನ್ನನ್ನ ನಾನು ವಿಶ್ವಕ್ಕೆ ಎಲ್ಲರಿಗೂ ಶಕ್ತಿಯನ್ನ ಕೊಡಲಿಕ್ಕೆ ನಾನು ಉಪಯೋಗ ಮಾಡಬೇಕು. ಯಾರು ಉಪಯೋಗ ಮಾಡಬೇಕು? ಅವಾಗ ನಿಮ್ಗೇನು ಅನುಭವ ಆಗಬೇಕು? ಶಕ್ತಿಯ ಅನುಭವ ಮಾತ್ರ ಆಗಬೇಕು ಹೊರತು ಅದು ಎಲ್ಲಿಗೆ ಹೋಗಿದೆ ಅದು ನಿಮಗೆ ಬೇಡ. ಅದು ನಿಮಗೆ ಬೇಡ. ಯಾಕಂತಂದ್ರೆ ನೀವು ಯಾರ್ಯಾರ ಹತ್ರ ಸಾಲ ಮಾಡಿದ್ರೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಎಷ್ಟು ಪೇಮೆಂಟ್ ಮಾಡಬೇಕು ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ನಿಮಗೆ ಕೆಲಸ ಏನು? ಅನುಭವ. ಏನಾಗಬೇಕು? ಅನುಭವ ಮೂರ್ತಿ. ಒಂದು ಸೆಕೆಂಡಲ್ಲಿ ಏನಾಗಬೇಕು? ಶಾಂತ ಸ್ಥಿತರಾಗ್ಲಿಕ್ಕೆ 1 ಸೆಕೆಂಡ್. ಆದರೆ ಹೆಚ್ಚಿನ ಸಮಯದವರೆಗೂ ಕೂಡ ನಾವೇನ್ ಮಾಡಬೇಕಾಗ್ತದೆ? ಆ ಸ್ಥಿತಿಯಲ್ಲಿ ನಾನೇನ್ ಮಾಡಬೇಕಾಗ್ತದೆ? ಇರಬೇಕಾಗ್ತದೆ. ಯಾವ ಸ್ಥಿತಿ? ನನ್ನ ಮೂಲಕ ಭಗವಂತನ ಶಕ್ತಿ ಏನಾಗ್ತಾ ಇದೆ? ಪಾಸ್ ಆಗ್ತಾ ಇದೆ. ಆಗ್ತಾ ಇದೆ ಅಂತ ಬಾಯಲ್ಲಿ ಹೇಳುವಂಗಿಲ್ಲ. ಹೋಗ್ತಾ ಇದೆ ಹೋಗ್ತಾ ಇದೆ ಬಾಯಲ್ಲಿ. ಅದಕ್ಕೆ ಬಾಬಾ ನಿಸ್ಸಂಕಲ್ಪ ಅಂದ್ರೆ ಅಲ್ಲಿ ನೀವು ಸಂಕಲ್ಪ ಮಾಡೋ ಅವಶ್ಯಕತೆ ಯಾಕಿಲ್ಲ ಅಂತಂದ್ರೆ ಅಲ್ಲಿ ರೆಡಿಮೇಡ್ ಫುಡ್ ಇದೆ. ರೆಡಿಮೇಡ್ ಇದೆ. ನೀವಲ್ಲಿ ಏನು ಕನೆಕ್ಟ್ ಆಗೋದು ಮತ್ತೆ ಅನುಭವಿಸೋದು. ಸಂಕಲ್ಪ ಯಾವಾಗ ಬೇಕು? ಕರ್ಮ ಮಾಡಲಿಕ್ಕೆ, ಕರ್ಮ ಮಾಡುವ ಸಮಯದಲ್ಲಿ ಯೋಚನೆಗಳು, ಚಿಂತನೆಗಳು, ಸಂಕಲ್ಪಗಳು ಬೇಕು. ಅದು ಒಂದ್ಸಲ ಫಲ ಬಂತು ಅಂತಾಗ ಅಲ್ಲಿ ಸಂಕಲ್ಪಗಳು ಏನಾಗಬೇಕು? ಸ್ಟಾಪ್ ಆಗ್ಬೇಕು. ಅರ್ಥ ಆಯ್ತಾ ಇವಾಗ? ಅದಕ್ಕಾಗಿ ನೀವು ಸೇವೆಯ ಬಗ್ಗೆನೂ ಯೋಚನೆ ಮಾಡೋದು ಬೇಡ, ಪುರುಷಾರ್ಥದ ಬಗ್ಗೆನೂ ಕೂಡ ನೀವೇನ್ ಮಾಡಬಾರ್ದು? ಯೋಚನೆ ಮಾಡ್ಬೋದು. ಯಾವ್ದ್ರ ಬಗ್ಗೆ ಇರಬೇಕು? ಸ್ಮೃತಿ ಸ್ವರೂಪ್. ಏನ್ ಹೇಳಿ? ಯಾವ ಸ್ಮೃತಿ? ಯಾವ ಸ್ಮೃತಿ? ನೀವೆಲ್ಲಿದ್ದೀರಿ ಇವಾಗ? ಚಿಂತಲೆ ಮಡಿವಾಳದಲ್ಲಿ ಇದ್ದೀವಿ. ಸ್ಮೃತಿ ಇದೆಯೋ ಇಲ್ವೋ? ಈಶ್ವರಿ ವಿಶ್ವವಿದ್ಯಾಲಯದಲ್ಲಿದ್ದೀರಿ. ಸ್ಮೃತಿ ಇದೆಯೋ ಇಲ್ವೋ? ಹಾಗೆ ಏನು ಸ್ಮೃತಿ ಇರಬೇಕು ಅಂತಂದ್ರೆ, ಯಾವ ಸ್ಮೃತಿ ಇರಬೇಕು? ಯಾವ ಸ್ಮೃತಿ ಇರಬೇಕು? ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರೋ ಅದೇ ತಾನೇ ಸ್ಮೃತಿ ಇರ್ತದೆ. ಹೌದು ತಾನೆ? ಭಗವಂತನ ಶಕ್ತಿ ನಿಮ್ಮಲ್ಲಿ ಫ್ಲೋ ಆದಾಗ ಗೊತ್ತಾಗಬೇಕು, ಬಾಬಾ ನನ್ನನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅವನು ಉಪಯೋಗ ಮಾಡಿದಾಗ ಗೊತ್ತಾಗ್ಬೇಕು ಏನಂತ? ಬಾಬಾ ನನಗೆ ಉಪಯೋಗ. ಚಳಿ ಬರ್ತಾ ಇದೆ ಅಂತದ ಏನೈತೆ? ಇಲ್ಲಿ ಚಳಿ ಇದೆ. ಅದ್ರ ಜೊತೆಗೆ ನೀವೇನಾಗಿರ್ತೀರಿ? ಕನೆಕ್ಟ್ ಆಗಿರ್ತೀರಿ. ಹಾಗಾದ್ರೆ ಸ್ಮೃತಿ ಸ್ವರೂಪ. ಯಾರ ಜೊತೆಗೆ ಸ್ಮೃತಿ? ಬಾಬರವರ ಶಕ್ತಿ ಗುಣಲಕ್ಷಣಗಳ ಜೊತೆಗೆ ಸ್ಮೃತಿನೇ ಹೊರತು ಬಾಬನ ಜೊತೆನೂ ಅಲ್ಲ, ಬಿಂದು ಜೊತೆಗೂ ಅಲ್ಲ, ಆಮೇಲೆ ಕಿರಣದ ಜೊತೆನೂ ಅಲ್ಲ, ಬಣ್ಣದ ಜೊತೆನೂ ಅಲ್ಲ. ಯಾವ್ದ್ರ ಜೊತೆ ಕನೆಕ್ಟ್ ಆಗಿರಬೇಕು? ಫೈನಲಿ ರೂಪ. ಈಗ ಹೇಳಿ, ಬಾಬಾ ಯಾರು? ಇಸ್ ಬಾಬಾ ಶಾಂತ್ ಬಿಂದುನ ಶಾಂತಿ ಅಲ್ವಾ? ಕಬ್ಬಿನ ರಸ ಏನು? ಸ್ವೀಟ್ ಅಷ್ಟೇ. ಅದು ಬಣ್ಣ ತಗೊಂಡು ನಾವೇನ್ ಮಾಡೋಣ? ಚಳಿ ಏನು? ಚಳಿ ಅದು ಅನುಭವ ಅಷ್ಟೇ. ಅದಕ್ಕೆ ಬಣ್ಣ ಗಿಣ್ಣ ಏನಿಲ್ಲ. ಹಾಗಿದ್ದು ಬಾಬಾ ಯಾರು? ಬಾಬಾ ಯಾರು? ಓಕೆ, ಬಾಬಾ ಏನು? ಸಾಕ್ಷಾತ್ಕಾರ ಮೂರ್ತಿ ಅಂತ ಹೇಳ್ತಾರೆ ಬಾಬಾ. ನೀವೇನಾಗಬೇಕಂತೆ? ಅಲ್ವಾ? ಆಗ್ಬೇಕೋ ಬೇಡವೋ? ಆಗ್ಬೇಕೋ ಬೇಡವೋ? ಯಾರು ಆಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೈ ಎತ್ತಿ ನೋಡೋಣ. ಕ್ಲಾಸ್ ಮುಗಿದ ಮೇಲೆ ಗೊತ್ತಾಗ್ತದೆ. ಓಕೆ, ಏನ್ ಹೇಳ್ತಾರೆ ಬಾಬಾ? ಸಾಕ್ಷಾತ್ ಆಕಾರ. ಏನ್ ಹೇಳಿ? ಸಾಕ್ಷಾತ್ಕಾರ ಮೂರ್ತಿ ಅಂತಂದ್ರೆ, ಈಗ ನೀನು ಮನಸ್ಸನ್ನ ಬಾಬಾ ನಾನು ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕು ಅಂತ ಕೂತ್ಕೊಳ್ಳಿ ಬಾಬನಿಗೆ. ಅಥವಾ ನೀವು ನಿಮ್ಮ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಾಗ ಬಾಬಾ ಏನ್ ಮಾಡ್ತಾರೆ? ಸಾಕ್ಷಾತ್ಕಾರ ಮಾಡಿಸ್ತಾರೆ. ನಾವು ಎಷ್ಟೋ ಸಲ ನಾನು ನೋಡಿದ್ದೇನೆ. ಇಲ್ಲಿ ಕೂತ್ಕೊಂಡಾಗ ಕ್ಲಾಸ್ ಮುಗಿದ ಮೇಲೆ ಹೇಳ್ತಾರೆ, ಅಣ್ಣವ್ರೆ ನೀವು ಕಾಣ್ತಾ ಇರ್ಲಿಲ್ಲ, ಬಣ್ಣ ಕಾಣ್ತಾ ಇತ್ತು, ಕಲರ್ ಕಾಣ್ತಾ ಇತ್ತು, ಕಿರಣ ಕಾಣ್ತಾ ಇತ್ತು, ಗುಲ್ಜಾರ್ದಾದಿ ಕಾಣ್ತಾ ಇದ್ರು, ಶಂಕರ ಕಾಣ್ತಿದ್ರು, ಬಮ್ಮ ಕಾಣ್ತಿದ್ರು. ನಾನೇನು ಸಂಕಲ್ಪ ಮಾಡಿರೋದಿಲ್ಲ. ಅದು ಅವರಿಗೆ ಅನುಭವ ಮಾಡಿಸ್ತಾರೆ. ಯಾರು? ಬಾಬಾ. ಓಕೆ, ಈಗ ಸಾಕ್ಷಾತ್ಕಾರ ಮೂರ್ತಿ ನೀವು ಆದಾಗ ನೀವು ಭಗವಂತನ ಸಂದೇಶವನ್ನು ಬೇರೆಯವರು ಕೊಟ್ಟ ಹಾಗೆ ಆಯ್ತು ಆಗಿಲ್ವೋ? ಆಯ್ತು ತಾನೆ? ಸರಿ. ಬಾಬನಿಗೆ ಆಕಾರ ಇದೆಯಾ? ಸಾಕ್ಷಾತ್ಕಾರ ಅಂತಂದೇನು? ಆಕಾರದ ಮೂಲಕ ಭಗವಂತನ ಇರುವಿಕೆಯ ಪರಿಚಯ. ಆಕಾರದ ಮೂಲಕ ಭಗವಂತನ ಇರುವಿಕೆಯ ಪರಿಚಯ. ಓಕೆ, ಯಾರಿಗೂ ಲಕ್ಷ್ಮಿಯ ಸಾಕ್ಷಾತ್ಕಾರ ಆಯ್ತು, ಬಾಬಾ ಲಕ್ಷ್ಮೀನ. ಯಾರಿಗೂ ಬಿಂದು ಸಾಕ್ಷಾತ್ಕಾರ ಆಯ್ತು, ಬಾಬಾ ಬಿಂದುನ. ಹಾಯಾನ ನಾ. ಯಾರಿಗೂ ಕಿರಣದ ಸಾಕ್ಷಾತ್ಕಾರ ಆಯ್ತು, ಬಾಬಾ ಕಿರಣನ. ಬಾಬನಿಗೇನು ಆಕಾರ ಇದೆ? ಆಕಾರ ಇದೆಯೋ ಇಲ್ವೋ? ಬಣ್ಣ ಇದೆಯೋ ಇಲ್ವೋ?
ಓಕೆ, ಬಾಬಾ ಏನ್ ಹೇಳ್ತಾರೆ? ಸಾಕ್ಷಾತ್ಕಾರ ಸೆ ಕೋಯಿ ಫಾಯ್ದಾ, राइट। मीरा को साक्षात्कार हुआ लेकिन वो सत्युग में जा नहीं सकी। ಮೀರನಿಗೇನಾಯ್ತು? ಸಾಕ್ಷಾತ್ಕಾರ ಆಯ್ತು, ಆದ್ರೆ ಅವರು ಬಂದಿಲ್ಲ. ಅಂದ್ರೆ ಸಾಕ್ಷಾತ್ಕಾರದಿಂದ ಏನು ಲಾಭ? ಅಂದ್ರೆ ನಿಮ್ಮ ಮೂಲಕ ಬಣ್ಣ ಕಾಣ್ತಾ ಇದೆ, ಕಲರ್ ಕಾಣ್ತಾ ಇದೆ, ವ್ಯಕ್ತಿ ಕಾಣ್ತಾ ಇದ್ದಾರೆ, ಆದ್ರೆ ಅದು ನಿಜವಾಗ್ಲೂ ಭಗವಂತ, ರೈಟ್? ಎಸ್ ಆರ್ ನೋ? ಎಸ್. ಹಾಗಿದ್ರೆ ನಾನು ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕು. ಈಗ ಭಗವಂತನ ಪ್ರತ್ಯಕ್ಷತೆ ಮಾಡ್ಬೇಕೋ ಬಿಡುವೋ? ಬಾಬಾ ಹೇಳಿದ್ರೆ ಭಗವಾನ್ ಕಾ ಪ್ರತ್ಯಕ್ಷತಾ करो, ಹೇಳ್ತಾ ಇರ್ತಾನೆ, बच्चे अभी तक ब्रह्म कुमार कुमारियों का प्रत्यक्षता किया आपने, लेकिन अभी किसका प्रत्यक्षता करना है? ಅಲ್ವಾ? ಆಕಾರ ತೋರಿಸಿದ್ರಿ, ಬಾಬಾ ಅಲ್ಲ. ಲಕ್ಷ್ಮಿ ಬಾಬಾ ಅಲ್ಲ, ಬ್ರಹ್ಮ ಬಾಬಾ ಅಲ್ಲ, ಬಣ್ಣ ಬಾಬಾ ಅಲ್ಲ ಅಂದಮೇಲೆ ನಿಮ್ಮ ಮೂಲಕ ಏನಾಯ್ತು? ಅದು ಭಗವಂತನ ಪ್ರತ್ಯಕ್ಷತೆ. ವಾಟ್ ಇಸ್ ಪ್ರತ್ಯಕ್ಷತಾ? ಹೂ ಇಸ್ ಬಾಬಾ? ಅನುಭವ ಮೂರ್ತಿ. ಏನಾಗ್ಬೇಕು ನಿಮಗೆ? ಬಾಬಾ ಇಸ್ ಅನುಭವ. ಬಾಬಾ ಹೇಳೋದೇನು? ಅನುಭವ. ಆತ್ಮ ಹೇಳೋದೇನು? ಎಕ್ಸ್ಪೀರಿಯನ್ಸ್. ಅದು ಚಳಿ ಹೇಳೋದು ಅನುಭವ, ಬಿಸಿ ಹೇಳೋದು ಅನುಭವ. ಹಾಗೆ ಬಾಬಾ ಹೇಳೋದೇನು? ಅನುಭವ. ನಿಮ್ಗೆ ಏನಾಗ್ತಾ ಇರಬೇಕು? ಅನುಭವ, ಭಗವಂತನ ಸಪ್ತ ಗುಣಗಳ ಅನುಭವ. ಆ ಅನುಭವ ಎಷ್ಟು ಹೊರಗಡೆ ಹೋಗ್ತದೋ ಅಷ್ಟು ಭಗವಂತದ ಏನಾಗ್ತದೆ? ಪ್ರತ್ಯಕ್ಷತೆ. ಇವಾಗ 2 ದಿನದಿಂದ ಇಲ್ಲಿದ್ದೀರಲ್ವಾ, ಇಲ್ಲಿಂದ ಆ ಶಕ್ತಿ ಪ್ರವಾಹ ಆದಾಗ ನಿಮಗೂ ಕೂಡ ಶಾಂತಿ ಅನುಭವ ಆಯ್ತೋ ಆಗಿಲ್ವೋ? ಕಿರಣ ಕಂಡಿದ್ಯೋ, ಬಣ್ಣ ಕಂಡಿದ್ಯೋ? ಯಾವುದು ಶ್ರೇಷ್ಠ ಆಗಿದ್ರೆ? ಅದಕ್ಕಾಗಿ ಬಾಬಾ ಹೇಳಿದ್ರೆ ಸಾಕ್ಷಾತ್ಕಾರ ಕಾ ಇಚ್ಛಾ ಮತ್ ರಖನಾ. ಏನ್ ಹೇಳ್ತಾರೆ ಬಾಬಾ? ಕೆಲವೊಬ್ರು ಏನ್ ತಿಳ್ಕೊಳ್ತಾರೆ, ಅಯ್ಯೋ ಅವ್ರಿಗೆ ಸಾಕ್ಷಾತ್ಕಾರ ಆಯ್ತು, ಅವ್ರಿಗೆ ಯೋಗ ಮಾಡ್ಲಿಕ್ಕೆ ಬರ್ತದೆ, ನಮ್ಗೆ. ಅದಕ್ಕಾಗಿ ನಿಮ್ಗೆ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಇಚ್ಛೆನೂ ಇಟ್ಕೊಳ್ಬೇಡಿ, ನಿಮ್ಮ ಮೂಲಕ ಬೇರೆಯವ್ರಿಗೆ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಇಚ್ಛೆನೂ ಇಟ್ಕೊಳ್ಬೇಡಿ. ಅಂತಿಮ ಸಮಯದಲ್ಲಿ ಯಾರು ಬಾಬನ ಪರಿಚಯ ಇಲ್ವೋ ಅವರಿಗೆ ಬಾಬಾ ಏನ್ ಮಾಡ್ತಾರೆ? ಸಾಕ್ಷಾತ್ಕಾರ. ಯಾರು ಅವರನ್ನು ದೇವರಂತ ಒಪ್ಕೊಂಡಿರ್ತಾರೆ ಅವರನ್ನ, ಈವನ್ ಬಾಬನ ಮನೆಯಲ್ಲೂ ಕೂಡ ಯಾರಿಗೆ ಯಥಾರ್ಥ ಜ್ಞಾನದ ಅರಿವು, ನಿಶ್ಚಯ, ನಂಬಿಕೆ, ವಿಶ್ವಾಸ, ಅನುಭವ ಇರೋದಿಲ್ವೋ ಅವರಿಗೆ ಬಾಬಾ ಸಾಕ್ಷಾತ್ಕಾರ ಮಾಡಿಸಬೇಕಾಗ್ತದೆ. ಯಾರು ಪಕ್ಕ ಇದ್ದಾರೋ ಅವರಿಗೆ ಸಾಕ್ಷಾತ್ಕಾರದ ಅವಶ್ಯಕತೆ. ಈಗ ಹೇಳಿ, ಸಾಕ್ಷಾತ್ಕಾರ ಮೂರ್ತಿ ಆಗ್ಬೇಕೋ ಬೇಡವೋ? ಆಕಾರ, ಆಕಾರ ಸಾಕ್ಷಾತ್. ಅಲ್ಲಿ ಒಂದು ಆಕಾರ ಇದೆ, ಅದು ಬಿಂದು ಇರ್ಬೋದು, ಬಣ್ಣ ಇರ್ಬೋದು. ವೇದಶಾಸ್ತ್ರಗಳೇನಾಗಿದ್ದಾರೆ? ಭಗವಂತ ಪ್ರತ್ಯಕ್ಷ ಆದು. ಎಲ್ಲಿ ಏನು ಕಾಣ್ತಿತ್ತು? ಶರೀರ ಕಾಣ್ತಿತ್ತು ತಾನೆ. ಸಾಧು ಸನ್ಯಾಸಿಗಳ ಎದುರುಗಡೆ ಏನು ಕಾಣ್ತಾ ಇತ್ತು? ಶರೀರ ಕಾಣ್ತಾ ಇತ್ತು. ಅದು ಭಗವಂತ ಅವನಲ್ಲವಲ್ಲ. ಹಾಗಿದ್ರೆ ಆಕಾರದ ಮೂಲಕ ನಾನು ಭಗವಂತನ ಪ್ರತ್ಯಕ್ಷತೆ ಮಾಡಬೇಕಾ? ಫೋಟೋ ಮೂಲಕ ಮಾಡಬೇಕಾ? ಇದು ಮನಬುದ್ಧಿ ಸಂಸ್ಕಾರ ಅಂತ ಹೇಳಬೇಕಾ? ಇದು ಕಾರು ಅಂತ ಹೇಳಬೇಕು? ಈಗ ನಾವು ಮುಂದೆ ಹೆಂಗೆ ಹೋಗ್ಬೇಕು? ಮುಂದಿನ ಲೆವೆಲ್ ಏನು? ಸಾಕ್ಷಾತ್ಕಾರ ಮೂರ್ತಿ ಆಗಬಾರ್ದು ಅಂತ ಬಾಬಾ ಹೇಳಲಿಲ್ಲ. ಅದು ಒಂದು ಹಂತ. ಅದರ ನಂತರದ ಹಂತ ಯಾವುದು? ಅನುಭವದ ಹಂತ. ನಿಮಗೆ ಯಾವಾಗ ಅನುಭವ ಆಗತ್ತೋ ಆವಾಗ ಎದುರುಗಡೆ ಭಗವಂತನೇನಾಗ್ತದೆ? ಪ್ರತ್ಯಕ್ಷತೆ. ಇದು ಭಗವಂತ ಯಾರು? ಶಾಂತ್. ದಟ್ ಈಸ್ ಒರಿಜಿನಲ್ ಭಗವಾನ್. ಅವನಿಗೆ ಹೆಸರಿದೆಯಾ? ಬಿಂದು ಇದೆಯಾ? ಕಿರಣ ಇದೆಯಾ? ಯಾವಾಗ ನೀವು ಆ ಲೆವೆಲ್ ಅನುಭವ ಮಾಡ್ತೀರ ಅಂದ್ರೆ ಆ ಸ್ಟೇಜಲ್ಲಿ ನಿಮ್ಗೆ ಏನಿರ್ತದೆ? ಓನ್ಲಿ ಎಕ್ಸ್ಪೀರಿಯನ್ಸ್. ಏನಿರ್ತದೆ ಹೇಳಲ್ಲಿ? ಕೇವಲ ಏನಿರ್ತದೆ? ನಿಮಗೆ ಅನುಭವ. ಅಂದ್ರೆ ನಿಮ್ಗೆ ಜ್ವರ ಬಂದಿದಂತೆ ಏನಾಗ್ತದೆ ಹೇಳಿ? ಬಿಸಿ 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 ಏನಾಗ್ತಾ ಇದೆ? ಹೋಗ್ತಾ ಇದೆ. ಬಿಸಿ ಹೋಗ್ತಾ ಇರೋದು ಗೊತ್ತಾಗ್ತದೆ ತಾನೆ? ಆಗ್ತದೆ ತಾನೆ? ಆ ಬಿಸಿ ಅನುಭವ ಯಾರು ಮಾಡಿಸ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಅಲ್ಲ, ಅನುಭವ ಆತ್ಮನಿಗೆ ಆಗ್ತದೆ. ಮಾಡಿಸ್ತಾ ಇರೋರು ಯಾರು? ಅಲ್ಲ. ಜ್ವರದ ಅನುಭವ ಬಾಬಾ ಮಾಡಿಸಿದಾರಾ? ನಾನು ಜ್ವರದ ಮಾತಾಡ್ತಿದ್ದೇನೆ, ಶಾಂತಿ ಮಾತಾಡ್ತಾ ಇಲ್ಲ. ನಿಮ್ಗೆ ಜ್ವರ ಬಂದಿದ್ರೆ ಬಿಸಿ ಅನುಭವ ಆಗ್ತಾರೆ. ಯಾರು ಮಾಡಿಸ್ತಾ ಇರೋದು? ಒಳಗಡೆ ಇರೋ ವೈರಸ್ ಬ್ಯಾಕ್ಟೀರಿಯಾ. ಅದು ಒಳಗಡೆಗೆ ಏನಿದೆ? ವೈರಸ್ ಬ್ಯಾಕ್ಟೀರಿಯಾ ಶರೀರ ಹೇಳುವ ಒಂದು ಸಾಧನದ ಮೂಲಕ ಏನ್ ಮಾಡ್ತಾ ಇದೆ? ನಿಮಗೂ ಅನುಭವ ಮಾಡ್ತಾ ಇದೆ, ಬೇರೆಯವ್ರಿಗೂ ಅನುಭವ. ಶರೀರ ಸಾಧನ, ಆತ್ಮ ಸಾಧನ. ಆತ್ಮ ಶರೀರ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಅದರ ಅನುಭವವನ್ನ ಮಾಡ್ತಾರೆ. ಅದೇ ಜ್ವರ ಬಂದಿರೋ ನೀವು ಮಾತ್ರೆ ತಗೊಂಡ್ರೆ ಅವಾಗ ಏನಾಗ್ತದೆ? ಮಾತ್ರೆ ವೈರಸ್ ಬ್ಯಾಕ್ಟೀರಿಯಾಗಳ ಮೇಲೆ ಏನ್ ಮಾಡ್ತದೆ ಕೆಲಸ? ಅವಾಗ ಅದರ ಸ್ವರೂಪ ಏನು ಬರ್ತದೆ? ಏನ್ ಬರ್ತದೆ? ಬೆವರು ಬಂದ್ಬಿಡ್ತದೆ. ಏನು ಬಂದ್ಬಿಡ್ತದೆ? ಬೆವರು. ಅದು ಯಾರು ಕೆಲಸ ಮಾಡ್ತಿದ್ದಾರೆ ಅವಾಗ? ರೈಟ್.
ಅವಾಗ ನೀವ್ಯಾರು? ಸಾಧನ. ವೈರಸ್ ಬ್ಯಾಕ್ಟೀರಿಯಾ ಬಂದಾಗ ಅದರ ಅನುಭವ, ಇಂಜೆಕ್ಷನ್ ಬಂದಾಗ ಅದರ ಅನುಭವ, ಮೆಣಸಿನಕಾಯಿ ತಿಂದ್ರೆ ಅದರ ಅನುಭವ, ಪರಮಾತ್ಮ ಜೊತೆಗಿದ್ದಾಗ ಅದರ ಅನುಭವ. ಯಾರು? ನೀವ್ಯಾರು? ನೀನು ಯಾರು ಅಲ್ಲ. ನಿನ್ನತ್ತು ಏನೇನೂ ಇಲ್ಲ. ನೀನು ಏನೂ ಅಲ್ಲ, ನಿನ್ನತ್ತು ಏನೇನೂ ಇಲ್ಲ. ನೀನು ಯಾರ ಜೊತೆಗೆ ಜೋಡಣೆ ಆಗ್ತೀಯೋ ಅದಲ್ಲಿ ಏನಿದೆಯೋ ಅದನ್ನು ಅನುಭವ ಮಾಡ್ಕೊಂಡು ಹೋಗ್ತಾ ಇದೀಯ. ಏನೂ ಇಲ್ಲದೆ ಇರುವಂತ ನೀನೇನು ಮಾಡ್ತಿದೀಯ? ನಾನು ಅಂತ ಮೆರಿತಾ ಇದ್ದೀಯ. ಏನು ಮಾಡ್ತಿದೀಯ? ಅದನ್ನು ಮೆರೆಯೋದನ್ನು ಸ್ವಲ್ಪ ಕಡಿಮೆ ಮಾಡು, ಅವಾಗೆಲ್ಲ ಸರಿ ಹೋಗುತ್ತೆ. ನೀನಾಗು. ಏನಾಗಬೇಕು? ನೀನಾಗು. ಒಂದು ವಿಷಯ ತಿಳ್ಕೊಳ್ಳಿ, ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈಶ್ವರನ ಕಾರ್ಯದಲ್ಲಿ ನಾವು ಯಾವ ಮನುಷ್ಯಾತ್ಮರು ಎಳ್ಳಷ್ಟು ಏನು ಮಾಡೋದಿಲ್ಲ. ಎಲ್ಲ ಮಾಡೋದು ಯಾರು? ಶಿವಭಾವನೆ. ನಾವೆಲ್ಲ ಯಾರು? ಒಂದು ಸಾಧನ ನಿಮಿತ್ತ. ಹೌದು ಅಲ್ವೋ? ಎಸ್ ಆರ್ ನೋ? ಯಾವಾಗ ನೀವೇನು ಮಾಡ್ತಿದ್ದಾಗ ನಾನು ಕಿರಣ ಕೊಡ್ತೇನೆ ಅಂತ ಯಾಕೆ ಹೇಳ್ತೀರಿ? ಹಾಗಿದ್ರೆ ಓಕೆ, ಪಾತ್ರೆ ಬೆಂಕಿ ಮೇಲಿದೆ. ಪಾತ್ರೆ ಎಲ್ಲಿದೆ? ಬೆಂಕಿ ಮೇಲಿದೆ. ಪಾತ್ರೆ ಬಿಸಿ ಆಗ್ತದೋ ಆಗಲ್ವೋ? ಅವಾಗ ಪಾತ್ರೆ ಏನಿರ್ತದೆ, ನಾನು ತರಕಾರಿಗೆ ಬಿಸಿ ಕೊಡ್ತಾ ಇದ್ದೇನೆ, ಸಾಂಬಾರಿಗೆ ಏನು ಕೊಡ್ತಾ ಇದ್ದೇನೆ, ಅಥವಾ ಅದರ ಗುಣನಾ? ಅಲ್ಲವಲ್ಲ. ನಾವಿವಾಗ ಕೈ ಹಿಡ್ಕೊಂಡು ಚಚ್ಚಬೇಕು. ಹೌದಲ್ವಾ? ಇಂಥದ್ದೆಲ್ಲ ತಪ್ಪು ಮಾಡ್ತಿದ್ರು. ಅದು ಮಾಡ್ತಾ ಇದ್ರು ಕೂಡ ತಪ್ಪು ಅಂತ ನಾವೇನ್ ಮಾಡ್ತಾ ಇಲ್ಲ, ಒಪ್ಕೊಳ್ಳಿಕ್ಕೆ ರೆಡಿ. ನೋಡೋಣ ಇನ್ಮೇಲಾದ್ರೂ ರೆಡಿ ಆಗ್ತೀರಾ, ಸರಿ ಆಗ್ತೀರಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡೋಣ. ಓಕೆ ಆದ್ಮೇಲೆ ಇವತ್ತು ನಿಮ್ಗೆ ಸಿಕ್ಕಿರೋದು ಜ್ಞಾನ ಮಾತ್ರ. ಏನ್ ಸಿಕ್ಕಿದೆ? ಓನ್ಲಿ ನಾಲೆಜ್. ಇನ್ನು ಅಪ್ಲಿಕೇಶನ್ ಬೇಕಾದಷ್ಟಿದೆ. ನೀವು ಜ್ಞಾನ ತಿಳ್ಕೊಂಡ ತಕ್ಷಣ ನಿಮ್ಗೆ ಬರ್ತದೆ ಅಂತ ಅರ್ಥ ಅಲ್ಲ. ಎಟ್ಲೀಸ್ಟ್ ಸಮಜ ಆಯಾ, ಗೊತ್ತಾಗಿದೆ ಎಲ್ಲಿ ನಾವು ತಪ್ತಾ ಇದ್ದೀವಿ ಅಂತ ಗೊತ್ತಾಗಿದೆ. ಗೊತ್ತಾದ ಮಾತ್ರಕ್ಕೆ ನೀವು ಸರಿಯಾಗಿದ್ದೀರಿ ಅಂತ ಯಾವ ಅರ್ಥನೂ ಅಲ್ಲ. ಅದು ಅರ್ಥ ಆಗಬೇಕು ಅಂತಂದ್ರೆ ನೀವು ಕಾರ್ಯದಲ್ಲಿ ತರಬೇಕು. ಅಂದಮೇಲೆ ಹೇಳಿ ಆದ್ಮೇಲೆ ರಾಜಯೋಗದಲ್ಲಿ ಸ್ಥೂಲ ಸಾಧನ ಬೇಕು, ಮನಬುದ್ಧಿ ಮಾತ್ರ ಬೇಕು ಅಲ್ವಾ? ಪುರುಷಾರ್ಥದಲ್ಲಿ, ಅನುಭವದಲ್ಲಿ, ಸೇವೆಯಲ್ಲಿ ದಿನದಿಂದ ದಿನಕ್ಕೆ ನಾನು ಆಕಾರದಲ್ಲಿ ಹೋಗ್ಬೇಕು, ನಿರಾಕಾರದಲ್ಲಿ ಹೋಗ್ಬೇಕು, ಸಂಕಲ್ಪದಲ್ಲಿ ಹೋಗ್ಬೇಕು, ನಿಸ್ಸಂಕಲ್ಪದಲ್ಲಿ ಹೋಗ್ಬೇಕು. ನಿಸ್ಸಂಕಲ್ಪ. ಸಂಕಲ್ಪದಲ್ಲಿ ಹೋಗ್ಬಾರ್ದು. ಎಲ್ಲಿ ಹೋಗ್ಬೇಕು? ನಿಸ್ಸಂಕಲ್ಪ. ಆದಷ್ಟು ನೀವು ಕಡಿಮೆ ಮಾಡ್ತಾ ಹೋಗಿ, ಕೇವಲ ಮನಸ್ಸನ್ನ ಕೊಟ್ಬಿಟ್ಟು ಬಾಬಾ ಏನ್ ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನೇನು ಮಾಡ್ತಾ ಹೋಗಿ. ಅನುಭವ 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 ಅನುಭವ. ಯಾವ ಅನುಭವ? ಹೊಟ್ಟೆ ಒಳಗಡೆ ಮೆಡಿಸಿನ್ ಹೋದ್ರೆ ಅದರ ಅನುಭವ ಆಗ್ತದಲ್ಲ, ಮೆಣಸಿನಕಾಯಿ ಹೋದ್ರೆ ಅದರ. ಹಾಗೆ ನಿಮ್ಮ ಮನಬುದ್ಧಿಯನ್ನ ನಿಮ್ಮಪ್ಪನ ಕೈಯಲ್ಲಿ ಕೊಟ್ಟಾಗ ಅವನು ಏನು ಕರ್ಮವನ್ನ ಮಾಡ್ತಾರೆ ಅದರ ಅನುಭವ ಮಾಡೋದು ಮಾತ್ರ ನಿಮ್ಮ ಕೆಲಸ. ಉಳಿದಿದ್ದಿಲ್ಲ ಯಾರ ಕೆಲಸ? ನಾವೇನ್ ಮಾಡ್ತೀವಿ? ನೀನ್ ಮಾಡ್ಬೇಡ, ನನಗೆಲ್ಲ ಗೊತ್ತು, ನಾನೇ ಮಾಡ್ತೀನಿ. ಅವನೇನ್ ಮಾಡ್ತೀವಿ? ಅವನಿಗೆ ಬಿಡೋದೇ ಇಲ್ಲ ಅಂತ ಆಯ್ತು ನೀನೇ ಮಾಡ್ಕೊಡಿ ಅಂತ ಬಿಟ್ಟು ಏನ್ ಮಾಡ್ಬಿಡ್ತೀವಿ? ನಾವೇನ್ ಮಾಡ್ತೀವಿ? ಮಾಸ್ಟರ್ ಸರ್ವಶಕ್ತಿ ಮಾಡಿದ್ರೆ ಮಾಸ್ಟರ್ ತೆಗೆದಾಕ್ಬಿಡ್ತೀವಿ. ಯಾವ್ದು ಇಟ್ಕೊಳ್ತೀವಿ? ಯಾರು? ಬಾಬನಿಗೆ ಗೊತ್ತು ಎಷ್ಟು ಶಕ್ತಿ ನಿಮ್ಮಲ್ಲಿದೆ. ಬೆಳಿಗ್ಗೆ ಅಮೃತ ವೇಳೆಗೆ ಹೋಗ್ತಿರಲ್ವಾ, ಎಷ್ಟು ಶಕ್ತಿ ಇದೆ. ಬಾಬನಿಗೂ ಕೂಡ ಏನಾಗ್ತದೆ? ಎಷ್ಟು ಶಕ್ತಿ ಇದೆ, ಎಷ್ಟು ಯೋಗ್ಯತೆ ಇದೆ ಹೇಳೋದೇನಾಗ್ತದೆ? ಬಾಬಾ ನಗ್ತಾರಂತೆ. ಏನ್ ಮಾಡ್ತಾನೆ? ಯಾಕೋ ಇವರೇನೋ ದೊಡ್ಡದಾಗಿ ಸರ್ವಶಕ್ತಿ ಅಂತ ಹೇಳ್ತಿದ್ದಾರೆ, ಇವ್ರ ಸಮಸ್ಯೆನೇ ಪರಿಹಾರ ಆಗ್ತಾ ಇಲ್ಲ. ಇವರು ವಿಶ್ವಕ್ಕೆ ಬೇರೆ ಶಕ್ತಿ ಕೊಟ್ಟಿದ್ದಾರೆ. ಇವರ ವೈಯಕ್ತಿಕ ಸಮಸ್ಯೆಗಳೇ ಪರಿಹಾರ ಆಗಿಲ್ಲ, ಇವರಿಗಿನ್ನೂ ಶಾಂತಿನೇ ಸಿಕ್ಕಿಲ್ಲ. ಇವರೇನ್ ಮಾಡ್ತಾ ಇದ್ದಾರೆ? ವಿಜಯಣ್ಣ, ರಾಜಯೋಗದ ಆರಂಭ ಎಲ್ಲಿಂದ? ಸಂಕಲ್ಪದಿಂದ. ಕಂಪ್ಲೀಟ್ ಆಗೋದು ಯಾವಾಗ? ಅವನ ರೂಪ ನನಗೆ ಟ್ರಾನ್ಸ್ಫರ್ ಆಗಬೇಕು, ಆ ಅನುಭವ ಮಾತ್ರ ನನಗಾಗಬೇಕು ಅಂತಂದ್ರೆ ಆ ಸಮಯದಲ್ಲಿ ನನ್ನ ಮನಸ್ಸು ಬುದ್ಧಿಯಲ್ಲಿ ಯಾರಿರಬೇಕು? ಏಕ್ ಬಾಪ್ ದೂಸರಾ ನ ಕೋಯಿ. ಅವಾಗ ಪುರುಷಾರ್ಥನೂ ಇರಬಾರ್ದು, ಸೇವೆನೂ ಕೂಡ ಇರಬಾರ್ದು. ಅವನ ರೂಪದ ಅನುಭವ ಮಾಡೋದು ಮಾತ್ರ ನನ್ನ ಕೆಲಸ. ಬುದ್ಧಿಯ ಮೂಲಕ ಏನು ಭೋಜನವನ್ನು ಕೊಡ್ತಾ ಇದ್ದಾರೋ, ಏನು ಶಕ್ತಿಯನ್ನು ಕೊಡ್ತಾ ಇದ್ದಾರೋ, ಏನು ಸ್ವಚ್ಛತೆಯನ್ನು ಮಾಡ್ತಿದ್ದಾರೋ, ಏನು ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾರೋ ಅದರ ಅನುಭವ ಮಾಡೋದು ಮಾತ್ರ ನನ್ನ ಕೆಲಸ. ಉಳಿದಿದ್ದೆಲ್ಲ ಜವಾಬ್ದಾರಿ ಯಾರ್ದು? ಅವನಿಗೆ. ಅದು ಎಲ್ಲಿವರೆಗೆ? ಸಮಯವನ್ನ
ಸಂಕಲ್ಪವನ್ನ, ಮನಸ್ಸನ್ನ ಸಂಪೂರ್ಣವಾಗಿ ನೀವು ಭಗವಂತನಿಗೆ ಕೊಡೋದಿಲ್ವೋ ಅಲ್ಲಿವರೆಗೆ ಅವನು ಅದನ್ನು ಉಪಯೋಗ ಮಾಡ್ಕೊಳ್ಳಲ್ಲ. ಎಷ್ಟು ಪರ್ಸೆಂಟೇಜಲ್ಲಿ ಕೊಡ್ತಾ ಹೋಗ್ತಿರೋ, ಎಷ್ಟು ನಿರಂತರವಾಗಿ ಕೊಡ್ತಾ ಹೋಗ್ತಿರೋ, ಎಷ್ಟು ನಿಮಿತ್ತ ಭಾವದಲ್ಲಿ ಕೊಡ್ತಾ ಹೋಗ್ತಿರೋ ಅಷ್ಟು ಭಗವಂತ ಪುನಃ 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 ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. ನಿಮ್ಮ ಪರ್ಮಿಷನ್ ಇಲ್ದೇನೆ ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾರೆ. ಈಗ ಅನಿತಕ್ಕವ್ರ ಪ್ರಶ್ನೆ, ಇಷ್ಟೆಲ್ಲ ಇದ್ರೆ ನೀವು ದೃಷ್ಟಿ ತಗೊಳ್ಳಿ ಅಂತ ಯಾಕೆ ಹೇಳ್ತೀರಿ? ನಾವು ಪರಂಧಾಮಕ್ಕೆ ಹೋಗ್ಬಿಟ್ಟು ನಾವೇ ಮಾಡೋದಿದ್ರೆ ದೃಷ್ಟಿ ತಗೊಳ್ಳಿ ಅಂತ ಯಾಕೆ ಹೇಳ್ತೀರಾ ನೀವು? ಯಾಕೆ ಹೇಳ್ತೀವಿ ಅಂತಂದ್ರೆ, ನೋಡಿ, ನೀವು ರಾಜಯೋಗ ಮಾಡ್ತಿರೋ ಮಾಡಲ್ವೋ? ಮಾಡ್ತಿರ್ತಾನೆ. ಯಾರ್ಯಾರು ಮಾಡ್ತೀರ ಕೈ ಎತ್ತಿ, ಸ್ವಲ್ಪ ಕೈ ಎತ್ತಿ, ಸ್ವಲ್ಪ ಜೋರ ಕೈ ಎತ್ತಿ. ಎತ್ತಲಿಕ್ಕೆ ಸ್ವಲ್ಪ ಎಲ್ಲ ಯೋಚನೆ ಮಾಡ್ತಿದ್ರ, ಹೌದು ಅಲ್ವೋ? ಸರಿ, ನೀವೇನೇ ರಾಜಯೋಗ ಮಾಡಿದ್ರು ಕೂಡ ಡೈಮಂಡ್ ಹಾಲಲ್ಲಿ ಬಾಬಾ ಬಂದಾಗ ಇರುವಂತ ಯೋಗಿಕ್ ಸ್ಟೇಜ್ ನೀವೊಬ್ಬರೇ ಮಾಡ್ದಾಗಿರತ್ತಾ? ಇರ್ತದ? ಇರೋದಿಲ್ಲ ತಾನೆ. ಅಂದೇನರ್ಥ? ಡೈರೆಕ್ಟ್ ಬಾಬಾ ಬಂದಿದ್ದಾರೆ. ಏನ್ ಮಾಡಿದ್ದಾರೆ? ಡೈರೆಕ್ಟ್ ಬಾಬಾ ಬಂದ್ಬಿಟ್ಟು ನಿಮ್ಗೆ ಅನುಭವ ಮಾಡಿಸ್ತಾ ಇದ್ದಾರೆ. ಹೌದು ತಾನೆ? ನೀವು ಎಷ್ಟೇ ಪ್ರಯತ್ನ ಮಾಡಿ ಪರಂಧಾಮಕ್ಕೆ ಹೋಗಿ ಏನು ಬೇಕಾದರೂ ಮಾಡಿ, ಅಲ್ಲಿ ಅವರೇ ಬಂದ್ಬಿಟ್ಟು ಕೊಟ್ಟಾಗ ನಮಗೆ ಸಹಜವಾಗಿ, ಸರಳವಾಗಿ, ಆರಾಮದಾಯಕವಾಗಿ ನಮ್ಗೆ ಏನಾಗ್ತದೆ, ಅನುಭವ ಆಗುತ್ತೆ. ನೀವು ಮೌಂಟ್ ಅಬುನಲ್ಲಾದ್ರೂ ಇರಲಿ, ಮಿಲನದ ಸಮಯದಲ್ಲಿ ಮನೇಲಾದ್ರೂ ಕೂತ್ಕೊಳ್ಳಿ, ಸೇವಾ ಕೇಂದ್ರದಲ್ಲಾದ್ರೂ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ಆ ಮಿಲನದ ಟೈಮಲ್ಲಿ, ಈವನ್ ಇವಾಗ ಮಿಲನದ ಟೈಮ್ ಇರ್ತದಲ್ಲ, ಬಾಬಾ ಬರೋದಿಲ್ಲ ಅಂತ ಹೇಳ್ತಾರೆ, ಖಂಡಿತವಾಗ್ಲೂ ಬಾಬಾ ಬಂದೇ ಬರ್ತಾರೆ. ಯಾವುದೋ ಒಂದು ಆತ್ಮವನ್ನು ನಿಮಿತ್ತ ಮಾಡಿಬಿಟ್ಟು ಯಾರು ಮನಬುದ್ಧಿ ಕ್ಲಿಯರ್ ಆಗಿದೆ ಅವರ ಮೂಲಕ ವಿಶ್ವದಲ್ಲಿ ಏನು ಫೈಟ್ ಮಾಡಬೇಕು ಶಕ್ತಿ ಗ್ಯಾರಂಟಿ ಮಾಡ್ತಾರೆ. ಅದಕ್ಕೆ ಇವತ್ತೂ ಕೂಡ ಡೈಮಂಡ್ ಹಾಲಲ್ಲಿ ಬಾಬನ ಮಕ್ಕಳಿಗೆ ಬಾಬನ ಶಕ್ತಿ ಅನುಭವ ಆಗ್ತದೆ. ಕಾನ್ಫರೆನ್ಸ್ ಹಾಲಲ್ಲಿ ಇದ್ದವರಿಗೂ ಆಗ್ತದೆ. ಯಾರ್ಯಾರು ಟಿವಿ ಮಾಧ್ಯಮದ ಮೂಲಕ ಯಾರು ಮಾಡ್ತಿದ್ದಾರೋ, ಯೋಗವನ್ನು ಮಾಡ್ತಿದ್ದಾರೋ, ಮಿಲನ ಮಾಡ್ತಿದ್ದಾರೋ ಅವರಿಗೂ ಕೂಡ ಅನುಭವ ಆಗತ್ತೆ. ಓಕೆ, ದೃಷ್ಟಿ ತಗೊಳ್ಳಿ ಅಂತ ಹೇಳೋದು ಯಾಕೆ ಅಂತಂದ್ರೆ, ಮೊದಲು ಬಾಬಾ ಆ ದೃಷ್ಟಿಯ ಮೂಲಕ ಶಕ್ತಿಯ ಅನುಭವ ಮಾಡಿಸುವಂತ ಪ್ರಯತ್ನವನ್ನು ನಿಮಗೆ ಮಾಡ್ತಾರೆ. ಈಗ ನಾವಿಲ್ಲಿ ಕುತ್ಕೊಂಡಿರ್ತೀವಿ ತಾನೆ. ಓಕೆ, ನಿಮಗೆಲ್ಲ ಏನು ಪ್ರಾಕ್ಟೀಸ್ ಆಗಿದೆ? ಇಂದ್ರಿಯಗಳ ಮೂಲಕ ಶಕ್ತಿಯನ್ನು ಅನುಭವ ಮಾಡೋದು ಪ್ರಾಕ್ಟೀಸ್ ಆಗಿದೆ. ಓಕೆ, ನಾವಿಲ್ಲಿ ಕುತ್ಕೊಂಡು ಮನಸ್ಸನ್ನು ಸಂಪೂರ್ಣವಾಗಿ ಯಾರ ಕೈಲಿ ಕೊಟ್ಟಿರ್ತೀವಿ? ನಾವು ಬಾಬನ ಕೈಲಿ. ಆವಾಗ ಬಾಬಾ ಏನ್ ಮಾಡ್ತಾರೆ? ನಿಮಗೇನು ಬೇಕು ನನಗೆ ಗೊತ್ತಿಲ್ಲ, ನಿಮಗೇನು ಬೇಕು, ಯಾಕೆ ನಿಮ್ಮನ್ನು ಕಳಿಸ್ಕೊಂಡಿದ್ದಾರೆ ಅದನ್ನು ಬಾಬಾ ಏನ್ ಮಾಡ್ತಾರೆ? ಇಲ್ಲಿ ಕೊಡ್ತಾರೆ. ಯಾವುದರ ಮೂಲಕ? ಈ ಶರೀರದ ಮೂಲಕ. ಆವಾಗ ನೀವು ಪರಂಧಾಮಕ್ಕೆ ಹೋಗ್ಬಾರ್ದು. ಏನ್ ಮಾಡಬೇಕು? ಶರೀರ, ಕಣ್ಣು, ಪರಮಾತ್ಮ ಆ ಭಾವನೆಯಿಂದ ನೋಡ್ತಾ ಹೋದಾಗ ಆ ಎನರ್ಜಿ ನಿಮ್ಗೆ ಏನಾಗ್ತದೆ? ಫ್ಲೋ ಆಗಿದೆ, ನಿಮಗೆ ಗೊತ್ತಾಗ್ತದೆ. ಇಲ್ಲಿ ಈ ಸಾಧನದ ಮೂಲಕ, ಶರೀರ ಹೇಳುವಂತ ಸಾಧನದ ಮೂಲಕ, ವಾಯುಮಂಡಲದ ಮೂಲಕ, ಕಣ್ಣಿನ ಮೂಲಕ ಬಾಬಾ ಏನ್ ಮಾಡ್ತಾರೆ? ನಿಮಗೆ ಅನುಭವ ಮಾಡಿಸುವಂತ ಪ್ರಯತ್ನ. ನೋಡಿ, ನಮಗೆ ಮೌಂಟ್ ಅಬು ಇದ್ದಾಗ ಯೋಗ ಚೆನ್ನಾಗಿ ಆರಾಮಿರ್ತದೆ ಅಲ್ವಾ? ಯಾಕೆ ಹೇಳಿ? ಅಲ್ಲಿರುವಂತ ಯೋಗಿ ಆತ್ಮಗಳ ವೈಬ್ರೇಷನ್ ವಾಯುಮಂಡಲದಲ್ಲಿ ಇರ್ತದೆ. ಎಲ್ಲಿರ್ತದೆ? ಅದೇ ಗಾಳಿ ತಾನೇ ನೀವು ಉಸಿರಾಡೋದು ಅಲ್ವಾ? ಅವಾಗ ಏನಾಗತ್ತೆ? ಆ ಗಾಳಿ ಒಳಗಡೆ ಹೋದಾಗ ಹಗುರ ಹಾಗೆ ಆಗ್ತದೆ. ಅದೇ ಇಲ್ಲಿ ಯಾಕೆ ಆಗೋದಿಲ್ಲ? ಇಲ್ಲಿ ಯಾರು ಬಾಬಾ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಅದೇ ಬಟ್ಟೆಯ ಸಮಯದಲ್ಲಿ ಎಲ್ಲರೂ ಕನೆಕ್ಟ್ ಆದಾಗ ವಾಯುಮಂಡಲ ಏನಾಗ್ಬಿಡ್ತದೆ. ಹಾಗೆ ಮೊದಲು ನೀವು ಇಲ್ಲಿ ಏನ್ ಮಾಡಬೇಕು? ಸಾಕಾರ ಮಾಧ್ಯಮದ ಮೂಲಕನೇ ಮೊದಲು ಅನುಭವವನ್ನ ಮಾಡಿಬಿಟ್ಟು ಆಮೇಲೆ ನೀವು ಒಬ್ಬರೇ ಕೂತ್ಕೊಂಡಾಗ, ಮನೇಲಿ ಕೂತ್ಕೊಂಡಾಗ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನಾವು ಮೌಂಟ್ ಅಬು ಹೋಗ್ಬಿಟ್ಟು ಅನುಭವ ಮಾಡ್ಕೊಂಡು ಬಂದಿರ್ತೀವಲ್ವಾ, ಮನೆಗೆ ಹೋದಾಗ ಅದು ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅದು ನಾವು ಸಾಧನೆ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ ತಾನೆ. ಆ ಅನುಭವ ಮಾಡಿಸ್ಲಿಕ್ಕೆ ಬಾಬಾ ಎಲ್ಲಿ ಕರ್ಕೊಂಡು ಹೋಗಿರ್ತಾರೆ ನಮ್ಮನ್ನ? ಮೌಂಟ್ ಅಬು ಮಿಲನಕ್ಕಂತ. ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಕೊಟ್ಟಿರುವಂತ ಫುಡ್ ಅನ್ನು ಏನ್ ಮಾಡೋದು? ತಿನ್ನೋದಷ್ಟೇ. ಆ ದೃಷ್ಟಿ ತಗೊಳ್ಳೋದು, ಏನ್ ಮಾಡೋದು? ತಿನ್ನೋದು. ಮೊದ್ಲು ಏನು ಮುದ್ದೆ ಸಾಂಬಾರು ಕೊಟ್ಟಿದ್ದಾರೆ ತಿನ್ನಿ, ಆಮೇಲೆ ಏನೇನು ಹಾಕಿದ್ದಾರೆ, ರುಚಿ ಏನು, ಯಾರು ಮಾಡಿದ್ದು, ಏನ್ ಮಾಡೋದು, ಆಮೇಲೆ ನೋಡ್ಕೊಳ್ಳೋದು. ಇಲ್ಲಿ ಫಸ್ಟಿಗೆ ನೀವೇನ್ ಮಾಡಬೇಕು? ಬಾಬಾರವರ ಡೈರೆಕ್ಟ್ ಶಕ್ತಿಯನ್ನ ನಿಮಿತ್ತ ಆತ್ಮದ ಮೂಲಕ, ಸಾಧನದ ಮೂಲಕ ಏನಿದೆ ಅದ ಕಡೆ ಗಮನ ಇಟ್ಟುಬಿಟ್ಟು ನೀವೇನ್ ಮಾಡಬೇಕು? ಅನುಭವಿಸಬೇಕು. ಆಮೇಲೆ ನೀವು ನಿಮ್ಮ ಮನಬುದ್ಧಿಯಲ್ಲಿ ಇಟ್ಟಾಗ ಅದೇ ರೀತಿ ಅನುಭವ ಆಗತ್ತೋ ಇಲ್ವೋ ಅಂತ ಏನ್ ಮಾಡಬೇಕು? ಚೆಕ್ ಮಾಡಿಕೊಳ್ಬೇಕು. ಅದು ಅನುಭವ ಆಗಿಲ್ಲ ಅಂತಂದ್ರೆ ಚೇಂಜ್ ಮಾಡಿಕೊಳ್ಬೇಕು. ಅಥವಾ ನಿಮಿತ್ತದವ್ರಿಗೆ ಕೇಳಬೇಕು, ನೋಡಿ ಏನಾದ್ರು ಹಿಂಗಿಂಗ್ ಆಗ್ತಾ ಇದೆ, ಅಕ್ಕೋರು ಹಿಂಗಿಂಗ್ ಆಗ್ತಾ ಇದೆ, ಇಲ್ಲಿವರೆಗೆ ಆಗಿದೆ, ಇನ್ನು ಮುಂದೆ ಆಗ್ತಾ ಇಲ್ಲ, ಯಾಕೆ ಅಂತ ಏನ್ ಮಾಡಬೇಕು? ಕೇಳ್ಬೇಕಾಗತ್ತೆ ಅಲ್ವಾ? ಇಲ್ಲಿರುವಂತ ಗುಲಾಬಿ ಜಾಮೂನ್ ತಿನ್ಕೊಂಡು ಹೋದ್ರಿ, ಅಕ್ಕೋರೆ ನಾವು ಮಾಡಿದ್ವಿ, ಒಳಗಡೆ ಗಟ್ಟಿ
ಗಟ್ಟಿ ಇರ್ತದೆ. ಯಾಕೆ? ನೀವು ಅದನ್ನು ಕೊಟ್ಟು ಸ್ಮೂತ್ ಆಗಿತ್ತು. ಹೌದು ತಾನೆ? ಅಲ್ಲಿ ವಿಧಿಯಲ್ಲಿ ಏನಿರ್ತದೆ? ಎಲ್ಲೋ ಲೆಕ್ಕಾಚಾರ ತಪ್ಪಿಡ್ತೀವಿ. ಅದಕ್ಕಾಗಿ ಇಲ್ಲಿ ಇದ್ದಾಗ ಬಾಬಾ ಏನು ಕೊಡಬೇಕು, ನೀನು ಅದನ್ನೇನು ಮಾಡುವ, ಕೊಡು ಅಂತ ಏನು ಮಾಡಬೇಕು? ಆ ನಿಮಿತ್ತ ಆತ್ಮಗಳ ಮೂಲಕ, ದೃಷ್ಟಿಯ ಮೂಲಕ ಏನು ಮಾಡಬೇಕು? ಆ ಶಕ್ತಿಯನ್ನ ಪಡ್ಕೊಂಡು ಜಸ್ಟ್ ನೀವು ಗಮನ ಕೊಡಿ ಅಷ್ಟೇ. ನಾವು ಕೆಲವೊಂದ್ಸಲ ಏನು ಮಾಡ್ತೀವಿ, ಅಯ್ಯೋ ಆತ್ಮ ಆತ್ಮ ಬಿಂದು ಬಿಂದು ಇಲ್ಲಿದೆ ಪರಮಾತ್ಮ ಬಿಂದು ಆತ್ಮ ಪರಮಾತ್ಮ ನೋಡೋದಲ್ಲೇ ಬ್ಯುಸಿ ಆದ್ವಿ ಹೊರತು ಆ ಶಕ್ತಿ ಕಡೆ ನಮ್ಮ ಗಮನ ಇರೋದೇ ಇಲ್ಲ ಅಲ್ವಾ? ಅದಕ್ಕಾಗಿ ಜಸ್ಟ್ ಆ ಶರೀರದ ಕಡೆ ಜಸ್ಟ್ ಹಿಂಗೆ ಮಾಡಿ, ಅಲ್ಲಿ ಒಂದು ಎನರ್ಜಿ ಬರ್ತಾ ಇರ್ತದಲ್ವ. ಯಾರೊಬ್ರು ನಗ್ತಾ ಇರ್ತಾರೆ, ನೀವು ಅವ್ರ ಮುಖ ನೋಡಿದ್ರೆ ನಿಮ್ಗೆ ಅಳು ಬರುತ್ತಲ್ವಾ? ಏನು ಬರ್ತದೆ? ಹೌದಾ? ಈಗ ನಾನೇನು ಮಾಡ್ತೇನೆ, ಮಾಡ್ತೇನೆ, ನಿಮ್ಗೇನಾಗ್ತದೆ? ಬರ್ತದೆ ಬರಲ್ವೋ? ಅಂದ್ರೆ ನೀವು ಎದುರುಗಡೆ ಆತ್ಮ ಜೊತೆಗೆ ಏನಾಗ್ತೀರಿ? ಕನೆಕ್ಟ್ ಆದ್ರೆ. ಅದಕ್ಕೆ ಬಾಬಾ ಏನ್ ಮಾಡ್ತಾರೆ, ಆ ಆತ್ಮಗಳಿಗೆ ನಿಮಿತ್ತ ಸಾಧನದ ಮೂಲಕ ಅನುಭವ ಮಾಡಿಸುವಂತ ಪ್ರಯತ್ನ ಈಗ ನಾವು ಅನುಭವ ಮಾಡಿ, ನಾನು ಒಬ್ಬರೇ ಕೂತ್ಕೊಂಡು ನಾನು ಅಲ್ಲಿ ಅನುಭವ ಮಾಡಿ, ಮುಂದೆ ನೀವೇನಾಗಬೇಕು? ಅನುಭವಿ ಮೂರ್ತಿಗಳು. ಹಾಗೆ ಬೇರೆಯವ್ರಿಗೆ ಅನುಭವ ಒಂದು ಬರೆದಿಟ್ಕೊಳ್ಳಿ. ಎಲ್ಲಿವರೆಗೆ ನಿಮ್ಗೆ ಅನುಭವ ಆಗೋದಿಲ್ಲ ಅಲ್ಲಿವರೆಗೆ ಬೇರೆಯವ್ರಿಗೆ ಅನುಭವ ಯಾಕಾಗೋದಿಲ್ವ? ಇಲ್ಲ ಆದ್ರೆ ತಾನೇ ಮುಂದೋಗ್ತದೆ. ಮೊದಲೆಲ್ಲಾಗಬೇಕು? ಮಾಡ್ತಾ ಇರೋದು ಯಾರು? ಆತ್ಮ ತಾನೆ. ಆತ್ಮ ಮಾಡ್ತಾ ಇದೆ ಅಂದಮೇಲೆ ಎಲ್ಲಿವರೆಗೆ ಇಲ್ಲಿ ಮೂಲವಾಗಿ ಆಗಿಲ್ವೋ ಮುಂದೆ ಮುಂದೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಹೋಗಿ ಪಾತನೆ ಬಿಸಿ ಆಗಿಲ್ಲ ಅಂದ್ರೆ ಅನ್ನ ಆಗತ್ತೋ ಆಗಲ್ವೋ? ಏನಾಗ್ಬೇಕು ಮೊದಲು? ಅಂದ ಮೇಲೆ ಅಟ್ಲೀಸ್ಟ್ ಆತ್ಮ ಮತ್ತು ಮನಬುದ್ಧಿಯಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗ್ಲೇ ಅಂದಮೇಲೆ ಆತ್ಮೀಯ ಯೋಚನೆ ಮಾಡಿ, ನಾವು ಸಾಧನೆ ಎಷ್ಟು ಮಾಡಬೇಕಾಗಿದೆ, ನಾವಿಷ್ಟು ಮಾಡ್ತಾ ಇದ್ದೀವಿ, ಎಷ್ಟು ಸಮರ್ಪಕವಾಗಿ ಮಾಡ್ತಿದ್ದೀವಿ, ಎಷ್ಟು ಯಥಾರ್ಥವಾಗಿ ಮಾಡ್ತಿದ್ದೀವಿ, ಎಷ್ಟು ವಿಧಿವತ್ತಾಗಿ ಮಾಡ್ತಿದ್ದೀವಿ. ಅದು ನಮ್ಗೆ ನಾವು ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ಟಿದ್ದೀವಿ. ಏನಂತ? ನಾನು ಲಕ್ಷ್ಮೀನಾರಾಯಣ, ನಾನು ಮಾಸ್ಟರ್. ಇವತ್ತು ಬಾಬಾ ನನಗೆ ವರದಾನ ಕೊಟ್ಬಿಟ್ರು. ಏನಂತ? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ನಾನು ಯಾರು? ಬರ್ದಿದ್ದು. ಆದರೆ ನಮ್ಮ ಜೀವನದಲ್ಲಿ ಯಾವ ಕಲ್ಯಾಣನೋ? ಒಬ್ಬರೇ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡಿ, ಬಾಬಾ ಸಿಕ್ಕಿದ ಮೇಲೆ ನನಗೆ ಯಾರ್ಯಾರ್ದು ಏನೇನು ಕಲ್ಯಾಣ ಆಗಿದೆ. ಕೆಲವರು ಲಿಸ್ಟ್ ಮಾಡ್ತಾರೆ. ಏನು ಮಾಡ್ತಾರೆ? ಏನು? ಬಾಬನ ಮಗು ಆದಮೇಲೆ ನನಗೆ ಸ್ವಂತ ಮನೆ ಕೊಟ್ಟಿದ್ದಾರೆ ಅಲ್ವಾ, ನನ್ನ ಮಗನಿಗೆ US ಕಳಿಸಿದ್ದಾರೆ ಅಲ್ವಾ, ನನ್ನ ಸಾಲ ಎಲ್ಲ ತೀರಿದೆ, ನನ್ನ ತಲೆನೋವು ಕಡಿಮೆ ಆಗಿದೆ. ನಿಮ್ಮಂಥ ಬುದ್ಧಿಗಳು ಬೇರೆ ಯಾರೂ ಇಲ್ಲ. ಬಾಬಾ ಆತ್ಮದ್ದು ಅಂತಂದ್ರೆ ನೀವೆಲ್ಲ ಪರಮಾತ್ಮನ ಶರೀರಕ್ಕೆ ಏನ್ ಮಾಡ್ತಿದ್ದೀರಿ? ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ನೀವೇನ್ ಸರ್ಟಿಫಿಕೇಟ್ ಕೊಟ್ಕೊಂಡಿದ್ದೀರಿ? ನಾನು ಭಗವನಿಗೆ ಅನನ್ಯ ಮಗು. ನನ್ನ ಜೊತೆಗೆ ಯಾರಿದ್ದಾರೆ? ನನ್ನ ಬಾಬಾ ಇದ್ದಾರೆ. ಅದಕ್ಕಾಗಿ ಅಣ್ಣವ್ರೆ ದಾರಿಯಲ್ಲಿ ಬರ್ತಾ ಇದ್ನ, ಬಾಬಾ ಮಂಡಿ ನೋಯ್ತದೆ ಅಂತ ಹೇಳಿದ್ನ, ಬಾಬಾ ಆಟೋ ಕಳಿಸ್ಕೊಟ್ಬಿಟ್ರು. ಆಟೋ ಕಳಿಸ್ಕೊಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಚೇರ್ ಮೇಲೆ ನಿದ್ರೆ ಮಾಡಿದ್ದೆ ಕೆಲಸ. ಆಟೋ ಕಳಿಸ್ಕೊಟ್ಟಿದ್ದು ಖುಷಿ ಆಯ್ತು, ಮೈಕಲ್ ಬಂದ್ಬಿಟ್ಟು ಹೇಳ್ಬಿಟ್ರು ಇಲ್ಲಿ ರಾಜಯೋಗ. ಇಂಥ ಬ್ರಾಹ್ಮಣ ಮಕ್ಕಳು ತುಂಬ ಇದ್ದಾರೆ. ಹೌದು ಅಲ್ವೋ? ಅಂಥವ್ರು ನಾವು ಆಗ್ಬೇಕಾ? ಒಂದು ವಿಷಯ ತಿಳ್ಕೊಳ್ಳಿ, ನಿಜವಾಗ್ಲೂ ಶಾಂತಿಯ ಅನುಭವ ನಿಮಗಾಗಿ ಬೇರೆಯವ್ರಿಗೆ ಆದರೆ ನಿಮ್ಗೆ ಯಾವ ಸ್ವಂತ ಮನೆನೂ ಬೇಡ, ಯಾವ ಡೈಮಂಡ್ ನೆಕ್ಲೆಸ್ಸು ಕೂಡ ನಿಮಗೆ, ಯಾವ ಇಂದ್ರಿಯ ಸುಖದ ಕಡೆಗೂ ನಿಮ್ಮ ಮನಸ್ಸು ಸದಾಕಾಲ ಬಾಬಾ ಈ ನಿಜವಾದ ಸುಖವನ್ನ ಎಲ್ಲರಿಗೂ ಕೊಡಪ್ಪ, ನನಗೇನು ಬೇಡ, ನನಗೇನು ಅನುಭವ ಮಾಡಿಸಿದೆಯಲ್ಲ ಇದನ್ನೇನು ಮಾಡಬೇಕು, ಎಲ್ಲರಿಗೂ ಕೊಡಿಸು ಅಂತ ಆ ಒಂದು ಅಂತರಾಳದ ಭಾವನೆ ಬರಬೇಕು ಅಂತಂದ್ರೆ ಆ ಸತ್ಯವಾದಂಥ ಪಾರಮಾರ್ಥಿಕ ಸುಖವನ್ನ ನೀವು ಅನುಭವ ಮಾಡಬೇಕು ಅಂತಂದ್ರೆ ಆ ಮನ ಬುದ್ಧಿ ಕೇವಲ ಅದೇ ಕರ್ಮದಲ್ಲಿರಬೇಕು. ಯಾವ ಕರ್ಮದಲ್ಲಿ? ಅಷ್ಟು ಸಮಯ ನಾನು ಆತ್ಮ ಮನ ಬುದ್ಧಿ ಯಾರು ಕೇಳ್ಕೊಟ್ಟಿದ್ದೇನೆ? ನಿಮ್ಮ ಕೆಲಸ ಮುಗಿತು. ಹೌದು, ಕೆಲಸ ಮುಗಿದ ಮೇಲೆ ನೀವು ವಾಪಸ್ ತಗೊಂಡು ಕರ್ಮಕ್ಷೇತ್ರಕ್ಕೆ ಇಳಿಬೇಕಾಗ್ತದೆ. ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟ್ಲಿಗೆ ಹೋದ್ರಿ, ಕೆಲಸ ಮುಗಿದ ಮೇಲೆ ತಾನೆ ಅವನು ಹೊರಗಡೆ ಬಿಡ್ತಾನೆ, ಅಲ್ಲಿವರೆಗೆ ಟೀ ಕಾಫಿ ಕೊಡುವಂಗಿಲ್ಲ, ಮೊಬೈಲಲ್ಲಿ ಮಾತಾಡುವಂಗಿಲ್ಲ. ಹೌದು ತಾನೆ? ಹಾಗೆ ಅಮೃತ ವೇಳೆ ಇಷ್ಟು ಟೈಮ್ ಬಾಬಾ ಕೇಳಿದ್ದಾರೆ ಅಂತಂದ್ಮೇಲೆ ಟಕ್ ಅಂತ 4 ಗಂಟೆ ಕುತ್ಕೊಂಡಾಗ ಯಾರು ಕೈಲಿ ಕೊಡಬೇಕು? ವಾಪಸ್ ಯಾವಾಗ ತಗೊಳ್ಬೇಕು? 4:45 ಯಾವಾಗ ಮುಗಿತು ಆವಾಗ ತಗೊಳ್ಬೇಕು. ಅಲ್ಲಿವರೆಗೆ ಆ ಮನ ಬುದ್ಧಿಯ ಮಾಲೀಕ ನೀವಲ್ಲ. ಯಾರದು?
ಆದ್ರೆ ಆ 45 ನಿಮಿಷನೂ ಕೂಡ ಅವನು ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ಅನುಭವದ ಆಧಾರದಲ್ಲಿ ನಿಮ್ಮ ಸ್ಥಿತಿ ಚೇಂಜ್ ಆಗಿದೆ ಏನಾಗಬೇಕು, ಒಂದೊಂದು ಸೆಕೆಂಡ್ ಏನಾಗಬೇಕು, ಚೇಂಜ್ ಆಗಿಬಿಟ್ಟು ಅದು ಸ್ಟಾಕ್ ಆಗಿಬಿಟ್ಟು ನಿಮ್ಮ ಈಶ್ವರ್ಯ ಬ್ಯಾಂಕ್ ಅಲ್ಲಿ ಅದೇನಾಗಬೇಕು, ಜಮಾ ಯಾವಾಗ ಆಗ್ತದೆ, ಆ ದಿನದೆಲ್ಲ ಸಾಲ ತೀರಿಸಿ ಆದ್ಮೇಲೆ ಉಳಿದರೆ ಏನಾಗ್ತದೆ, ಜಮಾ ಆಗ್ತದೆ. ಅದು ಇವತ್ತು ವಾಸ್ತವಿಕವಾಗಿ. ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಬಾಬನ ಮಗು ಆದಮೇಲೆ ಬಾಬಾ ಏನು ಹೇಳ್ತಾರೆ, 100ಕ್ಕೆ 100ರಷ್ಟು ತಪ್ಪು ಮಾಡಿಬಿಡ್ತೀವಂತೆ. ಏನ್ ಮಾಡ್ಬಿಡ್ತೀವಿ, ಬಾಬನ ಮಗು ಆದ್ಮೇಲೆ ತಪ್ಪನ್ನ ಮಾಡಿದ್ರೆ 100ಕ್ಕೆ 100ರಷ್ಟು ಶಿಕ್ಷೆ. ಆ ಕಾರಣದಿಂದ ನಮ್ಮ ಸ್ಥಿತಿ ಏರಿಕೆ ಆಗೋಬೋದೇನಾಗ್ಬಿಡ್ತದೆ, ತಂದೆಯ ಹೆಸರನ್ನ ಹಾಳು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಸ್ಥಿತಿ ಹೆಚ್ಚಿಗೆ ಆಗೋದರ ಜೊತೆಗೆ ಬದಲು ಶಾರೀರಿಕವಾಗಿರಲಿ, ಮಾನಸಿಕ ಇರಲಿ, ಹಣಕಾಸಿನ ಇರಲಿ, ಯಾವುದೇ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗೋಬೋದು ಏನಾಗ್ತಾ ಹೋಗ್ತದೆ, ಮೈನಸ್ ಅಲ್ಲಿ ಹೋಗ್ತಾ ಇರ್ತದೆ. ಇನ್ನು ದುಃಖ, ಅಶಾಂತಿ, ಸಮಸ್ಯೆಗಳು, ವಿಘ್ನಗಳು ಏನಾಗ್ತಾ ಇರ್ತವೆ, ಹೆಚ್ಚಿಗೆ ಆಗ್ತಾ ಇರ್ತವೆ. ಯಾಕೆ ಹೇಳಿ, ತಂದೆಯ ಹೆಸರನ್ನು ನಾನೇನ್ ಮಾಡ್ತಾ ಇರ್ತಾನೆ, ಹಾಳು ಮಾಡ್ತಾ ಇರ್ತೇನೆ ನನ್ನ ಕರ್ಮದಿಂದ, ಯೋಚನೆಯಿಂದ, ಸಂಕಲ್ಪದಿಂದ. ಅದಕ್ಕಾಗಿ ದಯವಿಟ್ಟು ಆ ಕೆಲಸವನ್ನ ಮಾಡಬೇಡಿ. ಅದಕ್ಕಾಗಿ ಆದ್ಮೇಲೆ ದಯವಿಟ್ಟು ಒಬ್ಬರೇ ಕೂತ್ಕೊಂಡು ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಬೇರೆಯವರಿಗೆ ಟೀಚರ್ ಆಗಬೇಡಿ. ಅದಕ್ಕೆ ಹೇಳ್ತಾರೆ, ಬೇರೆಯವ್ರ ತಪ್ಪು ನೋಡುವಂತ ಚಸ್ಮಾ ಮಕ್ಕಳ ಹತ್ರ ಚೆನ್ನಾಗಿದೆಯಂತೆ. ಯಾವ ಚಸ್ಮಾ ಇಲ್ವಂತೆ, ತಮ್ಮ ಕಾಲ್ ಕೆಳಗಡೆಗೆ ಬಿದ್ದಿರುವಂತ ಕೊಳತು ನಾಡ್ತಾ ಇರುವಂತ ಕೆಸರು ಕಾಣೋದೇ ಇಲ್ಲವಂತೆ ಇವರಿಗೆ. ತಮ್ಮ ಕಾಲತ್ತಿರುವಂಥದ್ದು ಕಾಣೋದಿಲ್ಲ. ಏನು ಕಾಣ್ತಾ ಇರ್ತದೆ, ಅಲ್ಲಿ ನೋಡಿ ನಿಮ್ಮ ಮನೇಲಿ ಜೇಡ್ರ ಬಲೆಗ ಇದೆಯಲ್ವಾ, ಅದನ್ನು ತೋರಿಸ್ಲಿಕ್ಕೆ ನಾವೇನಾಗಿದ್ದೀವಿ, ನಿಸ್ಸೀಮರಾಗ್ಬಿಟ್ಟಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶ್ವ ಪರಿವರ್ತನೆ ಮಾಡೋದು, ಬೇರೆಯವ್ರ ಕಡಿಮೆತನ ನೋಡುವಂಥದ್ದು, ಆ ಕೆಲಸ ನಿಮಗೆ ನಾನು ಕೊಟ್ಟಿಲ್ಲ. ಬಾಬಾ ಕೊಟ್ಟಿದ್ದೆ ಯಾವ ಕೆಲಸ, ಕ್ಯಾ ಕಾಮ್ ದಿಯಾ ಭಗವಾನ್ ನೆ, ಸ್ವಪರಿವರ್ತನ್. ಏನ್ ಹೇಳಿದ್ರು ಬಾಬಾ? ಓಕೆ, ಪ್ರಶ್ನೆ ಲಾಸ್ಟ್ ಕ್ವಶನ್. ಸ್ವಪರಿವರ್ತನ್ ವಿಶ್ವ ಪರಿವರ್ತನ್ ಅಂತ ಬಾಬಾ ಯಾಕೆ ಹೇಳಿದ್ರು? ನಿಮ್ಮ ಮನಸ್ಸನ್ನ, ಒಂದು ಬಲ್ಬ್ ಇದೆ, ಏನಿದೆ, ಬಲ್ಬ್ ಇದೆ ಇಲ್ಲಿ ರೂಮಲ್ಲಿ, ಅದೇನ್ ಮಾಡ್ತದೆ, ಬೆಳಕು ಕೊಡ್ತದೆ. ಆ ಬಲ್ಬ್ ಹಾಕ್ಬಿಟ್ಟು 6 ತಿಂಗಳಾಗಿದೆ. ಏನಾಗಿದೆ, 6 ತಿಂಗಳು. ಮೊದಲು ಹಾಕಿದಾಗ ಬಲ್ಬ್ ಎಷ್ಟು ಪ್ರಕಾಶ ಕೊಡ್ತಾ ಇತ್ತು, ಇವತ್ತು ಅಷ್ಟೇ ಕೊಡುತ್ತಾ? ಯಾಕೆ ಕೊಡೋದಿಲ್ಲ? ಧೂಳು ಕೂತ್ಕೊಂಡಿದೆ. ಆ ಪ್ರಕಾಶ ಜಾಸ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಧೂಳು ತೆಗಿಬೇಕು ತಾನೆ. ಧೂಳು ತೆಗೆದುಬಿಟ್ಟು ಬಲ್ಬನ್ನು ಹಾಕಿದಾಗ ಬೆಳಕೇನ್ ಮಾಡ್ತದೆ, ಅದು ಅಷ್ಟೇ ಕೊಡುತ್ತೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಆತ್ಮದಲ್ಲಿರುವಂತಹ ಕೊಳಕು ಎಷ್ಟು, ಯಾರ್ದು ಮೊಬೈಲ್ ಕೂಗ್ತಾ ಇರೋದು, ಬಂದ್ ಮಾಡ್ಬಿಡಿ ಏನಾರು. ಅದು ಆತ್ಮದಲ್ಲಿರುವಂತ ಕೊಳಕು ಎಷ್ಟು ಕ್ಲೀನ್ ಆಗ್ತಾ ಹೋಗ್ತದೋ ಅಷ್ಟು ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಏನಾಗ್ತಾ ಹೋಗ್ತದೆ, ಹೊರಗಡೆಗೆ ಪ್ರವಾಹ ಆಗ್ತಾ ಇರ್ತದೆ. ಆತ್ಮರಿಗೆ ಗೊತ್ತಿರಲಿ, ಇನ್ನೂವರೆಗೆ ನೀವು ಭಗವಂತನ ಶಕ್ತಿ ಮನಬುದ್ಧಿಗೂ ಅನುಭವ ಆಗ್ತಾ ಇಲ್ಲ ಅಂತನ್ನೋದೇನರ್ಥ, ಏನರ್ಥ? ಇನ್ನೂ ಭಗವಂತನ ಶಕ್ತಿ ಮನಬುದ್ಧಿಗೆ ಟ್ರಾನ್ಸ್ಫರ್ ಆಗುವಷ್ಟು ಮನಬುದ್ಧಿ ಇನ್ನು ಕ್ಲೀನ್ ಆಗಿಲ್ಲ. ಅಷ್ಟೇನಾಗಿದೆ, ಇನ್ನು ಕೊಳೆ. ಇದು ನಿಮಗೇನೇ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ಶರೀರಕ್ಕೆ ಎಲ್ಲಿ ಹೋಗ್ತದೆ, ಬೇರೆಯವ್ರಿಗೆ ಎಲ್ಲಿ ಹೋಗ್ತದೆ, ವಾಯುಮಂಡಲಕ್ಕೆ ಹೇಗೆ ಹೋಗ್ತದೆ, ಸಂಸ್ಕಾರಕ್ಕೆ ಹೇಗೆ ಹೋಗುತ್ತೆ? ಅದನ್ನೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ತಪ್ಪು ಗ್ರಹಿಕೆಯಲ್ಲಿ ಇರಬೇಡಿ, ಅಜ್ಞಾನದಲ್ಲಿ ಇರಬೇಡಿ. ದಯವಿಟ್ಟು ನಿಮಗೆ ನೀವು ಸರ್ಟಿಫಿಕೇಟ್ ಅನ್ನ ಕೊಟ್ಕೊಳ್ಬೇಡಿ. ಕೊಟ್ಕೊಂಡಿದ್ದರೆ ಒಂದು ದಿವಸ ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅದಕ್ಕಾಗಿ ನಿಮಗೆ ನೀವು ಗುರುವಾಗಿ, ನಿಮಗೆ ನೀವು ಶಿಕ್ಷೆಯನ್ನ ಕೊಟ್ಕೊಳ್ಳಿ. ಏನೇ ಆಗಲಿ ನಾನೇನ್ ಮಾಡಬೇಕು, ಬಾಬನ ಒಳಗಡೆಗೆ ಕೂತ್ಕೊಳ್ಬೇಕು, ಸಾಧನೆಯನ್ನ ಮಾಡಿ. ಬಾಬಾ ಹೇಳ್ತಾರೆ, ವಿಧಿಸೇ ಸಿದ್ಧಿ. ಎಲ್ಲಿವರೆಗೆ ವಿಧಿ ಸರಿ ಆಗೋದಿಲ್ವೋ ಅಲ್ಲಿವರೆಗೆ ಸಿದ್ಧಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವುದಲ್ಲಿ? ಸಂಕಲ್ಪದಲ್ಲಿ ಇರ್ಬೋದು, ಪುರುಷಾರ್ಥದಲ್ಲಿರ್ಬೋದು, ಕರ್ಮದಲ್ಲಿ ಇರ್ಬೋದು, ಕರ್ಮದ ಫಲದಲ್ಲಿ ಇರ್ಬೋದು, ಸೇವೆಯಲ್ಲಿರ್ಬೋದು. ಎಲ್ಲ ಕಡೆ ವಿಧಿಯನ್ನು ಸರಿಯಾಗಿ ಅಪ್ಲೈ ಮಾಡಿದರೆ ಮಾತ್ರ ಏನು ಸಿಗ್ತದೆ? ಸಿದ್ಧಿ. ಸಿದ್ಧಿ ಅಂತದೇನು? ನೀವು ಏನು ನಿರೀಕ್ಷೆಯನ್ನ ಮಾಡಿದಿರೋ ಅದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಿದ್ಧಿ. ಏನೋ ಒಂದು ಕರ್ಮ ಮಾಡೋ ಮೊದಲು ನೀವು ಯೋಚನೆ ಮಾಡಿರ್ತಿರಲ್ಲ, ಈ ಕರ್ಮದಲ್ಲಿ ನನಗೆ ಈ ಫಲ
ಬೇಕು, ನಿರೀಕ್ಷೆ ಮಾಡಿರ್ತಿರ್ತಾನೆ. ಆವಾಗ ಆ ಕರ್ಮವನ್ನು ಮಾಡಿ ಮುಗಿದ ಮೇಲೆ ಫಲದ ಜೊತೆಗೆ ಜೋಡಣೆ ಆದಾಗ ನೀವೇ ನಿರೀಕ್ಷೆ ಮಾಡಿದಿರೋ ಅದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಿಕ್ಕಿದಾಗ ಏನಾಯ್ತು? ಓಕೆ, ಲಾಸ್ಟ್ ಕ್ವಶನ್. ಇಷ್ಟು ವರ್ಷ ನಾನು ಬಾಬನ ಮಗು ಆದ ಮೇಲೆ ನನಗೆ ಎಷ್ಟು ಸಿದ್ಧಿ ಬೇಕೋ ಅದರ ಸಿಕ್ಕಿದೆ ಅಂತ ಧೈರ್ಯದಿಂದ ಕೈ ಎತ್ತಿ ನೋಡೋಣ ಯಾರಾದ್ರೂ ಒಬ್ಬರಿದ್ದರೆ. ನಾನು ಎಷ್ಟು ನಿರೀಕ್ಷೆ ಮಾಡಿದ್ನೋ ಅಷ್ಟು ನನಗೆ ನಿರೀಕ್ಷಿತ ಫಲ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಸಿಕ್ಕಿದೆ. ಕೈ ಎತ್ತಿ ನೋಡೋಣ. ಅದೇನರ್ಥ? ನಾನು ಮಾಡುವಂಥ ಕರ್ಮ ಇನ್ನೂ ಸರಿ ಆಗಿಲ್ಲ. ಸರಿ ಮಾಡಬೇಕು ತಾನೆ. ಎಲ್ಲೂ ಏನಾಗಿದೆ? ತಪ್ಪಿದ್ದೀವಿ. ಆತ್ಮೀಯ ಭಕ್ತಿ ಮಾರ್ಗದಲ್ಲಿ ತಪ್ಪಿದ್ದೀವಿ ಅಲ್ವ ತಾನೆ? ಅದಕ್ಕೆ ತಾನು ನಿರೀಕ್ಷಿತ ಫಲ ಸಿಕ್ಕಿಲ್ಲ. ಇವಾಗ ಜ್ಞಾನ ಸಿಕ್ಕಿದೆ. ಆದ ಜ್ಞಾನದ ಅಳವಡಿಕೆಯಲ್ಲಿ, ಅರ್ಥ ಮಾಡ್ಕೊಳ್ಳೋದಲ್ಲಿ, ಕಾರ್ಯದಲ್ಲಿ ತರೋದಲ್ಲಿ ಏನು ಮಾಡಿದ್ದೀವಿ? ಯಾಕೆ ಹೇಳ ಯಾಕೆ ಅಂತ ಒಂದ್ಸಲ ಕೈಲಿ ಹಿಡ್ಕೊಂಡು ಕೆನ್ನೆ ರಪ್ಪ ಅಂತ ಹೊಡ್ಕೊಂಡು ಹೇಳ್ತೇನೆ ಯಾಕೆ ಅಂತ. ಯಾಕೆ ಅಂತಂದ್ರೆ ಬಾಬನ ವಿಧಿ ಫಾಲೋ ಮಾಡೋದು ಬಿಟ್ಬಿಟ್ಟು ಮಧ್ಯದವ್ರ ವಿಧಿ ಫಾಲೋ ಮಾಡ್ತಿದ್ವಿ, ಅಲ್ಲೇ ತಪ್ಪಿದ್ವಿ. ಮೀಡಿಯೇಟ್ ಇರಲ್ಲ ಯಾರ್ದು ಮಧ್ಯದಲ್ಲಿದಲ್ಲ ಮಿಡ್ಲಮನ್ನು, ಅವರ ವಿಧಿಯನ್ನು ನೀವು ಫಾಲೋ ಮಾಡಿದಕ್ಕೆ ನೀವೇನು ಮಾಡ್ತಿದ್ದೀರಿ? ಅದೇ ವಿಧಿ ಸರಿ ಅಂತ ತಿಳ್ಕೊಂಡ್ಬಿಟ್ಟು ಅಪ್ಪನ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಿ. ಇದು ನೀವು ಮಾಡಿರುವಂಥ ಮೊದಲನೆಯ. ಈಗ ಇನ್ಮೇಲೆ ಯಾರ ಕೈ ಇಟ್ಕೊಳ್ಬೇಕು? ಏಕ ಬಾಬ್. ಅದಕ್ಕಾಗಿ ದಯವಿಟ್ಟು ಬಾಬಾ ಒಂದೇ ಮಾತು ಹೇಳಿದ್ರು, ಶಿವ ಬಾಬಾಕೋ ಯಾದ್ ಕರೋ, ಬ್ರಹ್ಮ ಬಾಬಾಕೋ ಫಾಲೋ ಕರೋ. ಮತ್ತೆ ಬೇರೆ ಯಾರನ್ನ ಫಾಲೋ ಮಾಡಿ ಅಂತ ಹೇಳಿದ್ದೀರಾ? ನಾವು ಯಾರನ್ನ ಫಾಲೋ ಮಾಡ್ತೀವಿ? ಯೋಗೇಶ್ ಅಣ್ಣ, ಸೂರಜ್ ಬಾಯಿ ಅಲ್ವಾ? ಉಳಿದವ್ರು ಎಲ್ಲವನ್ನ ನಾವೇನ್ ಮಾಡ್ತೀವಿ? ಅವರ ವಿಧಿ, ಇವ್ರ ವಿಧಿ, ಹಾಗೆ ಹೀಗೆ ಎಲ್ಲ ಮಾಡ್ತಿದ್ವಿ. ಫಲಿತಾಂಶ ನಾನೇನು ಹೇಳಲ್ಲ, ಆದ್ಮೇಲೆ ನೀವೇ ಯೋಚನೆ ಮಾಡಿ. ನನ್ನ ವೈಯಕ್ತಿಕ ಜೀವನದಲ್ಲಿ ಇವತ್ತಿನ ದಿನದಲ್ಲಿ ನಾನು ಬಾಬನ ಮುರಳಿ ಬಿಟ್ಟರೆ ಆ ದಿನದ ಮುರಳಿ, ಆ ಸಮಯದ ವ್ಯಕ್ತ ಮುರಳಿ ಮತ್ತು ಅಷ್ಟು ಬಿಟ್ಟು ನಾನು ಬೇರೆ ಯಾವ ಕ್ಲಾಸು ಏನು ಕೇಳೋದಿಲ್ಲ. ಅದೇನು ಹೇಳಿದಾನೋ ಅದನ್ನು ಕಾರ್ಯದಲ್ಲಿ ತರೋದು ಅಷ್ಟು ಮಾತ್ರ ನನ್ನ ಕೆಲಸ. ಹೇಳಿದ್ದನ್ನು ಮಾಡಬೇಕು, ರಿಪೋರ್ಟ್ ಮಾಡಬೇಕು ಮತ್ತು ತಗೊಳ್ಬೇಕು ಅಷ್ಟೇ. ಬೇರೆ ಯಾವ ಕ್ಲಾಸು, ಯಾವ ವಿಷಯ ಯಾವುದಕ್ಕೂ ನಾನು ಏನು ಮಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಏನು ಬೇಕು ನನಗೆ ಯಾರು ಕೊಡ್ತಿದ್ದಾರೆ? ನನ್ನಪ್ಪ ಕೊಡ್ತಿದ್ದೆ. ಮತ್ತು ನಾನು ಬೇರೆ ಹತ್ರ ಯಾಕೆ ಹೋಗಬೇಕು? ನಾನು ಯಾಕೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಕು? ನಂದೇನಾದ್ರು ತಪ್ಪಿದ್ರೆ ಬಾಬಾನೇ ನನಗೇನು ಮಾಡ್ತಿದ್ದಾರೆ? ಸರಿ ಮಾಡ್ತಿದ್ದಾರೆ. ಇದು ಹೀಗಲ್ಲ ಮಗು, ಹೀಗಲ್ಲ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, ಯಾರ ಕೈ ಇಟ್ಕೊಳ್ಳಿ? ಏಕ್ ಬಾಪ್. ದಯವಿಟ್ಟು ಮಧ್ಯದವರ ಕೈಯಲ್ಲಿ ಇಟ್ಕೊಂಡ್ರೆ ನೀವು ಮಧ್ಯದಲ್ಲಿ ಏನಾಗ್ಬಿಡ್ತೀರಿ? ಸಿಕ್ಕಾಕೊಂಡು ಹೋಗ್ತೀರಿ. ಆವಾಗ ಒಂದು ವಿಷಯ ತಿಳ್ಕೊಳ್ಳಿ, ಯಾರ ಕೈಯನ್ನ ನೀವು ಹಿಡಿದಿದ್ದೀರೋ ಅವ್ರ ಸಮಾನ ಆಗ್ತೀರಿ. ಏನಾಗ್ತೀರಿ? ಯಾರು ಸಮಾನ ಆಗ್ಬೇಕು ನೀವು? ಯಾರ ಕೈಯಲ್ಲಿ ಇಟ್ಕೊಳ್ಬೇಕು? ಅವಾಗ ಬಾಬನ ಹತ್ರ ಹೋಗ್ಬಿಟ್ಟು ಗೊಳೋ ಅಂತ ಅಳಬೇಕು. ಏನ್ ಮಾಡಬೇಕು? ನನಗೆ ಯೋಗ ಕಲಿಸ್ಕೊಡು, ನನಗೆ ಸೇವಾ. ಬಾಬನಿಗೆ ಅಪ್ಲಿಕೇಶನ್ ಆಗಬೇಕು. ನಾನು ಕೂಡ ನಮ್ಮ ಫ್ಯಾಕ್ಟ್ರಿಲಿ ಕೊಡ್ತಿಲ್ಲಿದ್ದಾಗ ಕರೆಂಟ್ ಇರಲಿಲ್ಲ, ನೈಟ್ ಜನರೇಟ್ ಇರ್ತಿತ್ತು. ನಾನು ಬರೋದ್ರೊಳಗಡೆಗೆ ಜನರೇಟ್ ಆಫ್ ಇರ್ತಿತ್ತು. ಸರಿನಾ? ಕಂಪ್ನಿ ನಡೆದಿದ್ದು ಹೆಚ್ಚಿನ ಸಮಯ ಜನರೇಟಲ್ಲಿ. ಆವಾಗ ಕುತ್ಕೊಳ್ಳೋದು, ಅಳೋದು. ಏನಂತ? ಬಾಬಾ ಯೋಗ ಕಲಿಸ್ಕೊಡು, ಅಳೋದು, ಗಳಗಳ ಅಂತ ಅಳೋದು. ಅದಕ್ಕಾಗಿ ಬಾಬಾ ಏನು ಮಾಡಿದ್ದಾರೆ? ಏನಿದ್ದು ನಾನು ಯಾರ ಜೊತೆಗೆ? ನನಗೇನು ಕನ್ಫ್ಯೂಷನ್ ಇಲ್ಲ, ಏನೂ ಡೌಟ್ ಇಲ್ಲ. ಓಕೆ, ನೀವು ಹೆಂಗಾದರೂ ತಿಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸರಿ ಅಂತ ಆದ್ರೆ ಹೇಳಿ, ತಪ್ಪು ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಹೇಳಿ? ನನಗೆ ಕಲ್ಸ್ಕೊಟ್ಟಿದ್ದೆ ಯಾರು? ಬಾಬಾ. ನನಗೆ ಸರಿಯಾಗಿ ಅನುಭವ ಆಗಿದೆ. ನೀವು ಹೆಂಗೆ ಒಪ್ಕೊಳ್ತೀರಿ ಬಿಟ್ಟಿದ್ರು ಅದು ನಿಮ್ಮ ಪ್ರಾರಬ್ಧ, ನಿಮ್ಮ ಯೋಚನೆ, ನಿಮ್ಮ ಚಿಂತನೆ. ನನ್ನ ಮನಸ್ಸಲ್ಲಿ ಏನೂ ಡೌಟ್ ಇಲ್ಲ, ನೋ ಡೌಟ್. ಅದಕ್ಕಾಗಿ ಇಲ್ಲಿವರೆಗೆ ಬೇಕಾದಷ್ಟು ಕನ್ಫ್ಯೂಷನಲ್ಲಿ ಬಂದಿದ್ದೀವಿ. ಈಗ ಇನ್ಮೇಲೆ ಕನ್ಫ್ಯೂಷನಲ್ಲಿ ಹೋಗಬೇಡಿ. ನೀವು ಸಾಧನೆಯನ್ನು ಮಾಡಿ, ನೀವು ಪ್ರಯತ್ನ ಮಾಡಿ. ನೀವೇನು ಚಿಕ್ಕ ಮಕ್ಕಳು ಅಲ್ಲ, ಯಾರು ಹೊಸಬರಲ್ಲ, ಸೀನಿಯರ್ ಇದ್ದಿರ್ತಾನೆ. ಅದಕ್ಕಾಗಿ ನೀವು ಆ ಒಂದು ಮನನ, ಚಿಂತನ, ವಿಚಾರ ಸಾಗರ, ಮಂಥನ, ವಿಧಿಯನ್ನು ತೆಗೆಯುವಂಥ ಪ್ರಯತ್ನವನ್ನ ಮಾಡಿ. ಅಂತಿಮ ಸಭೆಯಲ್ಲಿ ನಿಮ್ಮ ಜೊತೆಗಿರೋರು ಯಾರು? ಇವತ್ತು ಕೂಡ बाबा मुरली ಹೇಳಿದ್ದಾರೆ, बुद्धि क्लीन एंड क्लियर रहना चाहिए. अंतिम समय में आपको सिर्फ एक शिव बाबा रहेगा और कोई नहीं रहेगा. उस समय क्या करना है, क्या नहीं करना है, सिर्फ बाबा के इशारा से ही आप आगे बढ़ सकते हो. ಹೌದು ತಾನೆ? ಅದಕ್ಕಾಗಿ ಈಗಿನಿಂದಲೇ ನಾವೇನ್ ಮಾಡಬೇಕು? ಪ್ರತಿಯೊಂದು ವಿಷಯವನ್ನು ಬಾಬನಿಗೆ ಹೇಳುವಂಥದ್ದು, ಬಾಬನಿಂದ ಸಲಹೆ ಸೂಚನೆ ಪಡ್ಕೊಳ್ಳುವಂಥದ್ದು. ಅದರ ಆಧಾರದಲ್ಲಿ ಮುಂದೆ ಹೋಗ್ತಾ 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 ಹೋಗಿ ಆದ್ಮೇಲೆ ಮಧ್ಯದಲ್ಲಿ ಎಷ್ಟು ಜನ ಹಿಡ್ಕೊಳ್ತೀರಲ್ವಾ, ಅಷ್ಟೇನಾಗ್ತದೆ? ಕನ್ಫ್ಯೂಷನ್. ಅಷ್ಟೇನಾಗ್ತದೆ? ಇವ್ರು ಹೇಳ್ದಂಗೆ ಮಾಡ್ಬೇಕು, ಅವ್ರು ಹೇಳ್ದಂಗೆ ಮಾಡ್ಬೇಕು, ಅವ್ರು ಹೇಳ್ದಂಗೆ ಮಾಡ್ಬೇಕು, ಇವ್ರು ಹೇಳ್ದಂಗೆ. ಟೋಟಲ್ ಏನಾಗ್ಬಿಡ್ತದೆ?
ಕನ್ಫ್ಯೂಷನ್. ಯಾರು ಹೇಳಿದಾರೋ ಅವ್ರದ್ದು ಏನೂ ತಪ್ಪಿಲ್ಲ, ಅವ್ರ ಲೆವೆಲಿನ ಪ್ರಕಾರ ಅವ್ರು ಹೇಳಿದ್ದಾರೆ, ತಪ್ಪು ಅವ್ರದ್ದು ಇಲ್ಲ. ಅವ್ರ ಲೆವೆಲ್ ನಿಮ್ಗೆ ಸೆಟ್ ಆಗತ್ತಾ? ಒಬ್ಬರ ಸಂಸ್ಕಾರ ಇನ್ನೊಬ್ರದ್ದು ಇದ್ದಂಗೆ ಇರೋದಿಲ್ಲ, ಒಬ್ಬರ ಲೆವೆಲ್ ಇದ್ದಂಗೆ ಇನ್ನೊಬ್ಬರದು ಇರೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನು ಹೇಳ್ತಾರೆ ಮಕ್ಕಳೇ, ಯಾರಿಗೂ ಆಧಾರವಾಗಿರಬೇಡಿ. ಯಾರಿಗೆ ಆಧಾರವಾಗಿರಿ? ಎಲ್ಲೇ ಹೋದಾಗ್ಲೂ ಕೂಡ ಬಾಬಾ ನೀನು ಜ್ಞಾನವನ್ನು ತಿಳಿಸು, ನೀನು ಶಕ್ತಿಯನ್ನ ಕೊಡು. ಯಾರಿಗೆ ಎದುರುಗಡೆಗಿರಬೇಕು? ಬಾಬಾ 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 ಬಾಬಾ. ಓಕೆ, ಅವಾಗ ಬಾಬಾ ಯಾರ ನಿಮಿತ್ತದ ಮೂಲಕ ಮಾಡಬೇಕು ಅದನ್ನು ಮಾಡಿಸ್ತಾರೆ. ಯಾರು ಜ್ಞಾನವನ್ನ ಕೊಟ್ಟು ಕೂಡ ಏನ್ ತಿಳ್ಕೊಳ್ಬೇಕು? ಯಾರು ಕೊಟ್ಟಿದ್ದಾರೆ? ಒಂದು ವಿಷಯ ತಿಳ್ಕೊಳ್ಳಿ, ಮುಂದೆ ಹೋಗ್ತಾ ಹೋಗ್ತಾ ಇದು ಬಾಬನ ಜ್ಞಾನನೋ ಇವ್ರ ಜ್ಞಾನನೋ ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮುಂದೆ ಹೋಗ್ತಾ ಹೋಗ್ತಾ ಹೋದ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇದು ಭಗವಂತನ ಜ್ಞಾನನೋ ಅಥವಾ ಇವರು ವೈಯಕ್ತಿಕವಾಗಿರೋದನ್ನ ಇದರಲ್ಲಿ ಏನ್ ಮಾಡಿದ್ದಾರೆ, ಸೇರಿಸಿದಾರೋ ಅಂತ ನಮಗೆ ಸ್ಪಷ್ಟವಾಗಿ ಏನಾಗತ್ತೆ ಗೊತ್ತಾದ್ರೆ. ಆದ್ಮೇಲೆ ನೀವು ಬಾಬನ ಹತ್ರ ಮಾತಾಡ್ತಿದ್ರೆ, ಬಾಬನ ಜೊತೆಗೆ ಇದ್ರೆ, ಬೇರೆ ಜೊತೆ ಮಾತಾಡ್ಲಿಕ್ಕೆ ನಿಮ್ಗೆ ಏನಾಗೋದಿಲ್ಲ ಅಲ್ವಾ? ಇವತ್ತು ಅವ್ಯಕ್ತ ಇಶಾರದಲ್ಲಿ ಏನ್ ಹೇಳಿದ್ರು ಬಾಬಾ? ಏಕಾಂತ वानप्रस्थ, जो बूढ़े लोग रहते हैं ना खिलौने से खेलते नहीं है. ಹೇಳ್ತಾ ಇಲ್ಲೋ ವರದಾನನ ಅವ್ಯಕ್ತ ವಿಷಯ ನೆನಪಿಲ್ಲ ನನಗೆ ಅಲ್ವಾ? ಏನ್ ಹೇಳಿದ್ರು ಬಾಬಾ? ವಾನಪ್ರಸ್ಥ ಅವಸ್ಥೆಯಲ್ಲಿ ಏಕಾಂತವಾಗಿರ್ತಾರೆ. ಏಕಕ್ಕೆ ಅಂತ ಮೇ ಖೋ ಜಾತೆ ಹೇ, ಏಕ್ ಬಾಪ್ ದೂಸರಾ ನ ಕೋಯಿ. ಓಕೆ, ಅದನ್ನು ನಾವೇನ್ ಮಾಡಬೇಕು? ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಏನು ಬೇಕು, ಏನು ರೆಡಿ ಮಾಡಬೇಕು ಎಲ್ಲ ಬಾಬಾ ಮಾಡ್ತಾ ಇರೋದು. ಯಾವಾಗ ಯಾವಾಗ ದಿನದಲ್ಲಿ ಎಷ್ಟು ಸಮಯ ಮನಬುದ್ಧಿ ಹೇಳುವಂತ ಸಾಧನವನ್ನು ನಿಮ್ಮಪ್ಪನ ಕೈಲಿ ಕೊಡ್ತೀರಲ್ವಾ, ಅಷ್ಟು ಬಾಬಾ ನಿಮ್ಮನ್ನೇನು ಮಾಡ್ತಾರೆ ರೆಡಿ. ಅದಕ್ಕೆ ಬಾಬಾ ಫೈನಲ್ ಹೇಳಿದ್ರು ಮನ್ ಮನಾಭವ. ಏನ್ ಮಾಡಬೇಕು? ಎಲ್ಲರ ಕಡೆಯಿಂದ ನಿನ್ನ ಮನಸ್ಸನ್ನು ತೆಗೆದು ಮನಸ್ಸನ್ನು ನನ್ನ ಕೇಳ್ಕೊಡು. ಆ ಸಮಯದಲ್ಲಿ ಆ ಮನಸ್ಸಿನಿಂದ ನೀನು ಸಂಕಲ್ಪ ಮಾಡೋದು ಕೂಡ ಬೇಡ, ಏನು ಬೇಕು ಅಂತ ನೀವು ಕೇಳೋದು ಬೇಡ, ಬೇಡೋದು ಬೇಡ, ಕೂಗೋದು ಬೇಡ. ಕೇವಲ ಮನಸ್ಸನ್ನು ಕೊಡು. ಸಮಯದ ಅನುಸಾರ ಏನು ಮಾಡಬೇಕು ಅದು ನಾನು ನಿರ್ಣಯ ಮಾಡ್ತೇನೆ, ಅದನ್ನು ಪರಿವರ್ತನೆ ಮಾಡ್ತೇನೆ. ಏನು ಪರಿವರ್ತನೆ ಮಾಡ್ತಾ ಇದ್ದೇನೋ ಅದು ಬುದ್ಧಿಯ ಮೂಲಕ ಏನು ಮಾಡ್ತಾ ಹೋಗು, ಅನುಭವ ಮಾಡ್ತಾ. ಈಗ ನಾವು ದೊಡ್ಡ ಮಕ್ಕಳಾಗೋಣ ಸಣ್ಣ ಮಕ್ಕಳಾಗೋಣ? ಸಣ್ಣ ಮಕ್ಕಳು. ಸಣ್ಣ ಮಕ್ಕಳಾದ್ರೆ ಏನಾಗ್ತದೆ? ಎಷ್ಟು ಸಣ್ಣ ಮಕ್ಕಳಾಗೋಣ? ಎಷ್ಟು ಸಣ್ಣ ಮಕ್ಕಳಾಗೋಣ? ಎಷ್ಟು ಸಣ್ಣ ಮಕ್ಕಳಾಗೋಣ? 50 ವರ್ಷದ ಮಗುನಾ? ಹೇಳಿ ಹೇಳಿ ಪಟ 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 ಪಳ್ಳಿ. ಎಷ್ಟು ಸಣ್ಣ ಮಕ್ಕಳಾಗೋಣ? 1 ವರ್ಷದ ಮಗು ಆಗ್ತೀವಿ, ಬಿಡೋದು ಕೈ ಎತ್ತಿ ನೋಡೋಣ. ತಗೊಳ್ಳಿ. ಎಷ್ಟಾಗೋಣ? 1 ವರ್ಷದಾಗೋಣವಾ? 6 ತಿಂಗಳದಾಗೋಣ? ಇದೊಂದು ಕರೆಕ್ಟಾಗಿ ಆನ್ಸರ್ ಮಾಡುದು. ಅದನ್ನೇ ಉಲ್ಟಾ ಹೊಡೆದೆ ಅಲ್ಲ. ಎಂತ ಮಗು ಆಗೋಣ? ಹೊಟ್ಟೆಲಿರುವಂತ ಮಗು. ಹೊಟ್ಟೆಲಿರೋ ಮಗುಗೆ ಏನಾಗ್ತದೆ ಹೇಳಿ ನೋಡೋಣ. ಅಂದ್ರೆ ಅಲ್ಲ, ಹೊಟ್ಟೆಲಿರೋ ಮಗುಗೆ ಹಾಲಂದ್ರೆ ಏನು ಅಂತ ಗೊತ್ತಿಲ್ಲ, ಅಮ್ಮ ಅಂದ್ರೆ ಗೊತ್ತಿಲ್ಲ, ಗೋಬಿ ಮಂಚೂರಿ ಗೊತ್ತಿಲ್ಲ, ಅಪ್ಪ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಲ್ವಾ? ನಾಲಿಗೆಯಲ್ಲಿ ಆ ಆಹಾರನೂ ಹೋಗೋದಿಲ್ಲ. ಅದು ಶರೀರ ಮಾತ್ರ ಏನಾಗ್ತದೆ? ತಾಯಿಯ ಶಕ್ತಿಯಿಂದ ಆಹಾರದಿಂದ ಏನಾಗ್ತಾ ಇರ್ತದೆ? ಬಿಡ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡೋಣ? ಬಾಬಾಕ್ಕೆ ಅಂದರ್ ಮೇ ರಹೋ. ಹೆಂಗಿರ್ಬೇಕು? ಬಾಬನ ಒಳಗಡೆಗೆ, ಪಕ್ಕದಲ್ಲ, ಎಲ್ಲಿರ್ಬೇಕು? ಮಡಿಲ್ ಅಂದ್ರೆ ಹೊರಗಡೆಗೆ ಆಯ್ತು, ಹೊಟ್ಟೆ ಒಳಗಡೆಗೆ. ಮಡಿಲ್ ಅಂದ್ರೆ ಹೊರಗಡೆ ಬಂದ್ಮೇಲೆ ಹಿಂಗ್ ಮಾಡೋದು. ಎಲ್ಲಿರ್ಬೇಕು? ಹೊಟ್ಟೆ ಒಳಗಡೆ. ಅಂದ್ರೆ ಸಮಯದ ಅನುಸಾರ ಸುರಕ್ಷಿತತೆ ಇಲ್ಲಿ. ಹಾಗಂತ ಶರೀರ ತಗೊಂಡ್ಬಿಟ್ಟು ಬ್ರಹ್ಮಭವನ ಕೈಲಿ ಇಟ್ಬಿಟ್ಟಿದ. ಅದಕ್ಕೆ ಬಾಬಾ ಏನ್ ಮಾಡ್ಬೇಕು? ಬಿಂದುವಾಗಿ ಏನ್ ಮಾಡ್ಬೇಕು? ಒಳಗಡೆ ಹೋಗಿ ಅನುಭವದಲ್ಲಿ ನಾವು ಏನ್ ಮಾಡ್ಬೇಕು? ಸ್ಥಿತರಾಗಬೇಕು. ಆವಾಗ ತಾಯಿ ಏನು ಮಾಡ್ತಾಳಲ್ಲ, ತಾಯಿಯ ಸಂಪೂರ್ಣ ಸಂಸ್ಕಾರ ಯಾರಿಗೆ ಬರ್ತಾ ಇರ್ತದೆ? ಮಗುಗೆ ಅಲ್ವಾ? ಹಾಗೆ ಬಾಬಾ ಏನು ಮಾಡ್ತಾರೋ ಸಂಪೂರ್ಣ ಸಂಸ್ಕಾರ. ಯಾಕಂದ್ರೆ ತನಗೊಂದು ಶರೀರ ಹೇಳುವಂತ ಸ್ಮೃತಿನೂ ಕೂಡ ಆತ್ಮನಿಗೆ ಹೊಟ್ಟೆಲಿದ್ದಾಗ ಎತ್ತಾಗೋದಿಲ್ಲ. ಮತ್ತು ಈ ಪ್ರಪಂಚದ ಅರಿವು ಕೂಡ ಅದಕ್ಕೆ ಗೊತ್ತಿರೋದಿಲ್ಲ. ಪ್ರಪಂಚ ಹೇಗಿದೆ ಅಂತಲೂ ಕೂಡ ಗೊತ್ತಿರೋದು. ಹಾಗೆ ನೀವು ಆತ್ಮೀಯ ಆ ಸ್ಟೇಜಲ್ಲಿ ಇದ್ದಾಗ ನೀವು ಎಷ್ಟು ಶಾಂತವಾಗಿರ್ತೀವಿ ಅಂತಂದ್ರೆ ಈ ಲೋಕಕ್ಕೆ ಬರಬೇಕು ಅಂತ ನಿಮಗೆ ಅನ್ಸೋದೇ ಇಲ್ಲ. ಅಲ್ಲೇನ್ ಮಾಡೋಣ? ಆರಾಮಾಗಿ ಮಸ್ತ ಕಲಂದರ್. ಯಾವ್ದಲ್ಲಿ ಮಸ್ತಿ? ಶಾಂತ. ನಿದ್ರಾ ಯೋಗ ಅಲ್ಲ. ಯಾವ ಯೋಗ ಅಲ್ಲ? ಯಾವ ಯೋಗ? ರಾಜಯೋಗ ಅಂತಂದ್ರೇನು? ರಾಜಯೋಗ ಅಂತಂದ್ರೇನು? ರಾಜನಿಗೆ ಏನು ಬೇಕು ಅದು ಸಿಗ್ತಾ ಇದೆ.
ರಾಜನಿಗೆ ಏನು ಬೇಕು ಅದು ಸಿಗ್ತಾ ಇದೆ, ಕರ್ಮ ಸರಿಯಾಗಿದೆ, ಕರ್ಮದ ಫಲ ಸಿಗ್ತಾ ಇದೆ, ಅದನ್ನು ಅವನೇನು ಮಾಡ್ತಾನೆ, ಅನುಭವ ಮಾಡ್ತಾನೆ. ನಿಮ್ಗೆ ಬೇಕಾಗಿರೋ ಸಿಕ್ಕಿದ ಮೇಲೆ ಏನಾಗ್ತಾನೆ, ಮತ್ತೆ ಬೇರೆ ಯಾವುದರ ಅನುಭವ ಅವಶ್ಯಕತೆ ಇಲ್ಲ. ಆವಾಗ ನಿಮ್ಗೆ ಏನಾಗುತ್ತೆ, ಪುನಃ 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 ಎಲ್ಲಿ ಹೋಗ್ತೀರಾ ನೀವು? ಯಾವುದಕ್ಕೋಸ್ಕರ? ಯಾರಿಗೆ ಬೇಕು ಶಾಂತಿ? ನಿಮ್ಮದು ಬುದ್ಧುಗಳು ಬೇರೆ ಯಾರೂ ಇಲ್ಲ. ನಿಮಗೆ ಮಾತ್ರ ಶಾಂತಿ ಸಿಗದೆ ನೀವು ಸ್ವಾರ್ಥಿಗಳಾಗ್ಬಿಟ್ರಲ್ಲ. ನೀವು ಚೆನ್ನಾಗಿ ಅನುಭವ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ನಿಮ್ಮಪ್ಪನಲ್ಲಿಟ್ಟು ಎಷ್ಟು ಸೆಕೆಂಡ್ ಇಟ್ಟಿದ್ದೀನಲ್ವಾ, ನನ್ನನ್ನು ಪೂರ್ತಿ ವಿಶ್ವ ಕೊಡ್ಲಿಕ್ಕೆ ಏನು ಮಾಡೋ ಉಪಯೋಗ? ನನಗೆ ಮಾತ್ರ ಶಾಂತಿ ಬೇಕೋ ಎಲ್ಲರಿಗೂ ಬೇಕು ಅಲ್ವಾ? ಈ ಅಗ್ರಿಮೆಂಟ್ ಮಾಡಿಬಿಟ್ಟು ಮನಸ್ಸನ್ನು ಅಪ್ಪನ ಕೈಯಲ್ಲಿ ಕೊಟ್ಬಿಟ್ರೆ ಪದೇ ಪದೇ ಅಗ್ರಿಮೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಟಕ್ ಅಂತ ಕೊಡೋದು, ಏನು ಮಾಡೋದು? ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಅನುಭವ ಮಾಡ್ಬೇಕು. ಏನು ಮಾಡಬೇಕು? ಅವನು ಉಪಯೋಗ ಮಾಡ್ತಾ ಇರುವಂಥ ಅನುಭವ ನಿಮಗೆ ಆಗ್ಬೇಕು. ಯಾವ ಅನುಭವ ಅದು? ನಿಮ್ಮ ಮೂಲಕ ಭಗವಂತನ ಸಪ್ತ ಶಕ್ತಿಗಳು ವಿಶ್ವಕ್ಕೆಲ್ಲ ಹೋಗಿ ಏನಾಗ್ತಾ ಇದೆ, ನಿಮ್ಮ ಯೋಗಿಕ್ ಲೆವೆಲ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಜಮಾ ಆಗ್ತಾ ಇದೆ? ಪದಮಾಪದಂ ಎಷ್ಟು ಜಮಾ ಆಗ್ತಿದೆ? ಹಾಗೆ ಈ ಟೋಟಲ್ ಪ್ರೊಸೆಸ್ ಅಲ್ಲಿ ಪುರುಷಾರ್ಥ ಯಾರ್ದು? पुरुषार्थ प्रयत्न कर्म यार्दु? ये टोटल प्रोसेस में पुरुषार्थ कर्म किसका है? किसका है? बाबा का है. ಎಲ್ಲ ಯಾರ್ದು? ಬಾಬಾ. ನೀವ್ಯಾರು? ನಿಮ್ಮ ಮನಸ್ಸು ಬುದ್ಧಿ ಕೇವಲ ಸಾಧನ ಅಷ್ಟೇ ಹೊರತು ಎಲ್ಲ ಮಾಡ್ತಾ ಇರೋದು ಯಾರು? ಈಗ ಹೇಳಿ, ಪುರುಷಾರ್ಥಿಗಳು ನೀವು, ನಿಮ್ಮಪ್ಪನ ಅಪ್ಪ ತಾನೆ. ನಿಮ್ ಕೆಲಸ ಏನು? ಸಾಧನ ಕೊಡೋದಷ್ಟೇ. ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಮನಾಭವ, ಮನಸ್ಸೋಳು ಸಾಧನ ನನ್ನ ಕೈಯಲ್ಲಿ ಕೊಡು, ಮುಂದೆ ಅದಕ್ಕೇನು ಬೇಕು ಅಂತ ಯಾರು ನೋಡ್ತಾರಂತೆ? ನಾವೇನ್ ಮಾಡ್ತೀವಿ, ಕೊಡೋ ಮೊದಲೇನೆ ಇದನ್ನು ಬೇಕು ಅಂತ ಏನ್ ಮಾಡ್ತೀವಿ, ದೊಡ್ಡ ಡಿಮಾಂಡ್ ಅನ್ನ. ಇನ್ನೊಂದು ಎಂಥ ಬುದ್ಧಿಗಳು ಗೊತ್ತಾ, ನಮಗೆ ಸೂಕ್ಷ್ಮವಾಗಿ ಶಾಂತಿ ಕೊಟ್ಟರೆ ನಮಗೆ ಅನುಭವನೇ ಆಗೋದಿಲ್ಲ. ಬಾಬಾ ಇದ್ದಾನಂತ ಗೊತ್ತಾಗ್ಬೇಕಂತ ಏನ್ ಮಾಡ್ಬೇಕು? ನಾವ್ ಹೇಳಿದ್ ಮಾಡ್ಕೊಡ್ಬೇಕು. ಏನ್ ಮಾಡ್ಬೇಕು? ನಾವ್ ಹೇಳಿದು ಸ್ಥೂಲವಾಗಿರೋದು ಮಾಡಿಕೊಟ್ರೆ ಮಾತ್ರ ನನ್ನಪ್ಪ, ಯಾಕಂದ್ರೆ ಕಣ್ಣಿಗೆ ಕಾಣ್ತದಲ್ವಾ ಅದು. ಸ್ಥೂಲವಾಗಿ ಹೇಳಿರೋದು ಏನ್ ಮಾಡ್ಬಿಡ್ತೀವಿ, ಇದನ್ನ ಮಾಡಿಕೊಟ್ಟಿದ್ದಾನೆ, ನನಗೆ ಇಂಟಿಮೇಟ್ ಕೊಟ್ಟಿದ್ದಾನೆ, ಪ್ರಮೋಷನ್ ಕೊಟ್ಟಿದ್ದಾನೆ, ಎಲ್ಲ ಇದು ಮಾಡಿದ್ದಾನೆ. ಅವಾಗ ಏನು ಮಾಡ್ತೀವಿ, ಅಲ್ಲೇ ನಾವೇನಾಗಿರ್ತೀವಿ, ರಾಯಲ್ ಮಾಯಲ್ಲಿ ಸಿಕ್ಕಾಕೊಂಡು ಬಿದ್ದಿರಿ. ಇವತ್ತು ಈ ಡಿಮಾಂಡು, ನಾಳೆ ಆ ಡಿಮಾಂಡ್, ನಾಡಿದ್ದು ಈ ಡಿಮಾಂಡ್, ಇದರಲ್ಲಿ ನಾವೇನಾಗಿರ್ತೀವಿ, ಇಂದ್ರಿಯ ಸುಖದಲ್ಲಿ ನಾವು ಸಿಕ್ಕಾಕೊಂಡು ಬಿದ್ದಿರ್ತೀವಿ. ಹೊರತು ನಿರಾಕಾರ ಶಕ್ತಿಯನ್ನ, ನಿರಾಕಾರ ಕರ್ಮವನ್ನ, ನಿರಾಕಾರ ಸೇವೆಯ ಫಲವನ್ನ ನಾವು ಅನುಭವ ಮಾಡೋದಿಲ್ಲ. ಈಗ ಸಾಕಾರದಲ್ಲಿ ಹೋಗ್ಬೇಕು, ನಿರಾಕಾರದಲ್ಲಿ ಹೋಗ್ಬೇಕು. ಹೋಗ್ತಾನೆ. ಹಾಗೆ ಈಶ್ವರ ವಿಷಯದಲ್ಲಿ ನನ್ನ ಕೆಲಸ ಏನು? ಮನಸ್ಸನ್ನು ಒಯ್ದ್ಬಿಟ್ಟು ದೇವರಿಗೆ ಕೊಡು. ಯಾರು ಮಾಡ್ಬೋದು? ಯಾರು ಮಾಡ್ಬೋದು? ಯಾರು ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಮಾಡ್ಬೋದು? ಯಾವಾಗ ಮಾಡ್ಬೋದು? ಯಾವ ಡ್ರೆಸ್ ಹಾಕೊಂಡು ಮಾಡ್ಬೋದು? ಅಮಾವಾಸ್ಯೆ ದಿನ ಮಾಡ್ಬೋದು, ಹುಣ್ಣಿಮೆ ದಿನ ಮಾಡ್ಬೋದು. ಇಲ್ಲಪ್ಪ ಅಣ್ಣವ್ರೆ, ನಮ್ಮ ಮನೆಯವರು ಜ್ಞಾನಕ್ಕೆ ಬಂದೇ ಇಲ್ಲ, ಅದಕ್ಕಾಗಿ ನನಗೆ ಸಾಧನೆ ಮಾಡಲಿಕ್ಕೆ. ನಿಮ್ಮ ಸಾಧನೆಗೆ ಅವ್ರು ಬರ್ದಿದ್ದಕ್ಕೆ ಏನ್ರಿ ಸಂಬಂಧ? ಅದೇನ್ರಿ ಸಂಬಂಧ? ನಿಮ್ಮ ಸಾಧನೆ ನಿಮ್ದು, ಅವ್ರ ಸಾಧನೆ. ದಯವಿಟ್ಟು ಕಾರಣವನ್ನು ನಿಮ್ಮ ಅಪ್ಪನಿಗೆ ಹೇಳಿಬಿಡಿ. ನಿಮ್ಮಪ್ಪ ತುಂಬಾ ಬುದ್ಧಿವಂತ. ಸಾಧನೆ ನೀವು ಒಬ್ಬರೇ ಮಾಡಬೇಕು ಅಂತ ಹೇಳಿದಾರ ಅಂತ, ಹೆಂಡತಿ ಮಕ್ಕಳನ್ನು ತಗೊಂಡು ಮಾಡಿದೆ ಅಂತ ಹೇಳಿದಾರ ಬಾಬಾ? ಹೇಳಿದಾರ? ಹೌದಾ? ಯಾವ ಮನೆನೋ ಅದು? ಈ ರೀತಿ ಯಾವ ಮನೆ? ಯಾವ ಮನೆ? ಯಾವ ಮನೆ? ಶರೀರದ ಮನೆ ಅಲ್ವಾ? ಹೌದಲ್ವೋ? ಮೊನ್ನೆ ಯಾವ ಮನೆ? ಇಲ್ಲಿಂದ ಶುರು ಆಗಬೇಕು. ಯಾವ ಮನೆಯಿಂದ? ನೀವ್ಯಾರ? ಆತ್ಮ ತಾನೆ. ಚರಿತ್ರೆ, ಚಾರಿಟಿ ಬಿಗಿನ್ಸ್ ಎಟ್ ಅಂದ್ರೆ ಯಾವ ಮನೆಯಿಂದ? ಶಾಂತಿಯ ಅನುಭವ ಇಲ್ಲಿಂದ ಆರಂಭ. ಚರಿತ್ರೆ ಯಾರದು ಒಳ್ಳೆ ಕೆಲಸ ಮಾಡ್ತಾ ಅದನ್ನು ಚರಿತ್ರೆ ಈ ರೂಪದಲ್ಲಿ ಬರೆದಿಡಲಾಗ್ತದೆ. ಹಾಗೆ ನಿಮ್ಮ ಜೀವನ ಹೇಳುವಂತ 84 ಜನ್ಮದ ಪುಟದಲ್ಲಿ ಈಗ ನೀವು ಮಾಡಿರುವಂತ ಕರ್ಮ ಏನಾಗ್ತದೆ, ಬರೆದಿಡಲಾಗ್ತದೆ. ಅದು ದ್ವಾಪರ ಯುಗದ ನಂತರದಲ್ಲಿ ನೆನಪಿನಾರ್ಥದಲ್ಲಿ ಏನ್ ಮಾಡ್ತಾರೆ, ಪೂಜೆಯನ್ನ ಮಾಡ್ತಾರೆ. ಅದು ಎಲ್ಲಿಂದ ಆರಂಭ ಆಗ್ಬೇಕು ಅಂದ್ರೆ, ಶಾಂತಿಯ ಅನುಭವ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಇಲ್ಲಿಂದ. ಮತ್ತು ವಾಪಸ್ ನಾವು ಎಲ್ಲಿಗೆ ಬರ್ತೀವಿ ಅಂದ್ರೆ, ಬಾಬಾ ಹೇಳಿದಾರಲ್ವ ಮುರಳಿಯಲ್ಲಿ, ಏನ್ ಹೇಳಿದ್ದಾರೆ? ಚಾರಿಟಿ ಬಿಗಿನ್ಸ್ ಎಟ್. ಅದಕ್ಕಾಗಿ ನನ್ನ ಪತಿಗೆ ಜ್ಞಾನ ಕೊಡಬೇಕು, ನನ್ನ ಮಗನಿಗೆ ಜ್ಞಾನ ಕೊಡಬೇಕು. ಯಾಕೆ ಹೇಳಿ? ನಾನು ಶರೀರ,
ಶರೀರದ ಮನೆ, ಮನೇಲಿ ಯಾರಿದ್ದಾರೆ, ಪಕ್ಕದಲ್ಲಿ ಪತಿ ಇದ್ದಾರೆ, ಜ್ಞಾನ ಯಾರಿಗೆ ಕೊಡಬೇಕು? ಮತ್ತು ವಾಪಸ್ ಶರೀರಕ್ಕೆ ಬಂದ್ಬಿಟ್ವಲ್ಲ. ಬಾಬಾ ಏನ್ ಹೇಳ್ತಾರೆ, ನೀನು ಆತ್ಮನಪ್ಪ, ನೀನು ಜ್ಞಾನ ಯಾರಿಗೆ ಕೊಡು? ಮನಸ್ಸು ಬುದ್ಧಿಯ ಮೂಲಕ ಅಲ್ಲಿ ಶುರು ಮಾಡು. ಬಾಬಾ ಆತ್ಮ ಕೇಳಿದ್ರೆ ನಾವು ಯಾವ್ದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ? ಶರೀರ ಶುರು ಮಾಡ್ಕೊಂಡು. ಆವಾಗ ನಾವೇನು ಹೇಳ್ತೇವೆ, ನನಗೆ ಜ್ಞಾನ ಇಲ್ದಿದ್ರು ಪರವಾಗಿಲ್ಲ, ಯಾರಿಗೆ ಜ್ಞಾನ ಬೇಕೋ? ಫಸ್ಟಿಗೆ ಪತ್ತಿಗೆ, ಆಮೇಲೆ ಸೊಸೆಗೆ, ಯಾರ್ಯಾರು ಇದಾರಲ್ಲ, ಯಾರ ಜೊತೆ ಲೆಕ್ಕಾಚಾರ ಇರ್ತದಲ್ಲ, ನಾನು ತುಂಬಾ ಬಂಗಾರದ ತುಣುಕಪ್ಪ, ನಾನು ತುಂಬಾ ಪ್ಯೂರ್. ಯಾರು ಸರಿ ಇಲ್ಲ? ಯಾರು ಸರಿ ಇಲ್ಲ? ಮಗಳು ತುಂಬಾ ಒಳ್ಳೆಯವಳು, ಯಾರು ಸರಿ ಇಲ್ಲ? ಸೊಸೆ ಸರಿ ಇಲ್ಲ ಅಲ್ವಾ? ಯಾರು ಸರಿ ಇಲ್ಲ? ಯಾರು ಸರಿ ಇಲ್ಲ? ಬರೀ ಬಾಯಲ್ಲಿ ಮಾತ್ರ. ಅದು ಇವತ್ತಿನ ಮೊದಲಿನಿಂದ ಮೊದಲು ಹೇಳಿದಾರಲ್ವ, ಅವರು ನಮಸ್ತೆ ಮಾಡ್ತಾರೆ ಅಂತ ಬಿಟ್ಟು. ಓಕೆ, ಅವ್ರಿಗೆ ಜ್ಞಾನ ಕೊಡೋಣ, ಮೊದಲು ನಾವು ಅನುಭವ ಮಾಡೋಣ ಅಲ್ವಾ? ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಪತ್ನಿ ಜ್ಞಾನದಲ್ಲಿದ್ರೆ ಪತಿನೇ ಜ್ಞಾನಕ್ಕೆ ಬರೋದಿಲ್ಲ. ಯಾಕೆ ಹೇಳಿ? ಅಲ್ಲ, ಇವ್ರು ಬರೀ ರಾಜಯೋಗ ಮಾಡಿದಾಗ ಜುಟ್ಕ ಹೊಡಿತಾ ಇರ್ತಾರೆ, ನಾವೆಂತ ರಾಜ್ಯಕ್ಕೆ ಹೋಗುವುದು? ಇವ್ರು ನಿದ್ರೆ ಮಾಡ್ತಾ ಇರ್ತಾರೆ, ಇವ್ರು ಸಿಟ್ಟು ಮಾಡ್ಕೊಳ್ತಾರೆ, ಇವರಿಗೇನು ಬಂಗಾರದ್ದೇನು ಕಡಿಮೆನೇ ಆಗ್ಲಿಲ್ಲ, 8 ಬಳೆ ಹಾಕೊಂಡಿದ್ದಾರೆ, ಮದುವೆ ಮನೆಗೆ ಹೋಗ್ತಾ ಇದ್ದಾರೆ, ಊರು ಸುತ್ತಾ ಇರ್ತಾರೆ, ಜೈಪುರಕ್ಕೆ ಹೋಗ್ತಾರೆ, ಉದಯಪುರಕ್ಕೆ ಹೋಗ್ತಾರೆ, ಅಜ್ಮೀರಿಗೆಲ್ಲ ಹೋಗ್ತಾರೆ. ಇವರಿಗೆ ಅಂತ ಶಾಂತಿ ಶಾಂತಿ, ಅವರನ್ನು ನೋಡ್ಬಿಟ್ಟೆ ಏನ್ ಮಾಡೋದಿಲ್ಲ. ಅದಕ್ಕಾಗಿ ನೋಡ್ಕೊಳ್ಳಿ, ಅಯ್ಯೋ ಅಣ್ಣವರು ಎಲ್ಲ ಬಾಬಂದಪ್ಪ ನನ್ನ ಹತ್ರ ಏನಿಲ್ಲ ಅಂತ 4 ಬಳೆ ಹಾಕೊಂಡಿರ್ತಾರೆ ಇಲ್ಲಿ. ನಾನು ಬಂಗಾರದ್ದೇ ಮತ್ತೆ ರೋಲ್ಡ್ಕೊಳ್ಳಲ್ಲಪ್ಪ, ಅಯ್ಯಯ್ಯೋ ನಾ ಬೀಕೆಗಳು ಪ್ಯೂವರು. ಬಂಗಾರದ ಬಳೆನೇ ಬೇಕು, ರೇಷ್ಮೆ ಸೀರೆನೇ ಬೇಕು, ಮತ್ತೆ ಸ್ಟೇಟಸ್ ಅಲ್ಲಿ ಫೋಟೋನೇ ಬೇಕು, ಯಾರಿಗೊಬ್ರು ಬರ್ತಡೇ ಅಂತ ಕಿರೀಟ ಹಾಕಬೇಕು. ಈ ಬೀಕೆಗಳ ಎಲ್ಲ ಸ್ಟೇಟಸ್ ನೋಡಿದ್ರೆ ಏನು ಕಾಣ್ತಂದ್ರೆ ಹ್ಯಾಪಿ ಬರ್ಡೇ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ, ಇದೇ ಫೋಟೋಗಳು ಬರ್ತಾ ಬರ್ತವೆ, ಬಾಬನ್ ಪಾಯಿಂಟ್ಸ್ಗಳು ಇಲ್ವೇ ಇಲ್ಲ. ಇದನ್ನ ಬ್ರಹ್ಮಕುಮಾರ ಕುಮಾರಿಯರು. ಮತ್ತೆ ನಾನು ಯಾರು, ನನ್ನ ಏನಿಲ್ಲ. ನಿಮ್ದು ಏನಿಲ್ಲ ಅಂತ ನಿಮ್ಮ ಮೊಬೈಲ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಗೊತ್ತಾಗತ್ತೋ ಗೊತ್ತಾಗಲ್ವೋ? ನಿಮ್ಮನ್ನು ನೋಡೋದು ಬೇಡ, ನಿಮ್ಮ ಕರ್ಮವನ್ನು ನೋಡೋದು ಏನಾಗ್ಬಿಡ್ತದೆ. ಇಲ್ಲಿ ಬಂದಾಗ ಭಾಷಣ ನೋಡಬೇಕು, ಆತ್ಮ ಆತ್ಮ ಆತ್ಮ. ಓ ಏನು ಆತ್ಮನೋ, ಅಲ್ಲಿ ಮನೆಗೆ ಹೋಗ್ಬಿಟ್ಟಿರ್ತದೆ ದೇಹಭಾನ, ದೇಹ ಅಭಿಮಾನ ಅಲ್ವಾ? ಆತ್ಮೇರೆ ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಜ್ಞಾನ ಇದ್ದುಬಿಟ್ಟು ಕೂಡ ಶರೀರದ ಭಾನಿಂದ ಹೊರಗಡೆ ಬರ್ತಾ ಇಲ್ಲ. ಆ ಸತ್ಯವಾದ ಭಗವಂತನನ್ನ ಶರೀರದ ಉದ್ಧಾರಕ್ಕೋಸ್ಕರ ಉಪಯೋಗ ಮಾಡ್ತಾ ಇದ್ದೀವಿ, ಇಂದ್ರಿಯ ಸುಖಕ್ಕೋಸ್ಕರ ಉಪಯೋಗ ಮಾಡ್ತಿದ್ರೆ ಹೀಗೆ ಇದ್ರೆ ನೀವು ಸುಧಾರಣೆ ಆಗೋದಿಲ್ಲ. ಭಗವಂತನಿಗೂ ಕೂಡ ಒಂದು ಸಹನೆ ಅಂತಿದೆ, ಒಂದು ಲೇವಲ್ ಅಂತಿದೆ, ಒಂದು ಲಿಮಿಟ್ ಅಂತಿದೆ. ಅಲ್ಲಿವರೆಗೆ ಅವನು ಮಾಡ್ತಾನೆ. ಅದಾದ ಮೇಲೆ ಯಾರು ಯೋಗ್ಯರಾಗಿದ್ದೋ ಟಕ ಟಕ ತಗೊಂಡು ಮುಂದಿನ ಕೆಲಸ ಮಾಡ್ತಾ ಇರ್ತಾನೆ. ನೀವು ನೋಡ್ಕೊಂಡು ನೋಡೋರಾಗ್ತೀರಾ, ಬಿಟ್ರೆ ನೀವು ಏನು ಮಾಡಲಿಕ್ಕೆ ಅಭಿ ತಕ್ ಟೂ ಲೇಟ್ ಕಾ ಬೋರ್ಡ್ ನಹಿ ಲಗಾಯಾ ಹೈ. ಇಲ್ಲಿವರೆಗೆ ಟೂ ಲೇಟಿನ ಬೋರ್ಡ್ ಹಾಕಿಲ್ಲ, ಈಗಲೂ ಅವಕಾಶ ಇದೆ. ಅದಕ್ಕಾಗಿ ದಯವಿಟ್ಟು ಮಕ್ಕಳೇ ಪರಿವರ್ತನೆ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಿದ್ದೇನೆ ಅಂತ ಅರ್ಥ ಮಾಡ್ಕೊಳ್ಳಿ, ಅದರಂತೆ ನಿಮ್ಮ ಜೀವನವನ್ನು ಮಾಡಿ. ರಾಜಯೋಗ ಸಹಜವಾಗಿದೆ, ಅರ್ಥ ಮಾಡ್ಕೊಳ್ಳಿ, ಕಾರ್ಯದಲ್ಲಿ ತನ್ನಿ. ಅದನ್ನು ವಿಧಿವತ್ತಾಗಿ ನೀವು ಫಾಲೋ ಮಾಡಿದಾಗ ಏನಾಗ್ತದೆ, ರಾಜಯೋಗ ಸಹಜವಾಗತ್ತೆ. ಓಕೆ, ಬೇರೆ ಬೇರೆ ಲೆವೆಲ್ಗಳು ಬರೋದು ಯಾವಾಗ ಅಂತಂದ್ರೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡಿದ ನಂತರದಲ್ಲಿ ನಿಮಗೆ ಬೇರೆ ಬೇರೆ ಲೆವೆಲಿನ ಅರ್ಥ ಆಗತ್ತೆ ಅಲ್ವಾ? ಒಂದು ಮಗು ಬಂದ ಮೇಲೆ ಅಮ್ಮ ಸ್ನಾನ ಮಾಡಿಸ್ಬೇಕು, ಡ್ರೆಸ್ ಹಾಕಬೇಕು, ಅವಾಗ ಮಗುವಿನ ಲೆವೆಲ್ ಏನಾಗ್ತದೆ, ಚೇಂಜ್ ಆಗ್ತದೆ. ಅದು ನಿಮ್ಮನ್ನು ಉಪಯೋಗ ಮಾಡಿದಾಗ ಮಾತ್ರ ಆ ಲೆವೆಲ್ಗೆ ನಾನು ಕಾರಣೀಕರ್ತ ಅಲ್ಲ. ಯಾರು ಕಾರಣೀಕರ್ತ? ಶುದ್ಧ ಮನೋಭಾವ, ನಿಮಿತ್ತ ಭಾವ, ನಿರ್ಮಲ ಭಾವದಿಂದ ನೀವು ಎಷ್ಟು ನಿಮ್ಮ ಮನ ಬುದ್ಧಿನ ಭಾವನೆ ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಲೆವೆಲ್ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಯಾರು ಇರ್ತಾರೆ ಹೆಚ್ಚಿಗೆ ಸಮಯ? ಏಕ ಬಾಬ್ ದೂಸರಾ ನಾಲ್ಕು. ಈಗ ಹೇಳಿ, ಭಗವಂತನ ಪ್ರತ್ಯಕ್ಷತೆ ಅಂತಂದ್ರೆ ಏನು? ಭಗವಂತನ ಪ್ರತ್ಯಕ್ಷತೆ ಮಾಡಬೇಕೋ ಮಾಡಬಾರ್ದು? ಯಾರು ಮಾಡಬೇಕು? ಅವನ ಪ್ರತ್ಯಕ್ಷತೆ ಅವನೇ ಮಾಡ್ತಾನೆ. ಮೆಣಸಿನಕಾಯಿ ಪ್ರತ್ಯಕ್ಷತೆ ಯಾರು ಮಾಡಿಸ್ತಾರೆ? ಯಾವಾಗ ಮಾಡ್ತದೋ? ಅಲ್ಲ, ನಿಮ್ ನಾಲ್ಗೆ ಮೇಲೆ ಇಟ್ಟರೆ ಗೊತ್ತಾಗ್ಬಿಡ್ತಾರೆ ಮೆಣಸಿನಕಾಯಿ. ನಿಮ್ಮ ನಾಲ್ಗೆ ಮೇಲೆ ಇಟ್ಟರೆ ಮೆಣಸಿನಕಾಯಿ ಹೆಂಗಿದೆ ಗೊತ್ತಾಗ್ತದೋ ಗೊತ್ತಾಗಲ್ವೋ? ಹಾಗಿದೆ ನಿಮ್ಮ ಕಣ್ಣಿಂದ ಕಿವಿಯಿಂದ ನೀರು ಬರ್ತಾ ಇದೆಯಲ್ಲ, ಅದು ಯಾರು ಮಾಡ್ತಿರೋದು? ಅಥವಾ ನೀವು ಮೆಣಸಿನಕಾಯಿ ಪ್ರತ್ಯಕ್ಷತೆ ಮಾಡ್ತಿದ್ದೀರಾ? ಇಲ್ಲ ತಾನೇ. ಹಾಗೆ ಪ್ರತ್ಯಕ್ಷತೆ ಯಾರು ಮಾಡ್ತಾನೆ?
ಹೇಗೆ? ಗುಣಗಳು ಹೊರಗಡೆ ಹೋಗಬೇಕು. ಫೈನಲಿ ಬಾಬಾ ಯಾರು? ಗುಣಗಳು, ಶಕ್ತಿಗಳು. ಆ ಗುಣಗಳು ಹೊರಗಡೆ ಹೋದಾಗಲಿ ದಟ್ ಈಸ್ ಸತ್ಯಗೂ ತೆಗಿತಾ ಆಗೋದಿಲ್ಲ. ವಾಯುಮಂಡಲದಲ್ಲಿ ಏನಿರ್ತದೆ? ಸಪ್ತ ಗುಣಗಳು. ಯೋಗ ಮಾಡಿದಾಗ ಬಾಡಿ ಹಗೂರ ಆಗ್ತದಲ್ಲ, ಏನಿರ್ತದಲ್ಲಿ? ಸಪ್ತ ಗುಣಗಳು ಅಲ್ವಾ? ಶಕ್ತಿಗಳು ಇರ್ತವೆ ತಾನೆ. ಹಾಗೆ ಆ ಗುಣಗಳನ್ನು ಕೊಡೋದು ಕಡೆ ಪ್ರತ್ಯಕ್ಷತೆ ಮಾಡಿ ಹೊರತು ಡ್ರೆಸ್ಸು, ಬ್ಯಾಡ್ಜು, ಕಿರೀಟ, ಬಂಗಾರ, ಸೆಲ್ಫಿ ಅಲ್ಲ. ಯಾವುದನ್ನು ಮಾಡಬೇಕು? ಕೆಲವೊಂದ್ಸಲ ಯೋಗೇಶ್ ನನ್ನ ಮಾತು ಕೇಳಿದ ಕೆಲವರು ಸಿಟ್ಟು ಬರ್ತದೆ. ಏನು ತೊಂದರೆ ಇಲ್ಲ, ಸಿಟ್ಟು ಬಂದು ಇರೋ ವಾಸ್ತವಿಕತೆ ಏನೇನು ಮಾಡಿದಿದೆ? ತಿಳಿಸಿರೋದಿದೆ. ಹೌದು ತಾನೆ? ಅದಕ್ಕಾಗಿ ಪ್ರತ್ಯಕ್ಷತೆ ಯಾವ್ದು ಮಾಡಬೇಕು? ಭಗವಂತ ಪ್ರತ್ಯಕ್ಷತೆ ಹೇಗೆ? ಆ ಗುಣಗಳು ಹೊರಗಡೆ ಬರ್ತಾವಲ್ಲ, ದಟ್ ಈಸ್ ರಿಯಲ್ ಪ್ರತ್ಯಕ್ಷತೆ. ಜ್ಞಾನದಿಂದ ಅಲ್ಲ. ಯಾವುದಿಂದ ಅಲ್ಲ? ಯಾವುದಿಂದ? ಭಗವಂತನದ್ದು ಗುಣಗಳು ಎದುರುಗಡೆ ಹೋಗ್ಬಿಟ್ಟು ಟಚ್ ಆಗ್ಬೇಕು. ಆವಾಗ ಅವನು ಒಪ್ಕೊಳ್ತಾರೆ ಇವರು ಪರಮಾತ್ಮ ಅಂತ. ಫೋಟೋದಿಂದನೂ ಅಲ್ಲ, ಕಿರಣದಿಂದನೂ ಅಲ್ಲ, ಶಬ್ದದಿಂದನೂ ಅಲ್ಲ, ಉಡುಗೊರೆಯಿಂದನೂ ಅಲ್ಲ. ಭಗವಂತನ ಪ್ರತ್ಯಕ್ಷತೆ ಆಗೋದು ಯಾವುದಿಂದ? ಭಗವಂತನಲ್ಲಿರುವಂಥ ಶಕ್ತಿ ಮತ್ತು ಗುಣಗಳಿಂದ. ಅದು ಯಾರ ಮೂಲಕ ಪ್ರವಾಹ ಆಗಬೇಕು? ನನ್ನ ಮೂಲಕ, ಅಂದ್ರೆ ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಪ್ರವಾಹ ಆಗ್ತಾ ಇದೆ. ಯಾವಾಗ ಆ ಪ್ರವಾಹ ಆಗತ್ತೋ ಗ್ಯಾರಂಟಿ ನಾನು ಬರ್ಕೊಡ್ತೇನೆ, ನಿದ್ರೆ ಯಾವ ಮೂಲೆ ಓಡೋಗುತ್ತಂದ್ರೆ ಗೊತ್ತಿರೋದಿಲ್ಲ. ಯಾವಾಗ ಅಲ್ಲಿ ವ್ಯಾಪಾರ ಆಗ್ತಾ ಇಲ್ವೋ, ಯೋಗ ಸರಿಯಾಗಿ ಆಗ್ತಾ ಇಲ್ವೋ, ಆವಾಗ ಆಟೋಮೆಟಿಕ್ಲಿ ಕಸ್ಟಮರ್ ಇಲ್ಲ ಅಂದ್ರೆ ಏನಾಗ್ತದೆ? ಕಸ್ಟಮರ್ ಯಾಕಿಲ್ಲ? ಪ್ರಾಡಕ್ಟಲ್ಲಿ ಮಿಕ್ಸ್ ಆಗಿದೆ, ಪ್ರಾಡಕ್ಟೇ ಇಲ್ವಲ್ಲ, ಅಲ್ಲಿ ಪ್ರಾಡಕ್ಟೇ ಸರಿ ಇಲ್ವಲ್ಲ, ಅದಕ್ಕಾಗಿ ಜನ ನಿಮ್ಮ ಹತ್ರ. ಹಾಗಿದ್ರೆ ಪ್ರಾಡಕ್ಟಿಗೆ ಪ್ರಪಂಚದಲ್ಲಿ ಡಿಮಾಂಡ್ ಇದೆಯೋ ಇಲ್ವೋ? ನಿಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ? ಒರಿಜಿನಲ್ ಪ್ರಾಡಕ್ಟ್ ಅಲ್ವಾ? ಇಲ್ಲಿ ಬರೋ ಮೊದಲು ಒರಿಜಿನಲ್ ಕೊಡ್ತಾ ಇದ್ವಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಿ. ಬಂದ ಮೇಲೆ ಏನಾಯ್ತು? ನಮ್ಮ ಪ್ರಾಡಕ್ಟ್ ಒರಿಜಿನಲ್ ಅಲ್ಲ, ಏನಾಗಿದೆ? ಡುಪ್ಲಿಕೇಟ್ ಇದೆ. ಈಗ ಏನ್ ಮಾಡ್ಬೇಕು? ಯಾರು ಕೊಡ್ಬೇಕು? ಮತ್ತೆ ನೀವು ಕೊಡ್ಲಿಕ್ಕೆ ಹೋಗ್ಬೇಡಿ, ಅವನಿಗೆ ಬಿಡಿ. ಯಾರಿಗೆ ಕೊಡಬೇಕು? ಆ ಒರಿಜಿನಲ್ ಪ್ರಾಡಕ್ಟ್ ಅನ್ನ ಅವನಿಗೆ ಕೊಡಲಿಕ್ಕೆ ನೀವು ಬಿಡಬೇಕು. ಬಿಡುವ ಮೊದಲು ಒರಿಜಿನಲ್ ಪ್ರಾಡಕ್ಟಿನ ಅನುಭವ ನಿಮಗೆ ಆಗಬೇಕು. ಅದಕ್ಕಾಗಿ ದಯವಿಟ್ಟು ನೀರನ್ನ ಕೊಡಿ ಹೊರತು ಅದರಲ್ಲಿ ಜ್ಯೂಸು, ಹಾಲು, ಬಾದಾಮ್ ಮಿಲ್ಕು ಬೇಡ. ಏನ್ ಕೊಡಬೇಕು? ವಾಟರ್, ಪ್ಯೂರ್. ಓಕೆ, ಅಷ್ಟರ ಕಡೆ ಮಾತ್ರ ಗಮನವನ್ನ ಇಡಿ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ ಸ್ಮೃತಿ ಸ್ವರೂಪ, ಸದಾಕಾಲ ಗಮನ ಇಲ್ಲಿ. ನಿಮ್ಮ ಮೂಲಕ ಏನಾಗ್ತಾ ಇದೆ? ಆ ಶಕ್ತಿ ಹೋಗ್ತಾ ಇದೆ. ಅವಾಗ ಇದಾಗ ಏನಾಗುತ್ತೆ? ಬಾಬಾ ಹೇಳ್ತಾರೆ ಜೀವನ ಸದಾಕಾಲ ಶಾಂತ. ಒಳಗಡೆಯಿಂದ ಏನಾಗ್ತಾ ಇರ್ತದೆ? ಹೇಗೆ ನೀವಿರುವಂಥ ರೂಮ್ನಲ್ಲಿ AC ಇದ್ದರೆ ತಂಪಿನ ಅನುಭವ ಆಗ್ತಾ ಇರ್ತದಲ್ವ? ಆಗ್ತಾ ಇರ್ತದೆ ತಾನೆ? ಹಾಗೇನೆ ಅಲ್ಲೂ ಕೂಡ ಸದಾಕಾಲ ಒಂದು ಅಟೆನ್ಷನ್ ಯಾರ ಜೊತೆಗಿರ್ತದೆ? ಬಾಬಾ ಜೊತೆಗಿದ್ದಾಗ ಶಾಂತಿ, ಸುಖ, ಖುಷಿ. ಅದನ್ನೇ ಬಾಬಾ ಹೇಳ್ತಾರೆ ಏಕಾಂತ ಮೇ ಜಾನ, ವಾನಪ್ರಸ್ಥ ಮೇ ಜಾನ, ಅನುಭವ ಮೇ ಖೋ ಜಾನ. ಅದನ್ನೇ ಬಾಬಾ ಹೇಳುವಂಥದ್ದು. ಓಕೆ, ಆ ಸಾಧನೆಯನ್ನ ಮಾಡಿ. ಓಕೆ, ಓಂ ಶಾಂತಿ.